ಕರ್ನಾಟಕದ ಮಧ್ಯಭಾಗದಲ್ಲಿರುವ ಒಂದು ಕಾಲದ ಪ್ರಸಿದ್ಧ ಮ್ಯಾಂಚೆಸ್ಟರ್ ಎಂದೇ ಪ್ರಸಿದ್ಧಿಯಾದ ನಗರಿ ದಾವಣಗೆರೆ ಹಾಗೂ ಇಂದಿನ ವಿಶ್ವವಿಖ್ಯಾತ ಬೆಣ್ಣೆ ದೋಸೆಯ ನಗರಿ ಎಂದೇ ಹೆಸರಾದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕೇಂದ್ರ ದಾವಣಗೆರೆ. ಇಂತಹ ಸಮೃದ್ಧ ಮಣ್ಣಿನ ದಾವಣಗೆರೆ ಜಿಲ್ಲೆಯ ಗಂಗನಕಟ್ಟೆ ಎನ್ನುವ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬಾಲ್ಯದಲ್ಲಿ ಎಮ್ಮೆ ಮೇಯಿಸುತ್ತಾ ಬೆಳೆದ ಒಬ್ಬ ಸಾಮಾನ್ಯ ಗ್ರಾಮೀಣ ಪ್ರತಿಭೆ ಇಂದು ದೇಶದ ಅತ್ಯುನ್ನತ ಆಡಳಿತ ಸೇವೆಯಾದ ಐಎಎಸ್ ಅಧಿಕಾರಿಯಾಗಿ ಯುವ ಪೀಳಿಗೆಗೆ ಪ್ರೇರಣೆಯಾಗಿದ್ದಾರೆ. ಅವರೇ ಸದ್ಯ ಅಟಲ್ ಜನಸ್ನೇಹಿ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ದಿವಾಕರ್ ಅವರು. ಕೃಷಿ ಪದವಿಯಲ್ಲಿ ಚಿನ್ನದ ಪದಕಗಳನ್ನು ಗಳಿಸಿ 2002ರಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಸೇವೆ ಆರಂಭಿಸಿದ ಇವರು ಕೇವಲ ಇಲಾಖೆಯ ಬಡ್ತಿಯಿಂದಲ್ಲದೆ ಕಠಿಣ ಪರಿಶ್ರಮದ ಮೂಲಕ 2022ರಲ್ಲಿ ಯುಪಿಎಸ್ಸಿ ವಿಶೇಷ ಪರೀಕ್ಷೆಯ ಮೂಲಕ ಐಎಎಸ್ ಅಧಿಕಾರಿಯಾಗಿ ಆಯ್ಕೆಯಾದ ಅಪರೂಪದ ಸಾಧಕ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಮನೆ ಬಾಗಿಲಿಗೆ ಈ ಸ್ವತ್ತು ತಲುಪಿಸಿದ್ದು, ಸ್ವಚ್ಛತಾ ಕ್ರಾಂತಿ ಮಾಡಿದ್ದು ಹಾಗೂ ವಿಜಯನಗರದ ಜಿಲ್ಲಾಧಿಕಾರಿಯಾಗಿ ಜನಸಾಮಾನ್ಯರಿಗೆ ಎಷ್ಟರ ಮಟ್ಟಿಗೆ ಹತ್ತಿರವಾಗಿದ್ದಾರೆಂದರೆ ಇವರನ್ನು ಜನ ಪ್ರೀತಿಯಿಂದ ಸೈಕಲ್ ಡಿಸಿ ಎಂದೇ ಕರೆಯುತ್ತಾರೆ. ಹಂಪಿ ಉತ್ಸವದಂತಹ ಬೃಹತ್ ಸಾಂಸ್ಕೃತಿಕ ವೈಭವದಲ್ಲಿ ಪೌರ ಕಾರ್ಮಿಕರಿಗೆ ವಿಐಪಿ ಆಸನ ಕಲ್ಪಿಸಿ ಮಾನವೀಯತೆ ಮೆರೆದ ಧೀಮಂತ ಅಧಿಕಾರಿ. ಇಲಾಖೆಯ ವೆಚ್ಚ ಉಳಿಸಲು ಸ್ವತಃ ಕಿಸಾನ್ ತಂತ್ರಾಂಶ ರೂಪಿಸಿ ಕೇಂದ್ರ ಸರ್ಕಾರದ ಶ್ಲಾಘನೆಗೆ ಪಾತ್ರರಾಗಿರುವ ಜನಸ್ನೇಹಿ ಅಧಿಕಾರಿ ಶ್ರೀ ದಿವಾಕರ್ ಅವರ ಬದುಕು, ಸಾಧನೆ ಹಾಗೂ ಆಡಳಿತಾತ್ಮಕ ಪಯಣದ ರೋಚಕ ಕಥೆಯನ್ನು ಇಂದಿನ ನಮ್ಮ ಅಧಿಕಾರಿ ಅಂತರಂಗ ಕಾರ್ಯಕ್ರಮದಲ್ಲಿ ಅವರ ಮಾತುಗಳಲ್ಲೇ ಕೇಳೋಣ. ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ನೂತನ ಕಾರ್ಯಕ್ರಮ ಅಧಿಕಾರಿ ಅಂತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರದ ನಿರ್ದೇಶಕರು ಹಾಗೂ ಅಟಲ್ ಜನಸ್ನೇಹಿ ಕೇಂದ್ರದ ನಿರ್ದೇಶಕರು ಶ್ರೀ MS ದಿವಾಕರ್ IAS. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ ಸರ್, ಇವತ್ತು ಅನೇಕ ವಿಷಯಗಳ ಬಗ್ಗೆ ತಮ್ಮ ಅಂತರಂಗದ ಮಾತುಗಳಿಗೆ ತಾವು ಪ್ರಸಿದ್ಧಿಯಾದಂಥವ್ರು, ಅವೆಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಬ್ಬ ಎಮ್ಮೆ ಕಾಯುವಂಥ ಹುಡುಗ ಇವತ್ತು ಭಾರತ ದೇಶದ ಹೆಮ್ಮೆಯ ಅಧಿಕಾರಿಯಾಗಿ ಹೊರಹೊಮ್ಮಿದ್ದೀರಾ. ದಾವಣಗೆರೆಯ ಕುಷ್ಕಿ ಭೂಮಿಯಲ್ಲಿ IAS ಪೈರು ಬೆಳೆದಿದ್ದೀರಾ ಸರ್. 2002ರಲ್ಲಿ ಕೃಷಿ ಅಧಿಕಾರಿಯಾಗಿ KPSC ಪಾಸ್ ಮಾಡಿ ಹೋಗ್ತೀರಾ. ಆದರೆ 2022ರಲ್ಲಿ IAS ಅಧಿಕಾರಿ ಆಗ್ತೀರಾ. ಆದರೆ ಪದೋನ್ನತಿಯಾಗಿ IAS ಅಧಿಕಾರಿ ಆದಂಥವರಲ್ಲ ತಾವು. ಆದರೆ ತಾವು IAS ಅಧಿಕಾರಿ ಆಗಿದ ಬಗ್ಗೆ ಹೇಗೆ ವಿವರಿಸ್ಬೋದಾ? ಸಹಜವಾಗಿ 3 ರೀತಿಯ IAS ಸೆಲೆಕ್ಷನ್ ಆಗುತ್ತೆ. ಒಂದು ರೆಗ್ಯುಲರ್ ಪ್ರಿಲಿಮ್ಸ್, ಮೇನ್ಸ್, ಇಂಟ್ರ್ಯೂ ಇರುತ್ತೆ. ಎರಡನೇದು KS ಆದವ್ರಿಗೆ ಪ್ರಮೋಷನ್ ಆಗಿ IAS ಆಗ್ತಾರೆ. ಇನ್ನೊಂದು 5% ಕೋಟಾದಲ್ಲಿ ಏನಿರುತ್ತೆ, ಯಾವುದಾದ್ರೂ ಸರ್ಕಾರಿ ಉದ್ಯೋಗಿಗಳು ಅಂದರೆ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ಇಂಡಸ್ಟ್ರಿ, RDPR, ಟ್ರಾನ್ಸ್ಪೋರ್ಟ್, ಈ ರೀತಿ ಇಲಾಖೆಗಳಲ್ಲಿ ಒಂದು 10 ಇಯರ್ಸ್ ಏನಾದರೂ ಸಾಧನೆ ಮಾಡಿದರೆ, ಯಾವುದೂ ಕೂಡ ಅವ್ರ ಮೇಲೆ ನೆಗೆಟಿವ್ ರಿಮಾರ್ಕ್ಸ್ ಇಲ್ಲದೇ ಇದ್ದರೆ, ಅವ್ರದ್ದು ಒಂದು ಕಾರ್ಯ ತೃಪ್ತಿಕರವಾಗಿದ್ದರೆ ಸರ್ಕಾರದಿಂದ UPSCಗೆ 1:5 ಒಂದು ಪ್ರಪೋಸಲ್ ಕಳಿಸ್ತಾರೆ. UPSCಯಲ್ಲಿ 1:5 ಒಂದು ಇಂಟ್ರ್ಯೂ ಮಾಡ್ತಾರೆ. ಆ ಇಂಟ್ರ್ಯೂನಲ್ಲಿ ರೆಗ್ಯುಲರ್ ಇಂಟ್ರ್ಯೂ ಥರನೇ ಇರುತ್ತೆ. ಆ ಇಂಟ್ರ್ಯೂನಲ್ಲಿ ಯಾರು 1:5 ಸೆಲೆಕ್ಟ್ ಆಗ್ತಾರೆ, ಇದು ಅಪಾಯಿಂಟ್ಮೆಂಟ್ ಬೈ ಸೆಲೆಕ್ಷನ್. ಇಟ್ ಈಸ್ ನಾಟ್ ಅಪಾಯಿಂಟ್ಮೆಂಟ್ ಬೈ ಪ್ರಮೋಷನ್, ಇಟ್ ಈಸ್ ಅಪಾಯಿಂಟ್ಮೆಂಟ್ ಬೈ ಸೆಲೆಕ್ಷನ್. ಸೆಲೆಕ್ಷನ್ ಯಾರನ್ನು ಮಾಡ್ತಾರೆ ಅಂದರೆ, ಇಲ್ಲಿ ಸರ್ಕಾರದ ಹಂತದಲ್ಲಿ ಒಂದು ಸೆಲೆಕ್ಷನ್ ಸ್ಕ್ರೀನಿಂಗ್ ಕಮಿಟಿ ಅಂತ ಇರುತ್ತೆ. ಸ್ಕ್ರೀನಿಂಗ್ ಕಮಿಟಿನಲ್ಲಿ ಸ್ಕ್ರೀನ್ ಮಾಡಿ ಯಾವುದು ಅಧಿಕಾರಿಗಳು ಇಷ್ಟು ವರ್ಷ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇಲಾಖೆಗೆ ಮತ್ತು ಇವ್ರ ಬಗ್ಗೆ ಯಾವುದು ಕೆಟ್ಟದ್ದು ಇಲ್ಲ, ಇವರ ಸೇವೆ ಚೆನ್ನಾಗಿದೆ ಅಂತ ತೃಪ್ತಿಕರವಾಗಿರೋದ್ರಿಂದ ಅದನ್ನು 1:5 ಕಳಿಸಿ ಅಲ್ಲಿ UPSCನಲ್ಲಿ ಇಂಟ್ರ್ಯೂ ಆದಾಗ 5 ಮೆಂಬರ್ಸಲ್ಲಿ ಒಬ್ಬರನ್ನು ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿ UPSCನಲ್ಲಿ ಸೇಮ್ ಕಮಿಟಿ ಇರುತ್ತೆ, ಸೆಲೆಕ್ಷನ್ ಕಮಿಟಿ. ಇಲ್ಲಿ ಸ್ಕ್ರೀನಿಂಗ್ ಕಮಿಟಿ, ಅಲ್ಲಿ ಸೆಲೆಕ್ಷನ್ ಕಮಿಟಿ. ಸೊ ಇಟ್ ಈಸ್ ಅಪಾಯಿಂಟ್ಮೆಂಟ್ ಬೈ ಸೆಲೆಕ್ಷನ್. ಇದು ಒಂದು ಪದ್ಧತಿ ಇದೆ. ಅದರಲ್ಲಿ ನಾವು ಮೊದಲನೇ ಬಾರಿಗೆ ಕೃಷಿ ಇಲಾಖೆಯಿಂದ ನಾನು ಆಯ್ಕೆಯಾಗಿದ್ದೆ.
ಸರ್, ಅಧಿಕಾರಿ ಅಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಲೈಫನ್ನು ಒಮ್ಮೆ ರಿವೈಂಡ್ ಮಾಡಿ ನೋಡುವಂತಹ ಸಮಯ ಸರ್. ತಮ್ಮ ಬಾಲ್ಯ ಬದುಕು ಹುಟ್ಟಿನ ಬಗ್ಗೆ ಬೆಳಕು ಚೆಲ್ಲೋದಾದ್ರೆ ಸರ್. ನನ್ನ ಹುಟ್ಟಿನ ಬಗ್ಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ನಮ್ಮ ತಂದೆ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ, ಅವರಿಗೆ ವರ್ಗಾವಣೆ ಆಗುತ್ತೆ, ನಾನು ಇನ್ನೂ ಹುಟ್ಟಿರೋದಿಲ್ಲ. ಆ ಸಮಯದಲ್ಲಿ ಒಂದು 20 ಕಿಲೋಮೀಟ್ರ್ ದೂರದ ಒಂದು ಗ್ರಾಮಕ್ಕಾಗುತ್ತೆ. ಅವಾಗೆಲ್ಲ ಬಸ್ಗಳ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಆ ಗ್ರಾಮದಲ್ಲಿ ಇದ್ದವರು ವೃತ್ತಿ ಮಾಡಬೇಕಾಗತ್ತೆ. ಸಹಜವಾಗಿ ಆ ಊರಿಗೆ ಹೋದಾಗ ಆ ಊರಲ್ಲಿ ಇರ್ತಕ್ಕಂಥ ಗೌಡರು ಅಥವಾ ಸ್ವಲ್ಪ ಶ್ರೀಮಂತರು ಮನೆಗಳನ್ನು ಬಾಡಿಗೆ ಕೊಡ್ತಾರೆ. ಬಾಡಿಗೆ ಇರಲ್ಲ. ಅವ್ರು ಇರ್ತಕ್ಕಂಥ ಒಂದು ದನ ಕಟ್ಟುವ ಮನೆಯನ್ನು ನಮ್ಮ ತಂದೆಯವರಿಗೆ ಅದಕ್ಕೆ ಸುಣ್ಣ ಬಳಿದು ಒಂದು ಮನೆಯನ್ನು ಮಾಡಿ ಕೊಡ್ತಾರೆ, ದನ ಕಟ್ಟೋ ಮನೆಯನ್ನು. ಆ ದನ ಕಟ್ಟೋ ಮನೆಯಲ್ಲಿ ನಾನು ಹುಟ್ಟಿದ್ದು. ಹಾಗಾಗಿ ನನ್ನ ಹುಟ್ಟಿನ ಬಗ್ಗೆ ತುಂಬ ಹೆಮ್ಮೆ ಇದೆ. ಅಲ್ಲಿ ಏನು ದನಗಳಿಗೆ ಮೇವು ಹಾಕ್ತಾರೆ, ಅದು ಗೋದ್ನಿಗೆ ಅಂತಾರೆ, ಅದು ಮೇಂಜರ್ ಅಂತಾರೆ. ಅಲ್ಲಿ ನಂದು ಅದೇ ತೊಟ್ಲು ನಂದು. ಹಾಗಾಗಿ ನನ್ನ ಹುಟ್ಟಿನ ಬಗ್ಗೆ ಹೆಮ್ಮೆ. ಅದಾದ ನಂತರ 1 to 7th ನಮ್ಮ ಸರ್ಕಾರಿ ಶಾಲೆ ನಮ್ಮೂರಲ್ಲೇ. ಅದಾದಮೇಲೆ 8ನೇ ತರಗತಿಯಿಂದ 10ನೇ ತಾರೀಕಿಗೆ ನಮ್ಮೂರು ಪಕ್ಕದ ಒಂದು ಗ್ರಾಮದಲ್ಲಿ ಶಾಲೆ. ಅಲ್ಲಿ ನಾವು ನಡ್ಕೊಂಡು ಹೋಗೋದು ಮತ್ತು ಸೈಕಲಲ್ಲಿ ಹೋಗ್ತಾಯಿದ್ವಿ. ಆದಮೇಲೆ ನಾನು PUC ಆನ್ಗೋಡ್ ಅಂತೇಳಿ, ಅಲ್ಲಿ ಶಂಕರ್ನಾಗ್ ಅವರು ನಮ್ಮ ಕಾಲೇಜ್ ಗೇಟಲ್ಲಿ ಆಕ್ಸಿಡೆಂಟ್ ಆಗಿದೆ. ನಮ್ಮ ಕಾಲೇಜ್ ಗೇಟ್ NH4ಅಲ್ಲಿ. ಆ ಒಂದು G ಚೆನ್ನಪ್ಪ ಜೂನಿಯರ್ ಕಾಲೇಜಲ್ಲಿ ನಂದು PUC. ಶ್ರೀ ರಂಗನಾಥ ವಸತಿ ಪ್ರೌಢಶಾಲೆಯಲ್ಲಿ ನಂದು 8ನೇ ತರಗತಿಯಿಂದ 10ನೇ ತರಗತಿ. ಎಸ್ ಸರ್, ತಮ್ಮ ತಂದೆ ಶಿಕ್ಷಕರಾಗಿದ್ರು ಅಂತ ಹೇಳ್ತೀರಾ. ಆಮೇಲೆ ತಾವು PUC ವರೆಗೂ ಹೇಳಿದ್ರಿ. PUC ಆದಮೇಲೆ ತಾವು ಕೃಷಿ ಕಲಿಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಸ್ವಂತ ಇಚ್ಛೆನಾ ಅಥವಾ ಯಾರಾದರೂ ಪ್ರೇರೇಪಣೆ ಮಾಡಿಲ್ಲ? ಅವಶ್ಯಕತೆ ಅದು. ಮತ್ತೆ ನಾವು ಯಾವತ್ತೂ ಏನೋ ನೋಡಿ, ಭಾಳಷ್ಟು ಸಲ ನಾವು ಯಶಸ್ಸನ್ನು ಪಡೆದವರು ಏನೇನೋ ಕಷ್ಟ ಹೇಳ್ತೀವಿ. ನಾನು ಎಲ್ಲರಿಗೂ ಹೇಳ್ತೀನಿ, ಯಶಸ್ಸು ಪಡೆದವರು ಎಲ್ಲರೂ ಕಷ್ಟಪಟ್ಟಿರೋದಿಲ್ಲ, ಕಷ್ಟ ನೋಡಿರ್ಬೋದು ಅಷ್ಟೇ. ಬಟ್ ನಾನು ಯಾಕೆ ಅಲ್ಲಿ BSc ಕೃಷಿಗೆ ಹೋದೆ ಅಂದರೆ, ನನಗೆ ಮೆಡಿಕಲ್ ಮಾಡಬೇಕು ಅಂತ ಆಸೆ ಇತ್ತು. ನಂದು 7640 ರ್ಯಾಂಕ್ ಮೆಡಿಕಲ್ ಸಿಗಲಿಲ್ಲ. ಇಂಜಿನಿಯರಿಂಗು 9800 ಇತ್ತು. ಹೋಗ್ಬಾರ್ದು ನಾನು ಇಂಜಿನಿಯರಿಂಗ್ ಅಂತ ಹೇಳಿದೆ, ಬೇರೆ ಆಪ್ಷನ್ ಇಲ್ಲ. ನಾನು ಯಾವುದಾದ್ರೂ ಮಾಡಬೇಕಿತ್ತು. ನನಗೆ ಸಿಕ್ಕಿದ್ದೇ BSc ಕೃಷಿ, ಬೇರೆ ಆಪ್ಷನ್ ಇಲ್ಲದೆ ಇರೋದಕ್ಕೆ BSc ಕೃಷಿ ಮಾಡಿದೆ. ಎಸ್ ಸರ್, ನಿಜಕ್ಕೂ ಕೂಡ ತಾವು ಏನು ಸಿಕ್ಕಿದ್ದನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಕೂಡ ಒಂದು ದಾಖಲೆ ನಿರ್ಮಿಸ್ತಿರಲ್ಲ, ಅದು ನಿಜಕ್ಕೂ ಕೂಡ ಶ್ಲಾಘನೀಯ. ಅದಾದಮೇಲೆ ಸ್ನಾತಕೋತ್ತರ ಪದವಿಗೆ ಹೋಗ್ತೀರಾ ಸರ್? ಆ ಸ್ನಾತಕೋತ್ತರ ಪದವಿ ಶಿಕ್ಷಣ ಆಗಿತ್ತು. ಸ್ನಾತಕೋತ್ತರದಲ್ಲಿ ನಾನು ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್ ಅನ್ನೋ ಸಬ್ಜೆಕ್ಟ್ ತೊಗೊಂಡೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಒಂದು ನಿಮಗೆ ಹೇಳಬೇಕು ಅಂದರೆ, ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಏನು ಓದಿದ್ದೀನಿ ಕೊನೆಯವರೆಗೂ ನಾನೇ ಟಾಪರ್. ನನಗೆ ಪ್ರತಿ ವರ್ಷವೂ ಸ್ಕಾಲರ್ಶಿಪ್ ಬಂದಿದೆ. 8ನೇ ತರಗತಿಯಲ್ಲಿ 40 ರೂಪಾಯಿ, 9ನೇ ತರಗತಿಯಲ್ಲಿ 50 ರೂಪಾಯಿ, 10ನೇ ತರಗತಿಯಲ್ಲಿ 100 ರೂಪಾಯಿ, ಫಸ್ಟ್ PUCನಲ್ಲಿ 350, ಸೆಕೆಂಡ್ PUCನಲ್ಲಿ 400 ರೂಪಾಯಿ, ಫಸ್ಟ್ ಇಯರ್ ಡಿಗ್ರಿನಲ್ಲಿ ಪ್ರತಿ ತಿಂಗಳಿಗೆ 400 ರೂಪಾಯಿ, ಫಸ್ಟ್ MSc ಕೃಷಿನಲ್ಲಿ ಪ್ರತಿ ತಿಂಗಳಿಗೆ 800 ರೂಪಾಯಿ. ಅಂದರೆ ನನಗೆ ಪ್ರತಿ ತಿಂಗಳು ನಾನು ಮೆರಿಟನ್ನು ತೊಗೊಂಡಿನಿ. ಅಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ, ಮೆರಿಟ್ ಆಲ್ವೇಸ್ ಪ್ರೊಟೆಕ್ಟ್ ಯು ಆ್ಯಂಡ್ ಪ್ರೊವೈಡ್ ಎ ಫಿನಾನ್ಷಿಯಲ್ ಸೆಕ್ಯೂರಿಟಿ. ಸೊ ಮೆರಿಟ್ಗಿಂತ ದೊಡ್ಡದು ಯಾವುದೂ ಇಲ್ಲ. ಮೆರಿಟ್ ನಿಮಗೆ ಬರಬೇಕು ಅಂದರೆ, ಭಾಳ ಜನ ಹೇಳ್ತಾರೆ ಬೇಗ ನನಗಿಂಥದ್ದು ಬಂದುಬಿಡ್ತು. ಯಾವುದು ಲಕ್ಕಲ್ಲಿ, ನಿಮ್ಮ ಲಕ್ನಿಂದ ಯಾವುದೂ ಯಶಸ್ಸು ಸಿಗೋದಿಲ್ಲ. ಲಕ್ ಯಾವಾಗಲೂ 1% ಅಷ್ಟೇ. ಯಶಸ್ಸಿಗೆ 99% ಕಠಿಣ ಶ್ರಮ, 1% ಮಾತ್ರ ಲಕ್ಕು. ಹಾಗಾಗಿ ನೀವು ಕಠಿಣ ಶ್ರಮ ಹಾಕಿದರೆ, ಈಗ ನಾನು ನನ್ನೆಲ್ಲ ಪ್ರತಿ ಒಂದು ಹೆಜ್ಜೆನೂ ಕೂಡ ಕಠಿಣ ಶ್ರಮ. ನೀವು ಹೇಳ್ತಾ ಇದ್ರಿ, ಕೃಷಿ ಇಲಾಖೆ ಅಧಿಕಾರಿ ಆದಮೇಲೂ ಕಠಿಣ ಶ್ರಮ ಹಾಕಿದ್ದೀನಿ, ಜಿಲ್ಲಾಧಿಕಾರಿ ಆದಾಗಲೂ ನಾನು ಕಠಿಣ ಶ್ರಮ ಹಾಕಿದ್ದೀನಿ, CU ಆದಾಗಲೂ ಕೂಡ ಕಠಿಣ ಶ್ರಮ ಹಾಕಿದ್ದೀನಿ. ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಕಠಿಣ ಶ್ರಮ ಹಾಕಿದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ನಿಮ್ಮ ಬೆನ್ನ ಹಿಂದೆ ನಿಮಗೆ ಯಶಸ್ಸಿರುತ್ತೆ. ಅದು ಬರೀ ಸರ್ಕಾರಿ ಹುದ್ದೆ ಅಂತಲೇ ಅಲ್ಲ, ಯಾವುದೇ ಒಂದು ನೀವು ವ್ಯವಸಾಯ ಮಾಡಿ, ಬಿಸ್ನೆಸ್ ಮಾಡಿ, ಇನ್ನೇನೋ ಮಾಡಿ, ನೀವು ಉತ್ತಮ ನಾಗರಿಕರಾಗಲಿಕ್ಕೆ ನಿಮ್ಮ ಕಠಿಣ ಶ್ರಮ ಸಾಕು. ಮತ್ತು ನೀವು ತಂದೆ ತಾಯಿಗಳಿಗೆ ಕಿರೀಟ ಥರ ಅವಶ್ಯಕತೆ ಇಲ್ಲ. ತಂದೆ ತಾಯಿಗಳಿಗೆ ಕಳಂಕ ತರದೇ ಇದ್ದರೆ ಸಾಕು. ಆ ಕಳಂಕ ತರಬಾರ್ದು ಅಂದರೆ ನೀವು ಕಠಿಣ ಶ್ರಮ ಹಾಕಿ ನೀವು ಸಮಾಜದಲ್ಲಿ ಉತ್ತಮ ನಾಗರಿಕರಾಗ್ತೀನಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಎಂಥ ಮಾತೇಳಿದೆ ಸರ್, ಕಿರೀಟ ತರದೇ ಇರೋ ಪರವಾಗಿಲ್ಲ, ಕಳಂಕ ತರಬೇಡಿ ಅಂತ. ತಮ್ಮ ಮಾತಲ್ಲಿ ಇನ್ನೊಂದು ವ್ಯಕ್ತ ಆಯಿತು, ಫಾರ್ಚೂನ್ ಫೇವರ್ಸ್ ದ ಬ್ರೇವ್ ಅಂತ ಹೇಳ್ಬಿಟ್ಟು. ಮೆರಿಟ್ಗೆ ಭಾಳಷ್ಟು ಬೆಲೆ ಕೊಟ್ಟಂಥವ್ರು, ಹಾಗೆ ಜೀವನ ಮಾಡ್ಕೊಂಡು ಬಂದಂಥವ್ರು. ತಾವು ಸ್ನಾತಕೋತ್ತರ ಪದವಿ ಮುಗಿತಾ ಇದ್ದಂಗೆ ಕೃಷಿ ಇಲಾಖೆಯಲ್ಲಿ ಕೆಲಸ ಸಿಗುತ್ತೆ. ಸೊ ಅದ್ರ ಬಗ್ಗೆ ಮಾತನಾಡೋಣ. ಎಸ್ ಸರ್. ಸರ್, ಅಪಾಯಿಂಟ್ಮೆಂಟ್ ಬೈ ಸೆಲೆಕ್ಷನ್ ಆಯ್ಕೆ ಆಗ್ತೀರಾ, ಆದರೆ ಈ ಸಮಯದಲ್ಲಿ ವೃತ್ತಿಯಲ್ಲಿ ಕೂಡ ಇರ್ತಾರೆ, ಕೆಲಸ ಕೂಡ ಮಾಡ್ತಾರೆ. ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಸರ್? ಇದಕ್ಕೆ ಸಿದ್ಧತೆ ಹೇಗೆ? ನಾನು 2002ನಲ್ಲಿ ನಾನು ಸಹಾಯಕ ಕೃಷಿ ನಿರ್ದೇಶಕನಾಗಿ ಆಯ್ಕೆ ಆಗಿದ್ದು. ನಾನು ಜಸ್ಟ್ ಪಾಸ್ ಆಗಿದ್ದೆ ಅವಾಗ. ನಾನು UG ಮುಗಿಸಿ, ಅಂಡರ್ ಗ್ರಾಜುಯೇಷನ್ ಮುಗಿಸಿ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ನಾನು ಆಯ್ಕೆಯಾಗಿ ನೆಕ್ಸ್ಟ್ ಸಹಾಯಕ ಕೃಷಿ ಕ್ಲಾಸ್ 1 ಪೋಸ್ಟ್. ಅದು ಅಕ್ಟೋಬರ್ 2002ನಲ್ಲಿ ನಾನು ಜಾಯ್ನ್ ಆದೆ. ಅಕ್ಟೋಬರ್ 2001ನಲ್ಲಿ ನಂದು ಇಂಟ್ರ್ಯೂ ಆಗಿತ್ತು. ನಾನು BSc ಕೃಷಿ ಮುಗಿದ ತಕ್ಷಣ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಅದು ಒಂದು 2 ಇಯರ್ಸ್ ನಮಗೆ ಏನು ಇಂಟ್ರ್ಯೂ ಬರಲಿಲ್ಲ. ಅದೇನೋ ಸ್ವಲ್ಪ KPSCನಲ್ಲಿ ತಡ ಆಯಿತು. ಅದಾದ ನಂತರ ನಾನು
ಪಿ ಜಿ ಮುಕ್ತಾಯ ಹಂತದಲ್ಲೇ ಇಂಟ್ರೂ ಬಂತು. ಆ ಇಂಟ್ರೂ ಕಾರ್ಡಲ್ಲಿ ಏನಿತ್ತು ಅಂದರೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಇತ್ತು. ನಾನು ಇನ್ನೇನು ಮುಗಿಸ್ಬೇಕು ನನ್ನ ಪಿ ಜಿನ, ಬಟ್ ಆ ಪ್ರಿಫರೆನ್ಸ್ ಇತ್ತಲ್ಲ, MSc ಅಗ್ರಿ ಮಾಡಿದವ್ರಿಗೆ ಮಾತ್ರ ಪ್ರಿಫರೆನ್ಸ್ ಅಂತ ಇತ್ತು. ಹಾಗಾಗಿ ನಂದು ಸೋಮವಾರ ನನ್ನ ಮಾಸ್ ಕಾರ್ಡು, ಮಂಗಳವಾರ October 30, 2001 ಮಂಗಳವಾರ KPCನಲ್ಲಿ ಇಂಟ್ರೂ. ಈ ಕಡೆ ಪಾಸ್ ಆಗ್ತೀರಾ, ಆ ಕಡೆ ಹೋಗಿ ಅಪಾಯಿಂಟ್ ಆಗ್ತೀರಾ? ಜಸ್ಟ್ ಅದು ಅವ್ರು ಪ್ರಿಫರೆನ್ಸ್ ಕೊಟ್ಟಿದ್ರು, ಬಟ್ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ BSc ಅಗ್ರಿ ಅಂತ ಇತ್ತು. ಆಮೇಲೆ ಅದು MSc ಅಗ್ರಿ ಪ್ರಿಫರೆನ್ಸ್ ಇರೋದ್ರಿಂದ ಅಷ್ಟೊತ್ತಿಗೆ ನಾನು ಮುಗಿಸಿದ್ದೆ. ಸೊ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ತಾವು ಅಧಿಕಾರಿಯಾಗಿ ಕೆಲಸವನ್ನು ಪ್ರಾರಂಭ ಮಾಡ್ತೀರಾ. ಹೇಗಿತ್ತು ನಿಮ್ಮ ಮೊದಲ ಹುದ್ದೆ? ಆಫೀಸ್ಗೆ ಫಸ್ಟ್ ಹೋದಾಗ ಹೇಗಿತ್ತು ಸರ್? ಇಲ್ಲ, ನಾನು ಅವಾಗಿಂದ ತುಂಬ 22 ವರ್ಷ ನಾನು ಇಂಟ್ರೂ ಕೊಟ್ಟ, ನನಗೇನು ಗ್ಯಾಪ್ ಇಲ್ಲ. ನಾನು BSc ಅಗ್ರಿ ನೆಕ್ಸ್ಟ್ MSc ಅಗ್ರಿ ಮುಗಿಸಿದ ತಕ್ಷಣವೇ ನಾನು ಜಾಬ್ಗೆ ಹೋಗ್ಬೇಕಾದಾಗ 22 ವರ್ಷ ನಾನು ಇಂಟ್ರೂ ಕೊಟ್ಟಾಗ 1 ವರ್ಷ ಅದು ಲೇಟ್ ಟೈಮ್ ತೊಗೊಳ್ತು ಜಾಯ್ನ್ ಆಗಲಿಕ್ಕೆ. ನಾನು ಇನ್ನೂ ತುಂಬ ಚಿಕ್ಕವನು ಅನಿಸ್ತಾ ಇದ್ದೆ ನೋಡಬೇಕಾದ್ರೆ. ಅಲ್ಲಿ ಇಲಾಖೆನಲ್ಲೆಲ್ಲ ತುಂಬ ಸೀನಿಯರ್ಸ್ ಇದ್ದರು. ಅದು ಒಂಥರ ನಮಗೆ ಚಾಲೆಂಜಿಂಗ್ ಅನಿಸುತ್ತೆ. ತುಂಬ ಸೀನಿಯರ್ಸು, ಅವರು ಕೂಡ ಗ್ರ್ಯಾಜುಯೇಟ್ ಇರ್ತಾರೆ. ಅವ್ರ ಜೊತೆ ನಾವು ಕೆಲಸ ಮಾಡೋದಿದೆಯಲ್ಲ, ಅಷ್ಟು ಸುಲಭವಾಗಿ ಅವರು ನಮ್ಮನ್ನು ಒಪ್ಪಬೇಕು, ನಾವು ಅವರಿಂದ ಕೆಲಸ ತೊಗೋಬೇಕು ಅನ್ನೋದು ಒಂದು ಚಾಲೆಂಜಿಂಗ್ ಇರುತ್ತೆ. ಬಟ್ ಆ ಮೆಚ್ಯೂರಿಟಿ ಏನಾಗುತ್ತೆ ನಮಗೆ ಅಲ್ಲಿಂದನೇ ನನಗೆ ಬಿಲ್ಡ್ ಆಗ್ತಾ ಬಂತು. ಸಹಜವಾಗಿ ನೀವು ಹೇಳೋ ಕ್ವಶನ್ಗೆ, ಆ ವಯಸ್ಸಿನಲ್ಲಿ ತುಂಬ ಸೀನಿಯರ್ಸನ್ನು ನಾವು ಕಾನ್ಫಿಡೆನ್ಸ್ ತೊಗೊಂಡು ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ತುಂಬ ಕಷ್ಟ. ಬಟ್ ನಮ್ಮ ನಡವಳಿಕೆ, ನಮ್ಮ ಮಾತು, ನಮ್ಮ ಒಂದು ಏನು ವಿಚಾರಗಳನ್ನು ಅವರು ಒಪ್ಪಿಕೊಂಡು, ನಮ್ಮ ಅನಿಸಿಕೆಗಳನ್ನು ಅವರು ತೆಗೆದುಕೊಂಡು ಅಭಿವೃದ್ಧಿ ಕಾರ್ಯದಲ್ಲಿ ಅವರು ಕೂಡ ಎಲ್ಲ ಇನ್ವಾಲ್ವ್ ಆದರು. ಬಟ್ ಅವರೆಲ್ಲ ಸಹಾಯ ಮಾಡಿದರು, ಸಹಕಾರ ಮಾಡಿದರು. ಇವತ್ತೇನಾದರೂ ಇಲಾಖೆಯಲ್ಲಿ ಅನೇಕ ಸಾಧನೆಗಳು ಮಾಡಲಿಕ್ಕೆ ನಮ್ಮ ಕೃಷಿ ಇಲಾಖೆ ಅತ್ಯಂತ ಸೀನಿಯರ್ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಅದಕ್ಕೆ ನನಗೆ ಸಹಕಾರ ನೀಡಿದರು. ಎಸ್ ಸರ್, ಭಾರತ ಕೃಷಿಯನ್ನು ಅವಲಂಬಿಸಿರುವಂತಹ ರಾಷ್ಟ್ರ. ಅದರಲ್ಲಿ 20 ವರ್ಷಗಳ ಸೇವೆ ಮಾಡ್ತೀರಾ. ಭಾಳ ಮಹತ್ತರ ಸೇವೆ ಅಂತ ಹೇಳ್ಬೋದು. ಒಂದು ಹೊಸ ಯೋಜನೆ ತರ್ತೀರಾ, ಕಿಸಾನ್ ಯೋಜನೆ ಅಂತ ಹೇಳಿ. ಸಾಮಾನ್ಯವಾಗಿ ಆರಂಭದಲ್ಲಿ ಹೊರಗಡೆಯಿಂದ ಖರೀದಿಸಬೇಕು ಅಂತ ಇರುತ್ತೆ, ಆದರೆ ನೀವು ಇಂಜಿನಿಯರ್ ನೇಮಕ ಮಾಡಿಕೊಂಡು ನಾವೇ ಯಾಕೆ ತಯಾರು ಮಾಡುವಂಥ ಛಲ ತೊಟ್ಟು ಮಾಡ್ತೀರಾ ಸರ್. ಆ ಕಿಸಾನ್ ಯೋಜನೆ ಏನು, ಹೇಗೆ ಪ್ರಾರಂಭ ಆಯಿತು, ಅದ್ರ ಬಗ್ಗೆ ಹೇಳ್ಬೋದಾ? ಇಲ್ಲ, ನಾನೇನು ಸಹಾಯಕ ಕೃಷಿ ನಿರ್ದೇಶಕನಾಗಿ ಫೀಲ್ಡಲ್ಲಿ ಏನು ತೊಂದರೆ ನೋಡಿದ್ದೆ. ಅದಾದಮೇಲೆ ಉಪಕೃಷಿ ನಿರ್ದೇಶಕನಾಗಿ ಫೀಲ್ಡಲ್ಲಿ ತೊಂದರೆಗಳನ್ನು ನೋಡಿದ್ದೆ. ನೆಕ್ಸ್ಟ್ ಜಂಟಿ ಕೃಷಿ ನಿರ್ದೇಶಕನಾಗಿದ್ದೆ. ಆಮೇಲೆ ನಾನು ಬೆಳಗಾಮಲ್ಲಿ ವಿಜಿಲೆನ್ಸಲ್ಲಿದ್ದೆ. 2 ಡಿವಿಷನ್ ನೋಡ್ತಾ ಇದ್ದೆ, ಬೆಳಗಾಂ ಆ್ಯಂಡ್ ಗುಲ್ಬರ್ಗ ಡಿವಿಷನ್. 13 ಜಿಲ್ಲೆಗಳಿಗೆ ಹೋಗ್ತಾ ಇದ್ದೆ. ಅಲ್ಲಿ ವಿಜಿಲೆನ್ಸ್ ಹೋದಾಗ ತುಂಬ ತೊಂದರೆಗಳು ಕಾಣಿಸ್ತಾ ಇದ್ದು. ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಕೊಡ್ತಾ ಇರಲಿಲ್ಲ, ಇವರಿಗೊಂದು ವ್ಯವಸ್ಥೆ ಇರಲಿಲ್ಲ. ಅದಾದಮೇಲೆ ನಾನು ಅಡಿಷ್ನಲ್ ಡೈರೆಕ್ಟರಾಗಿ ಬೆಂಗಳೂರಿಗೆ ಬಂದಮೇಲೆ ನೋಡಿದೆ, ಯಾಕೆ ನಾನು ಸಾಫ್ಟ್ವೇರ್ ಮಾಡಬಾರ್ದು. ಆ ಸಾಫ್ಟ್ವೇರ್ನಲ್ಲಿ ಮಾಡಿದಾಗ ನಾವು ಎಲ್ಲ ಬೆನಿಫಿಷರಿಯನ್ನು ಕ್ಯಾಪ್ಚರ್ ಮಾಡೋದ್ರಿಂದ ಡೂಪ್ಲಿಕೇಶನ್ ಅವಾಯ್ಡ್ ಮಾಡ್ಬೋದು. ಸಾಧ್ಯವಾದಷ್ಟು ಅದರಲ್ಲಿ ಕರಪ್ಷನಿಗೆ ಒಂದು ಅವಕಾಶನೇ ಇರ್ತಿಲ್ಲ. ಇಲ್ಲಿ ಸಾಫ್ಟ್ವೇರ್ ಹೆಂಗೆ ಡೆವಲಪ್ ಮಾಡಬೇಕು ಅನ್ನೋದು ನೋಡಿದೆ. ಆಮೇಲೆ ಅದೇನಾದರೂ ನಾವು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಬೇಕು ಅಂದರೆ ಸರ್ಕಾರದ ಹಂತದಲ್ಲಿ ನಾವು ಹೆಚ್ಚಿನ ಹಣವನ್ನು ತೆಗೆದುಕೊಳ್ಬೇಕು, ಅದಕ್ಕೆ ಅನುಮತಿ ಬೇಕು. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಸ್ವಲ್ಪ ಹಣದಲ್ಲೇ ಕೆಲವು ಇಂಜಿನಿಯರ್ಸನ್ನು ತೆಗೆದುಕೊಂಡು ಅವರಿಗೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದೆ. ಉದಾಹರಣೆಗೆ ಯಾವುದಾದ್ರೂ ಒಂದು ನಾವು ತುಂತುರು ನೀರಾವರಿ ಘಟಕ ಕೊಡ್ತೀವಿ, ಅಥವಾ ಒಂದು ಟ್ರ್ಯಾಕ್ ರೋಡ್ ಏನೋ ಕೊಡ್ತೀವಿ. ಈ ವರ್ಷ ತೊಗೊಂಡವರು ಮುಂದಿನ ವರ್ಷ ತೊಗೊಳ್ತಾಯಿದ್ರು. ಕೆಲವರಿಗೆ ರೀಚ್ ಆಗ್ತಿರಲಿಲ್ಲ. ಕೆಲವರು ಬಲಾಢ್ಯರು ಅಥವಾ ಗೊತ್ತಿರ್ತಕ್ಕಂಥವ್ರು ಬಂದು ತೊಗೊಂಡು ಹೋಗ್ತಾಯಿದ್ರು. ಈ ಸಾಫ್ಟ್ವೇರ್ ಮಾಡಿದ ಮೇಲೆ, ಉದಾಹರಣೆ ನಿಮಗೆ ಇವತ್ತು ನಾವು ಒಂದು ತುಂತುರು ಘಟಕ ಕೊಟ್ವಿ ಅಂದರೆ ನೀವು ಇನ್ನು 7 ವರ್ಷ ನಿಮಗೆ ಕೊಡೋಂಗಿಲ್ಲ, ಲಾಕ್ ಆಗಿಬಿಡ್ತಿತ್ತು. ಆಮೇಲೆ ನೀವು ರೈತರು ಅನ್ನೋದನ್ನು, ನನ್ನ ಹತ್ರ ಫ್ರೂಟ್ಸ್ ID ಇತ್ತು, ಸುಮಾರು 70 ಲಕ್ಷ ರೈತರದೊಂದು ಡಾಟಾಬೇಸ್ ಇದೆ, ಅದಕ್ಕೆ ಲಿಂಕ್ ಮಾಡ್ತಾಯಿದ್ದೆ. ಮೊದಲಿಗೆ ಯಾರ್ದೋ ಪ್ರಾಣಿ ತೊಗೊಂಡು ಯಾರೋ ತೊಗೋಬೋದಿತ್ತು, ಅವ್ರು ಪ್ರತಿ ವರ್ಷವೂ ಅವರೇ ತೊಗೋಬೋದಿತ್ತು. ಅಥವಾ ನಮ್ಮ ಅಧಿಕಾರಿಗಳು 1 ವರ್ಷ ಕೊಟ್ಟು 3 ವರ್ಷವೂ ಬುಕ್ ಮಾಡ್ಬೋದಿತ್ತು. ಇದೆಲ್ಲದನ್ನು ಅವಾಯ್ಡ್ ಮಾಡಿದ್ರಿಂದ ಏನಾಯಿತು, ರೀಚ್ ಜಾಸ್ತಿ ಆಯಿತು. ಎಲ್ಲ ರೈತರಿಗೆ ಹೋಗ್ತಾ. ಯಾಕಂದ್ರೆ ನಿಮಗೆ ಈ ವರ್ಷ ಕೊಟ್ವಿ ಅಂದರೆ ನಿಮಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ, 7 ವರ್ಷ ನೀವು ಕಾಯಬೇಕು. ಸೊ 7 ವರ್ಷದೊಳಗೆ ಕೈಲಾಗದವರು, ಅಸಹಾಯಕರು, ಏನು ಗೊತ್ತಿಲ್ಲದೆ ಇದ್ದವರು, ಅವ್ರಿಗೆ ನಾವೇ ಹುಡುಕಿ ಕೊಡುವಂಥ ಪರಿಸ್ಥಿತಿ ಬಂತು. ನಿಜವಾದ ನಮಗೆ ರೀಚ್ ಆಗುತ್ತೆ. ನಿಮಗೆ ಕೊಟ್ಬಿಡ್ತೀವಿ ಈ ವರ್ಷ, ಯಾರು ಬಲಾಢ್ಯರಿದ್ದಾರೆ ಅವ್ರು ಕೊಟ್ಬಿಡೋಣ ಫಸ್ಟ್ ವರ್ಷ. ಇನ್ನು 6 ವರ್ಷ ಟೈಮ್ ಇದೆಯಲ್ಲ ನಮಗೆ, ಲಾಕ್ ಆಗುತ್ತೆ. ಈವನ್ ನಾನು ಕೂಡ ಬೇಕು ಅಂದರೆ ನನಗೆ ತೊಗೊಳಕ್ಕೆ ಅವಕಾಶ ಇಲ್ಲ. ಆ ಸಿಸ್ಟಮನ್ನು ಮಾಡಿ, ಈ ಸಿಸ್ಟಮ್ ನಾವು ರಾಷ್ಟ್ರ ಮಟ್ಟದಲ್ಲಿ ನಾನು ಪ್ರೆಸೆಂಟ್ ಮಾಡಿದೆ. ಕೃಷಿ ಮಂತ್ರಿಗಳು, ಕೇಂದ್ರ ಕೃಷಿ ಮಂತ್ರಿಗಳಲ್ಲಿ ಬೇರೆ ಎಲ್ಲ ರಾಜ್ಯದ ಅಧಿಕಾರಿಗಳು ಬಂದಿದ್ದರು. ತುಂಬ ಖುಷಿಯಾಗಿ, ಒಳ್ಳೆ ಸಾಫ್ಟ್ವೇರು, ಇದನ್ನು ನಮಗೂ ಕೊಡಿ ನೀವು ಸಾಫ್ಟ್ವೇರ್ ಅಂತ ಕೇಳಿದರು. ಅಷ್ಟೊತ್ತಿಗಾಗಲೇ ನಾನು ಈ ಕಡೆ IAS ಸೆಲೆಕ್ಷನ್ ಆಗಿ ಬಂದೆ. ಬಟ್ ಆ ಸಾಫ್ಟ್ವೇರ್ ಈಗಲೂ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಸಾಫ್ಟ್ವೇರಿಂದ ಏನಾಯಿತು ಅಂದರೆ, ನಮ್ಮ ಅಧಿಕಾರಿಗಳಿಗೆ ಕಾನ್ಫಿಡೆನ್ಸ್ ಬಂತು. ಯಾವುದೇ ಅಧಿಕಾರಿಗಳಿಗೆ ಪ್ರಮೋಷನ್ ಕೊಡೋದು, ಕೆಲಸ ಕೊಡೋದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ನಾವು ಕಾನ್ಫಿಡೆನ್ಸ್ ತುಂಬಬೇಕು, ಒಂದು ಸೆಲ್ಫ್ ರೆಸ್ಪೆಕ್ಟ್ ತುಂಬಬೇಕು. ಯಾರೋ ಒಬ್ಬ ಬಂದು, ಏನಪ್ಪ ನಿಮ್ಮ ಇಲಾಖೆಗೆ ಏನು ಕೊಡ್ತೀರಿ ಗೊತ್ತಿಲ್ಲ ಅಂದ್ರೆ ತೊಗೊಂಡು ನೋಡು ಅಂತೇಳಿ, ಅಲ್ಲೇ ಆನ್ಲೈನಲ್ಲಿ ನೀವು ಏನು ಮಾಹಿತಿ ಹಕ್ಕು ಬೇಕಾಗಿಲ್ಲ. ಹಾಗಾಗಿ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಅನ್ನೋದು ಎದರದೇ ಬಿಟ್ಬಿಟ್ರು. ಬೇಕಾ ನಿಮಗೆ ಮಾಹಿತಿ ತೊಗೊಳ್ಳಿ, ಎಲ್ಲ ವಿತ್ ಫೋಟೋ ಇರ್ತಿತ್ತು. ನಿಮಗೆ ತೊಗೊಂಡ್ರೆ ನಿಮ್ಮ ಫೋಟೋ, ನಿಮ್ಮದು ಎಲ್ಲದೂ ರೆಕಾರ್ಡ್ ಆಗಿರ್ತಿತ್ತು.
ನಿಮ್ಮ ಅಕೌಂಟಿಂದನೇ ಫಾರ್ಮರ್ ಶೇರ್ ಹೋಗ್ಬೇಕು, ಅದೇನೋ ಗೊತ್ತಿಲ್ಲ. ಆ ಸಾಫ್ಟ್ವೇರ್ ಡೆವಲಪ್ ಈ ರೀತಿ ಮಾಡಿದ್ದೀವಿ ಅಂದರೆ ಅದಕ್ಕೆ ಫೈನ್ ಟ್ಯೂನ್ ಮಾಡೋದು ಏನೂ ಉಳಿದಿಲ್ಲ, ಆ ರೀತಿ ಡೆವಲಪ್ ಮಾಡಿದ್ವಿ. ಬಟ್ ಇವತ್ತು ಅದು ಅಸೆಟ್ ಆಗಿದೆ. ಆಗಿನ ಕೇಂದ್ರ ಸಚಿವರು ಕೂಡ ಶ್ಲಾಘಿಸ್ತಾರೆ, ಬನ್ನಿ ಬೇರೆ ಕಡೆ ತರಬೇತಿ ಕೊಡಿ ಅಂತ ಕೂಡ ಹೌದು. ಹಾಗೆ ನಾನು ಒಂದು 2 hours ಅದನ್ನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಯಾವ ರೀತಿ ಮಾಡ್ಬೋದು, ಹೇಗೆ ಆಗಿದೆ ಅನ್ನೋದನ್ನು ನಾನು ರಾಷ್ಟ್ರ ಮಟ್ಟದಲ್ಲಿ ಒಂಥರ ಕೊಟ್ಟೆ ಬೇರೆ ಬೇರೆ ರಾಜ್ಯದ ಅಧಿಕಾರಿಗಳಿಗೆ. ತುಂಬ ಖುಷಿಪಟ್ಟರು. ಅದನ್ನು ನಮ್ಮಲ್ಲಿ ಎಲ್ಲ ಸಾಫ್ಟ್ವೇರ್ ಇದ್ವಲ್ಲ ಇಂಟಿಗ್ರೇಟ್ ಮಾಡಿದ್ವಿ. ಈ ಕ್ಯಾಶ್ ಸರ್ಟಿಫಿಕೇಟ್ನ ಇಂಟಿಗ್ರೇಟ್ ಮಾಡಿದ್ವಿ, ರಾಂಗ್ ಕ್ಲೇಮ್ಸ್ ಇರ್ತಿರಲಿಲ್ಲ. ಆಮೇಲೆ ರೈತರೇ ಎಲ್ಲ ತೊಗೊಳ್ತಾಯಿದ್ರು, ಅದನ್ನು ರೈತರದ್ದು ಫ್ರೂಟ್ಸಿಗೆ ಇಂಟಿಗ್ರೇಟ್ ಮಾಡಿದ್ವಿ. ಹಿಂಗೆಲ್ಲ ಇಂಟಿಗ್ರೇಟ್ ಮಾಡಿದಾಗ ಏನಾಯಿತು, ಸ್ವಲ್ಪ ಸ್ಯಾಂಟಿಟಿ ಚೆನ್ನಾಗಿ ಬಂತು. ಮತ್ತು ಸಾಧ್ಯವಾದ ನಂದೇನಿಲ್ಲ ರೀಚ್ ಜಾಸ್ತಿ ಆಗಬೇಕು ಅಂತಷ್ಟೇ, ಎಲ್ಲ ಫಾರ್ಮರ್ಗೆ ರೀಚ್ ಆಗಬೇಕು. ಒಂದು ಹಂತಕ್ಕೆ ಹೆಂಗೆ ಆಗ್ಬಿಡ್ತು ಅಂತ ಎಲ್ಲರಿಗೂ ಸಿಕ್ಕಂಗಾಯಿತು. ಎಸ್, ಹಾಗೆ ಕ್ಯಾನ್ಸರ್ ಕಾರಕವಾದಂತಹ ಬೆಳೆಗಳಿಗೆ ಮಾರಕವಾಗಿದ್ದಂತಹ ಈ ಬಯೋಫೆಸ್ಟ್ ಮಾಫಿಯಾ ವಿರುದ್ಧ ಸಮರವನ್ನೇ ಸಾರ್ತೀರಾ? ಈ ಸಮರದ ವಿವರ ಕೊಡ್ಬೋದಾ ಸರ್? ಇಲ್ಲ, ಅದು ತುಂಬ ಡಿಫಿಕಲ್ಟ್ ಟಾಸ್ಕ್ ಆ್ಯಕ್ಚುಲಿ ನಾನು ತೊಗೊಂಡಿದ್ದು. ಅದು ಏನಾಗಿದೆ ಅಂದರೆ ಭಾಳ ಕೆಮಿಕಲ್ಸ್ ಇರುತ್ತೆ, ಮಾನೋಕ್ರೋಟೋಪಾಸು, ಡಿಫ್ರೆಂಟ್ ಟೈಪ್ ಆಫ್ ಕೆಮಿಕಲ್ಸ್ ಇದೆ ನಮ್ಮಲ್ಲಿ. ಅದನ್ನು ಬೆಳೆಗಳಿಗೆ ಸ್ಪ್ರೇ ಮಾಡ್ತಾರೆ. ಈ ಕೆಲವ್ರು ಏನು ಮಾಡಿದರು, ಆ 4-5 ಕೆಮಿಕಲ್ಸನ್ನು ಮಿಕ್ಸ್ ಮಾಡೋದು ಅಲ್ಲೇ ಒಂದು ಒಂದು ಸಣ್ಣ ಒಂದು ಇಂಡಸ್ಟ್ರಿ ಥರ ಮಾಡಿ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಕೆಲವು ಕಾರ್ಸಿನೋಜೆನಿಕ್ ಕೆಮಿಕಲ್ಸನ್ನು ಹಾಕಿ ಸ್ಪ್ರೇ ಮಾಡಿಸೋದು. ಬಟ್ ಆ್ಯಕ್ಚುಲಿ ಏನಾಗ್ತಿತ್ತು, ಫೀಲ್ಡಲ್ಲಿ ಚೆನ್ನಾಗಿ ಕೆಲಸ ಆಗ್ತಿತ್ತು, ಆ ಹುಳುಗಳು ಹೋಗ್ತಾಯಿದ್ವು, ರೋಗಗಳು ಹೋಗ್ತಾಯಿದ್ವು. ರೈತರಿಗೆ ಭಾಳ ಖುಷಿ. ಅದು ಅವ್ರು ಮಿಕ್ಸ್ ಮಾಡೋದು ಒಂದು 300-400 ರೂಪಾಯಿ ಖರ್ಚಾಗ್ತಾಯಿತ್ತು, ಅದು 3000-4000ಕ್ಕೆ ಮಾರ್ತಾಯಿದ್ರು. ಬಟ್ ಫೀಲ್ಡಲ್ಲಿ ರೈತರು ಖುಷಿ, ಮಾರಾಟ ಮಾಡ್ದೇನೂ ಖುಷಿ, ಡೀಲರು ಖುಷಿ. ಬಟ್ ಅದರ ಇಂಪ್ಯಾಕ್ಟ್ ಏನು ಅಂದರೆ, ಅವು ಯಾವಾಗ ಕಂಪ್ಯಾಟಿಬಿಲಿಟಿ ಕೆಮಿಕಲ್ಸ್ ಕಡಿಮೆ ಆದಾಗ ಅದು ಕಾರ್ಸಿನೋಜೆನಿಕ್ ಆಗುತ್ತೆ, ಅವು ಕ್ಯಾನ್ಸರ್ ಕಾರಕ ಆಗುತ್ತೆ. ಇದು ವೆಜಿಟೇಬಲ್ಸ್ ಮೇಲೆ ತುಂಬ ಉಪಯೋಗಿಸ್ತಾಯಿದ್ರು ಎಲ್ಲ. ಈ ಸಿಟಿನಲ್ಲಿ ಲೀಫಿ ವೆಜಿಟೇಬಲ್ಸ್ ಏನು ಎಲೆ ನಾವು ಸೊಪ್ಪು ತರಕಾರಿ ಮಾಡ್ತೀವಲ್ಲ ಅದರ ಮೇಲೆ ತುಂಬ ಉಪಯೋಗಿಸ್ತಾಯಿದ್ದೆ. ಅದರಿಂದ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತ ನನಗೆ ಗೊತ್ತಾಗಿ ಅದನ್ನು ನಾವು ಟೆಸ್ಟ್ ಮಾಡಿಸ್ಲಿಕ್ಕೆ ಹೈದ್ರಾಬಾದಿಗೆ ಕಳಿಸ್ತಾಯಿದ್ವಿ ಲ್ಯಾಬಲ್ಲಿ. ಆಮೇಲೆ ಒಂದು ಸಲ ನೋಡಿದ್ವಿ, ಅದು ಎಲ್ಲ ಸರಿ ಇದೆ ಅಂತ ಬರ್ತಾಯಿತ್ತು. ಆಮೇಲೆ ನಮ್ಮ ಒಬ್ಬ ಈಗ ಇವತ್ತು ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಸರ್ ಇದ್ದಾರೆ, ಕಟಾರಿಯಾ ಸರ್ ಅಂತ, ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಸರ್ ಹಿಂಗಿದೆ, ನಾವು ಯಾಕೆ ಒಂದು ಲ್ಯಾಬ್ ಮಾಡಬಾರ್ದು, ಅಲ್ಲಿ ಲ್ಯಾಬ್ ಕಳಿಸಿದರೆ ಎಲ್ಲ ಪಾಸಾಗಿ ಬರ್ತಾಯಿದೆ, ಏನು ಮಾಡೋಣ ಅಂದರು. ರಾಯಚೂರು ಯೂನಿವರ್ಸಿಟಿನಲ್ಲಿ ಒಂದು ಲ್ಯಾಬ್ ಇದೆ ಸರ್, ಅವ್ರಿಗೆ ಪರ್ಮಿಷನ್ ಕೊಟ್ಟು ನೋಟಿಫೈ ಮಾಡಿಬೇಡ ಅಂದೆ. ಗೋ ಹೆಡ್ ಅಂತ ಅಂದರು. ಒಂದು ಲ್ಯಾಬ್ ಮಾಡಿದೆ, ಅಲ್ಲಿ ಲ್ಯಾಬ್ ಮಾಡಿ ಸ್ಯಾಂಪಲ್ಸ್ ತೆಗಿಬೇಕಲ್ಲ, ಬೇರೆ ಅಧಿಕಾರಿಗಳು ಬೇಡ ನಾನೇ ತೆಗಿಬೇಕು ಅಂತೇಳಿ ಒಂದಿನ ದಾವಣಗೆರೆಗೆ ಸೆಕೆಂಡ್ ಸಾಟರ್ಡೆ ಹೋದೆ. ಅವತ್ತು ಯಾರಿಗೂ ಗೊತ್ತಿಲ್ಲ ನಾನು ಬರ್ತೀನಿ ಅಂತ. ಎಲ್ಲ ಅಧಿಕಾರಿಗಳಿಗೆ ಮೀಟಿಂಗ್ ಮಾಡ್ತೀನಿ, ನೀವು ಅಲ್ಲೆಲ್ಲೇ ಇರ್ರಿ ಅಂತ ಹೇಳಿದೆ. ಅವರೆಲ್ಲ 5 ತಾಲೂಕಲ್ಲಿ ಇದ್ದರು ಅಧಿಕಾರಿಗಳು. ಇಲ್ಲ ಸ್ವಲ್ಪ ನಾನು ಸ್ಟಡಿ ಮಾಡಬೇಕು, ಎಲ್ಲ ಸ್ಯಾಂಪಲ್ಸ್ ತೊಗೊಂಬಂದು ಒಂದೊಂದು ಅಂಗಡಿಯಿಂದ ಈ ಬಯೋ ಪೆಸ್ಟಿಸೈಡ್ಸ್ ಅಂತೇಳಿ ಎಲ್ಲರೂ 10-20 ಸ್ಯಾಂಪಲ್ ತೊಗೊಂಬಂದರು. ನಾನು ಹೋಗಿ ದಾವಣಗೆರೆಯಲ್ಲಿ ಒಂದಿಷ್ಟು ಸ್ಯಾಂಪಲ್ಸ್ ತೊಗೊಂಬಂದು ಅವತ್ತೆಲ್ಲ ನಾನೇ ಕೂತು 154 ಸ್ಯಾಂಪಲನ್ನು ಒಂದು ಟಾಟಾ ಸುಮೋ ಗಾಡಿ ಮಾಡಿ ನನಗೆ ಗೊತ್ತಿರೋ ಅಧಿಕಾರಿನ ತೊಗೊಂಡು ಇದಕ್ಕೆ ಕಳಿಸಿದೆ ರಾಯಚೂರಿಗೆ. ಎಲ್ಲೂ ಇಳಿಬಾರ್ದು, ಅಲ್ಲೇ ಹೋಗಿ ಊಟ ಮಾಡಬೇಕು, ನಾನು ಗಾಡಿ ಎಲ್ಲಿ ನಿಲ್ಲಿಸಬಾರ್ದು ಅಂತ. ಆ 154 ಸ್ಯಾಂಪಲ್ಲು ಟೆಸ್ಟ್ ಮಾಡಿದರು, ಫೌಂಡ್ ಲೇಸ್ಡ್ ವಿತ್ ಕಾರ್ಸಿನೋಜೆನಿಕ್ ಕೆಮಿಕಲ್ಸ್. 154 ಕೆಮಿಕಲ್ಸು. ಅವೆಲ್ಲ ಬಯೋ ಅಂತ ಹೇಳ್ತಾಯಿದ್ರು. ಅವು ಎಲೆನಲ್ಲಿ ಮಾಡಿರ್ತಕ್ಕಂಥದ್ದು, ವೀಡಲ್ಲಿ ಮಾಡಿರ್ತಕ್ಕಂಥದ್ದು, ಇದು ಆರ್ಗ್ಯಾನಿಕ್ ಅಂತೇಳಿ. ಬಟ್ ಎಲ್ಲದರಲ್ಲೂ ಕೂಡ 8-10 ಕೆಮಿಕಲ್ಸ್ ಮಿಕ್ಸ್ ಆಗಿದ್ದು. 154 ಸ್ಯಾಂಪಲ್ಸು. ಅಲ್ಲಿಂದ ಸ್ಟಾರ್ಟ್ ಆಯಿತು. ನಾನು ಅದನ್ನು ಎಲ್ಲ ಅಧಿಕಾರಿಗಳಿಗೆ ಹೇಳಿ ಈ ರೀತಿ ಆಗ್ತಾಯಿದೆ ಅಂತ ಎಲ್ಲ ರೈಡ್ ಮಾಡಿಸಿ ಕೇಸ್ ಹಾಕಿ ಅವರೆಲ್ಲ ಹೈಕೋರ್ಟ್ ಎಲ್ಲ ಹೋದರು. ಬಟ್ ಅವತ್ತೊಂದು ಅಲರ್ಟ್ ಕೊಟ್ಟೆ ರಾಜ್ಯಕ್ಕೆ, ಬಯೋ ಪೆಸ್ಟಿಸೈಡ್ ಮಾಫಿಯಾ ಏನು ನಡೀತಾ ಇದೆ ಇದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತ. ಈಗ ಅದನ್ನು ಕಂಟ್ರೋಲ್ ಮಾಡಿದ್ದಾರೆ, ಅದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ, ಇದು ಮುಂದೆ ನಡೀತಾ ಇದೆ. ಬಟ್ ಅದು ಫಸ್ಟ್ ಟೈಮ್ ಆ 154 ಸ್ಯಾಂಪಲ್ ಇದುವರೆಗೆ ಯಾರು ತೆಗೆದಿಲ್ಲ, ನಾನು ಒಬ್ಬನೇ ಅದನ್ನು ತೆಗೆದು ಮತ್ತು 154 ಸ್ಯಾಂಪಲ್ ನಾನು ಡೌಟ್ ಪಟ್ಟಂಗೆ ಫೌಂಡ್ ಲೇಸ್ಡ್ ವಿತ್ ಸಿರೀಸ್ ಆಫ್ ಕೆಮಿಕಲ್ಸ್. ಬಯೋಫೆಸ್ಟ್ ಎಷ್ಟು ಭಯ ಪಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಲ್ಯಾಬ್ ಮೂಲಕ ತಾವು ತಿಳಿಸ್ಕೊಟ್ಟಿದ್ದಾರೆ ಜನಕ್ಕೆ. ಹೌದು, ಅದು ಒಂದು ಅವಕಾಶ ನಮಗೆ ಸೇವೆ ಮಾಡಲಿಕ್ಕೆ ಒಂದು ಸೇವೆ ಮಾಡಿದ್ವಿ. ಹೀಗೆ ಕೃಷಿ ಇಲಾಖೆಯಲ್ಲಿ ಬಹಳಷ್ಟು ಕ್ರಾಂತಿಕಾರಿ ಕೆಲಸವನ್ನು ಮಾಡ್ತೀರಾ. ಹಾಗೆ IAS ಅಧಿಕಾರಿಯಾಗಿ ಮೊದಲನೇದಾಗಿ ಚಿತ್ರದುರ್ಗದ CEO ಆಗಿ ಬರ್ತೀರಾ. ಅಲ್ಲಿ ಜನ ಹೇಳ್ತಾರೆ ಈ ಸೊತ್ತನ್ನು ಮನೆ ಬಾಗಿಲಿಗೆ ಹೊತ್ತು ತಂದಂಥವ್ರು ನಮ್ಮ CEO ಅಂತ ಹೇಳ್ಬಿಟ್ಟು. ಹೇಗೆ ಸರ್ ಇದು ಹೇಗೆ ಸಾಧ್ಯ ಆಯಿತು? ಇಲ್ಲ, ನಾನು ಹಳ್ಳಿಯಿಂದ ಬಂದಿರೋದು. ಹಳ್ಳಿನಲ್ಲಿ ನನ್ನ ಬ್ರದರೇ ಈ ಮನೆದು ಈ ಸೊತ್ತು ಕೇಳಬೇಕಾದ್ರೆ PDO ತುಂಬ ಕಾಟ ಕೊಡ್ತಾನೆ. ನನ್ನ ಸ್ವಂತ ಮನೆಯದು, ನನ್ನ ಮನೆಯದೇ. ಅದು ನನಗೆ ಅರಿವಿತ್ತು. ನಾನು ಅಲ್ಲಿ ಹೋದ ತಕ್ಷಣ ನಾನೆಲ್ಲ ತಿಳ್ಕೊಂಡೆ. ನಾನು ಹೋಗಿ ಒಂದು 15 ದಿವಸ ಅಥವಾ 20 ದಿವಸದಲ್ಲಿ 6 ಜನ PDO ಟ್ರ್ಯಾಪ್ ಆಗ್ತಾರೆ. ಅವಾಗ ACB ಇತ್ತು. 6 ಜನ PDO ಟ್ರ್ಯಾಪ್ ಆಗಿದ್ದು ಯಾಕೆ ಅಂದರೆ ಈ ಸೊತ್ತು ಕೊಡ್ಬೇಕಾದ್ರೆ ದುಡ್ಡು ತೊಗೊಂಡು.
ಇದು ಅಷ್ಟು ಸುಲಭ ಅಲ್ಲ, ನಾನೆಲ್ಲ ಪಿ ಡಿ ಒಗಳಿಗೆ ಮನಸ್ಸನ್ನು ಗೆಲ್ಲಬೇಕಲ್ಲ. ಆಮೇಲೆ ಎಲ್ಲ ಪಿ ಡಿ ಒಸ್ ಅವರ ಅಧ್ಯಕ್ಷರೆಲ್ಲ ಕರೆಸಿ ಹೇಳಿದೆ, ನೋಡಿ ನಾವು ಈ 20 ದಿವಸದಲ್ಲಿ 6 ಜನ ಪಿ ಡಿ ಒ ಟ್ರ್ಯಾಪ್ ಆಗೋದ್ರಿಂದ ಸಮಾಜಕ್ಕೆ ಮೆಸೇಜ್ ಏನು ಹೋಗುತ್ತೆ, ನಾವು ಏನಾದರೂ ಮಾಡಿ ಇದಕ್ಕೆ ಒಳ್ಳೆ ಕೆಲಸ ಮಾಡ್ಬೋದು, ನಾನೊಂದು ಐಡಿಯಾ ಕೊಡ್ತೀನಿ, ನಿಮ್ಗೆ ಏನು ಅನಿಸುತ್ತೆ ಹೇಳಿ. ಏನು ಹೇಳಿ ಸರ್, ನಾವೆಲ್ಲ ಮಾಡೋಣ ಅಂತ ಎಲ್ಲ ಒಪ್ಪಿದ್ರು ಅವರು. ಒಪ್ಪಿ ಆಮೇಲೆ ಈ ಮನೆ ಬಾಗಿಲಿಗೆ ನಾವು ಯಾಕೆ ಈ ಸೊತ್ತು ಕೊಡಬಾರ್ದು, ಹೆಂಗೆ ಕೊಡೋದು ಸರ್ ಅಂದರು. ನೋಡಿ ನಾವು ಹಳ್ಳಿ ಹೋಗೋಣ, ನೀವು ಟಾಮ್ ಮಾಡಿ ಯಾರಿಗೆ ಈ ಸೊತ್ತು ಬೇಕು ಇಂತಿಂಥ ಡಾಕ್ಯುಮೆಂಟ್ಸ್ ಕೊಡಿ, ಆ ಡಾಕ್ಯುಮೆಂಟ್ಸ್ ಅವ್ರ ಮನೆ ಬಾಗಿಲು ನಾವೇ ಕಲೆಕ್ಟ್ ಮಾಡೋಣ, ಇಷ್ಟು ಫೀ ಕಟ್ಟಬೇಕು ನಿಮ್ಮದು ಟ್ಯಾಕ್ಸು ಕಟ್ಸ್ಕೊಳ್ಳೋಣ, ನಾವು ಮನೆ ಬಾಗಿಲಿಗೆ ಹೋಗಿ ವಾಪಸ್ ಅವ್ರಿಗೆ ಈ ಸೊತ್ತು ಕೊಡೋಣ, ಇದೊಂದು ಪ್ರಯತ್ನ ಮಾಡೋಣ ಅಂತ ಹೇಳಿದ್ವಿ. ಅವರು ಒಪ್ಪಿದರು, ಎಲ್ಲ ಒಪ್ಪಿದ್ರು. ಫಸ್ಟ್ ನಾನೇ ಹೋದೆ ಬೆಳಗ್ಗೆ 8 ಗಂಟೆಗೆ ಆ ಗ್ರಾಮಕ್ಕೆ ಹೋಗೋದು, ಟಾಮ್ ಹೊಡೆಯೋದು, ನಿಮ್ಮ ಸರ್ಟಿಫಿಕೇಟ್ಸ್ ಕೊಡಿ, ಏನೇನು ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಿ, ನಿಮ್ಗೆ ಈ ಸೊತ್ತು ಕೊಡ್ತೀವಿ. ಆ ಈ ಸೊತ್ತು ಕಾಲಾಗ ಹಳ್ಳಿನಲ್ಲಿ ಸಾಕಾಗಿಬಿಟ್ಟಿದ್ರು. ಅವ್ರಿಗೆ ಖುಷಿ, ಏನಪ್ಪ ಇದು ಏನು ಸುಮ್ಮನೆ ತಮಾಷೆ ಮಾಡ್ತಾರೋ ಏನಿದು ಅಂತ ಎಲ್ಲ ಕೊಟ್ಟರು. ನಾವು ಬೆಳಗ್ಗೆ ಹೋಗಿ ಆ ಗ್ರಾಮಗಳಿಗೆ ಹೋಗಿ ನಾನೇ ಹೋಗಿ ಅವ್ರ ಮನೆಗೆ ಈ ಸೊತ್ತು ಮನೆ ಬಾಗಿಲಿಗೆ ಕೊಡೋದು. ಎಲ್ಲ ಖುಷಿಯಾಗಿ ಸುಮಾರು ನಾನು 9 ತಿಂಗಳು ಸಿ ಇ ಆಗಿದ್ದೆ. 22,000 ಮನೆ ಬಾಗಿಲಿಗೆ ಈ ಸೊತ್ತು ಕೊಟ್ಟಿದ್ದು. 22,000 ಸಣ್ಣ ನಂಬರ್ಸ್ ಅಲ್ಲ ಸರ್ ಅದು. ಅದಕ್ಕೆ ಸಮಯ, ದುಡ್ಡು ಭಾಳ ವ್ಯರ್ಥ ಆಗ್ತಿತ್ತು. ಹಳ್ಳಿ ಜನ ತುಂಬ ಕಷ್ಟಪಡ್ತಾಯಿದ್ರು ಈ ಸೊತ್ತು ತೊಗೊಳಕ್ಕೆ. ಇಷ್ಟು ಈಸಿಯಾಗಿ ಈ ಸೊತ್ತು ಬರುತ್ತೆ ಅನ್ನೋದು ಎಲ್ಲರೂ ತೊಗೊಂಡು ನನಗೆ, ಸರ್ ನಮ್ಮ ಜಿಲ್ಲೆಗೆ ಈ ಸೊತ್ತು ಕೊಡಿ, ನಮ್ಮ ಜಿಲ್ಲೆ ನನ್ನ ಪಕ್ಕನೇ ದಾವಣಗೆರೆ ಜಿಲ್ಲೆ ನಂದು, ನಮ್ಮೂರರೆಲ್ಲ ಕೇಳೋರು ನನಗೆ ಈ ಸೊತ್ತು ಇಲ್ಲಿ ಬಂದರೆ ನೀವು ಕೊಡಿಸ್ಬೋದಲ್ಲ ಅಂತೇಳಿ. ಬಟ್ ಒಬ್ಬ ಅಧಿಕಾರಿ ಮನಸ್ಸು ಮಾಡಿದರೆ, ನಮ್ಮ ಸಿಬ್ಬಂದಿ ಜೊತೆ ನಾವು ಚರ್ಚೆ ಮಾಡಿ ಏನು ಒಳ್ಳೇದು ಮಾಡ್ಬೋದು ಅಂದರೆ ಇದು ಒಂದು ಒಳ್ಳೆಯ ಉದಾಹರಣೆ. ನಿಜಕ್ಕೂ ಕೂಡ 6 ಜನ ಟ್ರ್ಯಾಪ್ ಆಗಿರ್ತಕ್ಕಂಥ ಒಂದು ಜಿಲ್ಲೆನಲ್ಲಿ 22,000 ಮನೆ ಬಾಗಿಲಿಗೆ ಈ ಸೊತ್ತು ಕೊಡೋದಿದೆಯಲ್ಲ, ಅದೇ ಅಧಿಕಾರಿಗಳೇ ತಾನೇ ಕೊಟ್ಟಿದ್ದು, ನಾನಲ್ಲ. ನಾನು ಸಾಧ್ಯವಾದಷ್ಟು ಕೆಲವು ವಿಲೇಜಿಗೆ ಹೋಗಿ ಬಂದ್ವಿ ಬೆಳಗ್ಗೆ ಎಲ್ಲ. ಇನ್ನೆಲ್ಲ ಬೆಳಗ್ಗೆ 10 ಗಂಟೆಗೆ ಆಫೀಸ್ಗೆ ಹೋಗೋ ಬದಲು 8 ಗಂಟೆಗೆ ಹೋದರೆ ಒಂದು 2 ಗಂಟೆನಲ್ಲಿ ಅಲರ್ಟ್ ಆಗುತ್ತೆ. ಈಗ ಈ ಗ್ರಾಮ ಪಂಚಾಯತಿ ಕೊಡ್ತಾರೆ ಅಂತ ಅವ್ರು ಕೇಳ್ತಾರೆ, ಪಕ್ಕದವ್ರು ಕೇಳ್ತಾರೆ, ಹಿಂಗೆಲ್ಲ ಕೇಳಿ ಅದು ಒಂಥರ ಮೂಮೆಂಟ್. ನನಗೂ ಅಂದ್ಕೊಂಡಿರಲಿಲ್ಲ ಈ ರೀತಿ ಸಕ್ಸಸ್ ಆಗುತ್ತೆ ಅಂತ. ತುಂಬ ಅನುಕೂಲ. ಇವತ್ತು ಕೂಡ ಬಹಳಷ್ಟು ಪತ್ರಿಕೆಗಳು ಬರೀತವೆ, ಸಾಮಾನ್ಯ ಜನರಿಂದ ಹಿಡಿದು ಸರ್ಕಾರದವ್ರಿಗೂ ಕೂಡ ನಮಗೆ ಶ್ಲಾಘನೆಯನ್ನು ಕೊಡ್ತಾರೆ ಸರ್. ಇವನ್ ಕಾರ್ಯದರ್ಶಿ ಮಟ್ಟದವ್ರಿಗೂ ಕೂಡ, ಮಿನಿಸ್ಟ್ರು ಮಟ್ಟದವ್ರಿಗೂ ಕೂಡ ಶ್ಲಾಘನೆ ಕೊಡ್ತಾರೆ. ಅವ್ರು ಏನು ಟಾರ್ಗೆಟ್ ಕೊಡ್ತಾರಲ್ಲ, ಹಾಗಾಗಿ ಅದನ್ನು ನಾನು ವಿತ್ ಹಾರ್ಟ್ ಪರ್ಫಾರ್ಮ್ ಮಾಡ್ತೀನಿ. ಎಸ್ ಸರ್. ಹಾಗೆ ತಾವು ಹಾಸ್ಟೆಲ್ಗಳಿಗೆ ದಿಢೀರ್ ಭೇಟಿ ಕೊಡ್ತಿದ್ರಿ. ಸೊ ಆ ಸಿ ಇ ಆಗಿದ್ದಾಗ ಇದರಿಂದ ಅಲ್ಲಿ ವಾರ್ಡನ್ಗಳಾಗ್ಬೋದು, ಅಧಿಕಾರಿಗಳು ಎಚ್ಚೆತ್ಕೊಂಡು ಇನ್ನೂ ಪಾರದರ್ಶಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ದಿಢೀರ್ ಭೇಟಿ ಬಗ್ಗೆ ಮಾತನಾಡ್ಬೋದಾ? ಈಗ ಸಂಜೆ ನಾವು 6 ಗಂಟೆ 7 ಗಂಟೆ ಆದಮೇಲೆ ನನಗೇನು ಕೆಲಸ ಇರೋದಿಲ್ಲಲ್ಲ, ಸಹಜವಾಗಿ ಊಟದ ಸಮಯಕ್ಕೆ ನಾನು ಹಾಸ್ಟೆಲ್ ಭೇಟಿ ಕೊಡ್ತಾಯಿದ್ದೆ. ಅಲ್ಲಿ ನಿಜವಾದ ಹಾಸ್ಟೆಲ್ ಜೀವನ ನನಗೇನು ಅಂತ ಗೊತ್ತಾಯಿತು. ಎಷ್ಟೋ ಹಾಸ್ಟೆಲ್ನಲ್ಲಿ ಕ್ಲೀನ್ಲಿನೆಸ್ ಇರ್ತಾ ಇರಲಿಲ್ಲ. ಆಮೇಲೆ ಕೆಲವು ಹಾಸ್ಟೆಲಲ್ಲಿ ನಾನು ಹೋದಾಗ ಅಲ್ಲಿ ಫುಡ್ ಐಟಮ್ಸ್ ಕಡಿಮೆ ಇರ್ತಾಯಿದ್ದು. ನಾನು ಮೊದಲಿಗೆ 2 ವಾರ್ಡನ್ ಸಸ್ಪೆಂಡ್ ಮಾಡಿದೆ. ಆಮೇಲೆ ಸಸ್ಪೆಂಡ್ ಮಾಡಿ ನನಗೇನು ಅನ್ನಿಸ್ತಿದ್ದು, ಹಾಸ್ಟೆಲ್ ವಾರ್ಡನ್ ತಪ್ಪಿಲ್ಲ ಪಾಪ, ಏನಾಗಿದೆ ಅಂತೇಳಿ. ಹಾಗಾಗಿ ಎಲ್ಲ ವಾರ್ಡನ್ನು ಒಂದು ಸಭೆ ಕರೆದೆ, ನಿಮಗೆ ಟೈಮ್ ಕೊಡ್ತೀನಿ, ಸತ್ಯ ಹೇಳ್ಬಿಡಿ, ನಿಮ್ಗೆ ಏನು ತೊಂದರೆ ಇದೆ. ಮತ್ತು ನಾನು ಸುಮ್ಮನೆ ಸಸ್ಪೆಂಡ್ ಮಾಡೋದು, ನೀವು ಯಾರ್ಯಾರಿಂದನೇ ಹೇಳ್ಸೋದು. ನಾನು ಒಂದು ಸಲ ಸಸ್ಪೆಂಡ್ ಮಾಡಿದರೆ ಮುಗೀತು, ಯಾರು ಹೇಳಿದ್ರು ಕೇಳೋದಿಲ್ಲ ಅಂತ. ಆಮೇಲೆ ಅವರು ಕೆಲವ್ರು ಹೇಳಿದರು, ಸರ್ ಫುಡ್ ಐಟಮ್ಸ್ ಸರಿಯಾಗಿ ಬರ್ತಾ ಇಲ್ಲ, ಅವ್ರು ನಮ್ಮ ಮಾತು ಕೇಳಲ್ಲ. ಕೆಲವೊಂದು ಸಲ ಕಾಂಟ್ರಾಕ್ಟ್ರು ಅವರೆಲ್ಲ ದೊಡ್ಡವ್ರು ಇರ್ತಾರೆ, ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂದರು. ಆಯ್ತು ಬಿಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ, ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದೆ ಅವ್ರು ಕರೆಸಿದೆ ಕಾಂಟ್ರಾಕ್ಟ್ರು. ನಾನು ಇನ್ನು ನಾಳೆಯಿಂದ ಹಾಸ್ಟೆಲ್ ವಿಸಿಟ್ ಮಾಡ್ತಾಯಿದ್ದೀನಿ. ಅಲ್ಲಿ ನೀವೇನು ಐಟಮ್ಸ್ ಇವ್ರು ಇಂಡೆಂಟ್ ಕೊಟ್ಟಿರ್ತಾರೆ ಅದಲ್ಲಿ ಇರಬೇಕು. ಇಲ್ಲದೇ ಇದ್ದರೆ ಹಾಸ್ಟೆಲ್ ವಾರ್ಡನ್ ಮೇಲೆ ಕ್ರಮ ತೊಗೊಳಲ್ಲ, ನಿಮ್ಮ ಮೇಲೆ FIR ಮಾಡ್ತೀನಿ. ಬ್ಲ್ಯಾಕ್ ಲಿಸ್ಟ್ ಮಾಡೋದು ಸೆಕೆಂಡ್ರಿ, ನಿಮ್ಮನ್ನ FIR ಮಾಡಿಬಿಡ್ತೀನಿ, ಇಮಿಡಿಯೇಟ್ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತೇಳಿ ವಾರ್ನ್ ಮಾಡಿ ಎಲ್ಲ ಆಫೀಸರ್ಸ್ಗೆ ಮಾಡಿ, ಎಷ್ಟು ಇಂಡೆಂಟ್ ಕೊಟ್ಟಿದ್ದು ಎಷ್ಟು ರೀಚ್ ಆಗಿದ್ದನ್ನು ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಹಾಕ್ಬೇಕು. ಅವರು ಇಂಥ ಮೆಟೀರಿಯಲ್ ಬಂತು, ಒಂದು ಫೋಟೋ ಹೊಡೆದು ಹಾಕಬೇಕು. ನಾನು ಹೋದಾಗ 10 kg ಬೇಳೆ ಬಂದಿತ್ತು, ನಿನ್ನೆವರೆಗೆ 8 kg ಕೊಟ್ಟಿದ್ದೀವಿ, ಇನ್ನು 2 kg ಇದೆ. 2 kg ತೂಕ ಮಾಡ್ತಿದ್ದೆ ನಾನು. ನನ್ನ ಉದ್ದೇಶ ಇಲ್ಲಿ ಎಷ್ಟು ಫುಡ್ ಇದ್ದರೂ ಮಕ್ಕಳು ಊಟ ಮಾಡಲಿ, ಮಕ್ಕಳಿಗೆ ಊಟ ಮಾಡಲಿ. ಮೊದಲಿಗೆ ಫುಡ್ ಇಲ್ಲಿ ಬರಲಿ, ಫುಡ್ ಐಟಮ್ಸು. ಅದಾದಮೇಲೆ ಎಲ್ಲ ಹಾಸ್ಟೆಲ್ಸಲ್ಲಿ ಕೂಡ ತುಂಬ ಅವ್ರಿಗೆ ಖುಷಿಯಾಗ್ಬಿಡ್ತು. ಮಕ್ಕಳು ಊಟ ಮಾಡಿ, ಸರ್ ಇನ್ನೊಂದು 10 ಮಕ್ಕಳು ಹೊರಗೆ ನಿಂತಿದ್ದಾರೆ, ಅವರಿಗೆ ನಾವು ಜಾಗ ಕೊಡೋಕ್ಕಾಗ್ತಾಯಿಲ್ಲ, ಕೊಡಿ ಪಾಪ ಮಕ್ಕಳಿಗೆ ಊಟ ಕೊಡಿ, ಯಾರೋ ಹಸ್ಕೊಂಡ್ಬಿಟ್ಟು ಕೊಡಿ ಮಕ್ಕಳಿಗೆಲ್ಲ, ಎಲ್ಲರಿಗೂ ಊಟ ಕೊಡಿ ಸರ್, ಇಷ್ಟು ಫುಡ್ ಬಂದರೆ ನಾವು ಎಲ್ಲರಿಗೂ ಊಟ ಕೊಡ್ಬೋದು ಅಂತ ಜಸ್ಟ್ ಒಂದು ಇಂಟರ್ವೆನ್ಷನ್. ಅದಾದಮೇಲೆ ನಾನು ಸಂಜೆ ಹೋಗ್ತಾ ಇದ್ದೆ, ಅವ್ರ ಜೊತೆ ಊಟ ಮಾಡ್ತಾಯಿದ್ದೆ. ಮಧ್ಯಾಹ್ನದ ಸಮಯದಲ್ಲಿ, ಶನಿವಾರ ಭಾನುವಾರ ಮಧ್ಯಾಹ್ನ ಸಮಯದಲ್ಲಿ ಕೂಡ ಅವ್ರ ಹತ್ರ ಹೋಗಿ ನಾನು ಊಟ ಮಾಡ್ತಾಯಿದ್ದೆ. ಅವಾಗ ಊಟ ಟೇಸ್ಟು ಚೆನ್ನಾಗಿ ಮಾಡೋರು, ಕ್ಲೀನ್ಲಿನೆಸ್, ಗುಣಮಟ್ಟ, ಕ್ವಾಂಟಿಟಿ, ಕ್ವಾಲಿಟಿ ಎಲ್ಲ ಚೆನ್ನಾಗಿ. ಜಸ್ಟ್ ಏನೆಲ್ಲ ಮನೆಗೆ ಊಟ ಮಾಡೋ ಬದಲೇ ಅಲ್ಲೇ ಊಟ ಮಾಡ್ತಿದ್ದೆ ಅಷ್ಟೇ, ನಾನೇನು ಬೇರೆ ಇಲ್ಲ. ಅಷ್ಟು ಮಾಡಿದರೆ ಅಷ್ಟು ಅನುಕೂಲ ಆಗುತ್ತೆ ಅಂದರೆ ತೊಂದರೆ ಇಲ್ಲಲ್ಲ. ನಾನು
ಇನ್ನು ಎಕ್ಸ್ಟ್ರಾ ಎಫರ್ಟ್ ಏನಿಲ್ಲ, ಜಸ್ಟ್ ಮನೆಗಿರೋ ಬದಲಿ ಸ್ಯಾಟರ್ಡೆ ಸಂಡೇ ಅಥವಾ ಈವ್ನಿಂಗ್ ಮಾರ್ನಿಂಗ್ ಹೋಗ್ತಾ ಇತ್ತು. ಸರ್, ಈ ದಿಢೀರ್ ಭೇಟಿ, ದಿಢೀರ್ ಕೆಲಸದಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇನ್ನೊಂದು ಕ್ರಾಂತಿ ಆಗುತ್ತೆ ಸರ್. 7,000 ಟ್ಯಾಂಕ್ಗಳು ಸ್ವಚ್ಛ ಆಗುತ್ತೆ. ಇದು ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ಸರ್ ಇದು? ಇಲ್ಲ, ಅದು ನಾನು ಒಂದ್ಸಲ ಹೊಳಲ್ಕೆರೆಗೆ ಹೋಗಿದ್ದೆ. ಬರಬೇಕಾದ್ರೆ ಅಲ್ಲಿ ಶಿವಗಂಗಾ ಅಂತ ಒಂದು ಊರು ಬರುತ್ತೆ, ಮುಂದೆ ಎಲ್ಲ ಹಳ್ಳಿಗಳು ಬರ್ತಾಯಿದ್ದೆ. ಅಲ್ಲಿ ಈ ಮಿನಿ ವಾಟರ್ ಟ್ಯಾಂಕ್ ಇರುತ್ತೆ, ನಿಮಗೆ ಗೊತ್ತಿರೋ ಕಳ್ಳಿನಲ್ಲಿ. ಆ ಮಿನಿ ವಾಟರ್ ಟ್ಯಾಂಕಲ್ಲಿ ಒಂದು 4 ನಲ್ಲಿ ಇರುತ್ತೆ. ಅಲ್ಲಿ ಜನ ಅದಕ್ಕೆ ನೀರು ಕುಡಿತಾ ಇರ್ತಾರೆ, ನಲ್ಲಿಗೆ ಕೂತು. ನಾನು ಅಂದ್ಕೊಂಡು ಇದು ಕ್ಲೀನ್ ಮಾಡಿದ್ರೆಲ್ಲ ಇವ್ರು ಕುಡಿತಾ ಇದ್ದಾರೆ, ನಾಳೆ ಏನಾದ್ರು ಕೇಸ್ ಆದರೆ, ಅಂದರೆ ಗ್ಯಾಸ್ಟ್ರೋಎಂಟರಿಟಿಸ್ ಕೇಸ್ ಆದರೆ, ವಾಂತಿ ಭೇದಿ ಕೇಸ್ ಆದರೆ ಯಾರು? ಆಮೇಲೆ ಇಮಿಡಿಯೇಟ್ ನಮ್ಮ ಡೆಪ್ಯೂಟಿ ಸೆಕ್ರೆಟರಿ ಫೋನ್ ಮಾಡಿದೆ. ಅಲ್ಲದೆ ಅವ್ರು ನೇರವಾಗಿ ನೀರು ಕುಡಿತಾ ಇದ್ದಾರೆ, ಫಿಲ್ಟ್ರ್ ಕುಡಿತಾ ಇಲ್ಲ. ಇಲ್ಲ ಸರ್, ಬೋರ್ವೆಲ್ ನೀರು. ಆಯ್ತಪ್ಪ, ಅದನ್ನು ಕ್ಲೀನ್ ಮಾಡಿ ಎಷ್ಟು ದಿನ ಆಗಿದೆ ಗೊತ್ತಿಲ್ಲ, ಎಷ್ಟೆಷ್ಟು ಏನಿದೆ ಅಂತೇಳಿ ಇಮಿಡಿಯೇಟ್ ಒಂದು ಮೆಸೇಜ್ ಹಾಕಿದೆ ಗ್ರೂಪಲ್ಲಿ, ನಮ್ಮ PDO ಮೆಸೇಜಲ್ಲಿ. ಈಗ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ಟ್ಯಾಂಕು, ಮಿನಿ ವಾಟರ್ ಟ್ಯಾಂಕು, ಈ ತೊಟ್ಟಿಗಳಿರುತ್ತೆ ದನ ಕುಡಿಲಿಕ್ಕೆ ಊರುಗಳಲ್ಲಿ, ಅದು ಮತ್ತು RO ಫಿಲ್ಟರ್ಸ್ ಎಲ್ಲ ಊರಲ್ಲಿ ಇರುತ್ತೆ. ಇವನ್ನ ಎಷ್ಟಿದ್ದಾವೆ ಹಾಕಿ, ಅವನು ಎಷ್ಟು ದಿವಸ ಆಗಿತ್ತು ತೊಳೆದಿಲ್ಲ ಗೊತ್ತಿಲ್ಲ, ಆ ನಂಬರ್ಸ್ ಹಾಕಿ ಎಷ್ಟೆಷ್ಟಿದೆ ಗ್ರಾಮ ಪಂಚಾಯತಿ ವಾರು. ಆಮೇಲೆ ಅವನ್ನ ಇಮಿಡಿಯೇಟು 48 ಗಂಟೆ ಒಳಗಡೆ ಕ್ಲೀನ್ ಮಾಡಬೇಕು. ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ ನಾನು ಕೊಡ್ತೀನಿ, ಎಲ್ಲಾದರೂ ನಿಮಗೆ ಕ್ಲೀನ್ ಮಾಡಬೇಕು. ಒಟ್ಟು 48 ಗಂಟೆ ಒಳಗೆ ಸುಮಾರು 7,500-8 ಸಾವಿರ ಈ ಟ್ಯಾಂಕ್ಸನ್ನು ಕ್ಲೀನ್ ಮಾಡಿ ವರದಿ ಕೊಡ್ತಾರೆ. ಎಷ್ಟೋ ಟ್ಯಾಂಕ್ಗಳಲ್ಲಿ ಪಕ್ಷಿಗಳು ಬಿದ್ದಿರುತ್ತೆ, ಇನ್ನು ಒಂದು ಸಿಟಿನಲ್ಲಿ ಮಂಗ ಬಿದ್ದಿರುತ್ತೆ. ಬಿಡಿ, ಡಸ್ಟ್ ಬಿಡಿ. ಅಂದರೆ ಯಾಕೆಂದರೆ ಅವರು ವರ್ಷಕ್ಕೋ 2 ವರ್ಷಕ್ಕೋ ತೊಳಿತಾ ಇರ್ತಾರೆ. ನಾನೀಗ ಏನಾದರೂ ಪ್ರಯೋಜನ ಮಾಡ್ತೀನಿ, ನಿಮಗೆ ಒಂದು ಟ್ಯಾಂಕಿಗೆ 1,000 ಬೇಕಾ 2,000 ಬೇಕಾ, ಎಲ್ಲಾದರೂ ಕೊಡೋಣಪ್ಪ ಅಂತೇಳಿ ಮಾಡಿದ್ರೆ 48 ಗಂಟೆಗೆ ಕ್ಲೀನ್ ಮಾಡಿದರು. ಇದೇ ನಮ್ಮ ಅಧಿಕಾರಿಗಳು. ಸಹಜವಾಗಿ ನಿಮಗೆ ವಾಂತಿ ಭೇದಿ ಕೇಸ್ ಬರೋದಿಲ್ಲ. ಹೌದು, ಇಷ್ಟೇ ಸಿಂಪಲ್. ಆರೋಗ್ಯ ಸುಧಾರಣೆ, ಅದಕ್ಕೆ ಸುಧಾರಣೆ. ಅದು ನನಗೂ ಕೂಡ ಹೋಗ್ತಾ ನೋಡಿ ಬಂದಿದ್ದ ಐಡಿಯಾ, ಎಲ್ಲಿ ನಾನು ಓದಿ ಅಥವಾ ನೋಡಿದ್ದಲ್ಲ. ಜನ ನೀರು ಕುಡಿತಾ ಇದ್ದಾರೆ, ಇದಕ್ಕೆ ಏನು ಮಾಡಬೇಕು ಅಂದಾಗ ಒಂದು ಐಡಿಯಾ ಬಂತು. ಒಂದು ಮೆಸೇಜ್, ಒಂದು ಲೆಟರ್ ಬರ್ದಿಲ್ಲ ನಾನು, ನಮ್ಮ PDOಗಳು ಮಾಡಿದ್ರು. ಅದೇ ನಮ್ಮ PDO. ಇದು ರಾಷ್ಟ್ರೀಯ ಪತ್ರಿಕೆಯಲ್ಲೂ ಕೂಡ, ಆಂಗ್ಲ ಪತ್ರಿಕೆಯಲ್ಲೂ ಕೂಡ ಬರುತ್ತೆ. 2 ದಿವಸದ ಗಡುವಿನಲ್ಲಿ 7,000 ಟ್ಯಾಂಕ್ ದಾಖಲೆ ಅಂತ ಹೇಳಿ. ಅದಾದ್ಮೇಲೆ ನಾನು ಪ್ರತಿ 3 ತಿಂಗಳಿಗೆ ಒಂದ್ಸಲ ಪ್ಲಾನ್ ಮಾಡಿದೆ, ಪ್ರತಿ 3 ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡಬೇಕು, ಅದಕ್ಕೆ ಕಸ ಇರಲಿ ಬಿಡಲಿ. ಹಾಗಾಗಿ ನಮಗೆ ಅಲ್ಲಿ ಒಳ್ಳೆಯ ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ SLCಯಲ್ಲಿ ಏನಾದರೂ ಮಾಡಿ ನಂಬರ್ 1 ತರಬೇಕು ಅಂತ ಪ್ರಯತ್ನ ಮಾಡ್ತೀರಾ, ಸಂಕಲ್ಪ ಮಾಡ್ತೀರಾ? ಆ ಸಂಕಲ್ಪ ಸಾಕ್ಷೀಕರಣ ಆಗುತ್ತೆ ಸರ್, ಅದ್ರ ಬಗ್ಗೆ ಮಾತಾಡೋಣ. ಯಾಕೆಂದರೆ ನಾನು ಚಿತ್ರದುರ್ಗ ಸ್ಟೂಡೆಂಟ್. ನಾನು 10th ಓದಬೇಕಾದ್ರೆ ದಾವಣಗೆರೆ ಇನ್ನೂ ಆಗಿರಲಿಲ್ಲ, ಇನ್ನು ಚಿತ್ರದುರ್ಗ ಜಿಲ್ಲೆಗೆ ಇದ್ವಿ. ಹಾಗಾಗಿ ನನ್ನ ಜಿಲ್ಲೆ ಅದು ಹಳೇದು. ನಾನು 10th ಮುಗಿಸಿದಾಗ 24ನೇ ರ್ಯಾಂಕ್ ಬಂದಿತ್ತು ಚಿತ್ರದುರ್ಗ. ಅಂದರೆ ಅವಾಗಿನ್ನೂ 24 ಜಿಲ್ಲೆ, ಅಂದರೆ ಲಾಸ್ಟ್ ರ್ಯಾಂಕು. ನಾನು ನೋಡ್ತಾ ಇದ್ದೆ, ಮೈಸೂರು ಫಸ್ಟ್ ರ್ಯಾಂಕ್, ಮಂಗಳೂರು ಸೆಕೆಂಡ್ ರ್ಯಾಂಕ್, ಮರಿಮಲ್ಲಪ್ಪ ಶಾಲೆ, ವಿದ್ಯಾವರ್ಧಕ ಬೆಂಗಳೂರು, ಹಿಂಗೆಲ್ಲ ಕೇಳ್ತಾ ಇದ್ವಿ. ಯಾಕಪ್ಪ ನಮ್ಮ ಜಿಲ್ಲೆ ಇಷ್ಟು ಅಂತ ಅಂದ್ಕೊಂಡಿದ್ದೆ ನಾನು 10th ಇದ್ದಾಗ. ಆಮೇಲೆ CO ಆಗಿ ಹೋದಾಗ ನಾನು ಫಸ್ಟ್ ನಮ್ಮ DDPI ಕರೆದೆ. ನಾನು ಓದಿದ ಜಿಲ್ಲೆ ಇದು, ಏನಿದೆ 10th ನಿಮ್ದು ರ್ಯಾಂಕ್? ಸರ್ ಈಗ 27ನೇ ರ್ಯಾಂಕ್ ಇದೆ ಅಂದರೆ, ಯಾಕಂದ್ರೆ 31 ಜಿಲ್ಲೆ ಆಗಿದ್ವಲ್ಲ, 27ನೇ ರ್ಯಾಂಕ್. ಇಲ್ಲ, ಏನಾದರೂ ಮಾಡಿ ನಂಬರ್ 1 ತರಬೇಕಲ್ಲ, ನನ್ನ ಕನಸಿತ್ತು. ನಾನು 10th ಓದಿದಾಗ ನಾನೀಗ CO ಆಗಿ ಬಂದೀನಿ, ಹೆಂಗೆ ಪ್ಲ್ಯಾನ್ ಮಾಡೋಣ ಅಂತೇಳಿ ಟೀಚರ್ಸ್ ಕ್ಲಬ್ ಮಾಡಿದೆ. ಸೈನ್ಸ್ ಟೀಚರ್ಸ್ ಕ್ಲಬ್, ಸೋಷಿಯಲ್ ಸ್ಟಡೀಸ್, ಕನ್ನಡ ಟೀಚರ್ಸ್ ಕ್ಲಬ್, ಇಂಗ್ಲೀಷ್ ಟೀಚರ್ಸ್ ಕ್ಲಬ್ ಮಾಡಿ ಸುಮಾರು 446 ಶಾಲೆ ಇದ್ದು. ಆ ಕ್ಲಬ್ ಮಾಡಿ ಅವ್ರಿಗೆಲ್ಲ ಒಂದೊಂದು ಸಂಡೇ ದಿನ ನಾವೇ ಅವ್ರಿಗೆ ಮಧ್ಯಾಹ್ನ ಊಟ ಕೊಡೋದು. ಅವ್ರನ್ನ ಬೇರೆ ಬೇರೆ ಕಡೆಯಿಂದ ಕರೆಸಿ ಅವ್ರಿಗೆ ತರಬೇತಿ ಕೊಡಿಸಿದ್ವಿ. ವಾಟ್ ಟು ಟೀಚ್ ಅಲ್ಲ, ವಾಟ್ ನಾಟ್ ಟು ಟೀಚ್. ಇದೊಂಥರ ವಿಶೇಷವಾಗಿದೆ. ಎಲ್ಲ ಪಾಠ ಮಾಡಿ ಗೊತ್ತಿದೆ ಟೀಚರ್ಸ್ಗೆ. ನೀವು ಪಾಠ ಮಾಡಿದ್ರೆ ಕೇಳಲ್ಲ ಅವರು. ನೀವು ಏನು ಪಾಠ ಮಾಡಬಾರ್ದು ಅಂತ ಹೇಳ್ಬೇಕು ನಾವು ಅವ್ರಿಗೆ, ಯಾವ ರೀತಿ ಅಂತ. ಅದನ್ನು ಬೇರೆ ಬೇರೆ ತಜ್ಞರನ್ನು ಕರೆಸಿ ಅವರಿಗೆ ತರಬೇತಿ ಕೊಡಿಸಿದ್ವಿ. ಆಮೇಲೆ ಪ್ರತಿ ಶಾಲೆಯಲ್ಲಿ ಸ್ಕ್ರೀನಿಂಗ್ ಮಾಡ್ತಾಯಿದ್ದೆ ನಾನು. 50 ಮಕ್ಕಳಿದ್ರೆ ಅದರಲ್ಲಿ ಲಾಸ್ಟ್ 5 ಮಕ್ಕಳೇ, ಅವ್ರಿಗೇನೂ ಬರಲ್ಲ, ಅವ್ರು 5 ಮಕ್ಕಳು. ನೆಕ್ಸ್ಟ್ ಮೀಡಿಯಮ್ ಒಂದು 10 ಮಕ್ಕಳು, ಇನ್ನು ಟಾಪು. ಈ ಲಾಸ್ಟ್ 5 ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ರಜಾ ಇದ್ದ ಸಮಯದಲ್ಲಿ ನಮ್ಮ BCM ಹಾಸ್ಟೆಲಿಗೆ ಅವ್ರನ್ನ 1 ವಾರ 15 ದಿವಸ ಹಾಕಿಬಿಡೋದು. ಅವ್ರೇನು ದುಡ್ಡು ಕೊಡೋಂಗಿಲ್ಲ, ನಾವೇ ಊಟ ಕೊಡ್ತೀವಿ. ಇಲ್ಲಿ ಕೂತು ಅವರಿಗೆ ಫಸ್ಟ್ ಈ ಬರದೇ ಇದ್ರಿಗೆ ABCD ಬರದೇ ಇದ್ರಿಗೆ ABCD ಈ ರೀತಿ ಕಲಿಸೋದು. ಅವ್ರನ್ನ ತಯಾರು ಮಾಡ್ತಿದ್ವಿ ಇಲ್ಲಿ. ಹಿಂಗೆ ತಯಾರು ಮಾಡಿ ಆಮೇಲೆ ಪ್ರತಿಯೊಬ್ಬ ಟೀಚರ್ಗೆ 10 ಮಕ್ಕಳು ವಾಟ್ಸಪ್ ಗ್ರೂಪ್. ಅವರು ಬೆಳಗ್ಗೆ ಅವ್ರ ಪೇರೆಂಟ್ಸನ್ನು ಹೇಳಿಸ್ಬೇಕು, ನಿಮ್ಮ ಮಗ ಎದ್ದಿದ್ದಾನೆ, ಓದ್ತಾ ಇದ್ದಾನೆ ಅಂತೇಳಿ. ಆಮೇಲೆ ಭಾಳ ವೀಕ್ ಇರೋರಿಗೆ 5 ಮಕ್ಕಳಿಗೆ ಒಬ್ಬ ಟೀಚರ್, ತುಂಬ ಕಾನ್ಸಂಟ್ರೇಷನ್ ಕೊಡಬೇಕು. ನಾವು ಅವ್ರನ್ನಷ್ಟೇ ರಿವ್ಯೂ ಮಾಡೋದು. ಟಾಪರ್ಸೇ ಇರ್ತಾರೆ. ಇವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಕೊನೆಗೆ ರಿಸಲ್ಟ್ ಬಂದಾಗ ನಂಬರ್ 1 ಚಿತ್ರದುರ್ಗ. ನಾನೇ ಓದಿದಂಥ ಜಿಲ್ಲೆಯಲ್ಲಿ ಲಾಸ್ಟ್ ಇದ್ದಾಗ ನಾನು ಓದಾಗ ಇವತ್ತು ನಂಬರ್ 1 ಬಂತಲ್ಲ ಅಂತೇಳಿ ಖುಷಿಯಾಗಿ, ಅಷ್ಟೊತ್ತಿಗೆ ನಾನು DC ಆಗಿ ವರ್ಗಾವಣೆ ಆಗಿತ್ತು. ಆದರೂ ಮತ್ತೆ ನಾನು ಬಂದು ಆ ಎಲ್ಲ ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರ್ 235 ಶಾಲೆಯಲ್ಲಿ 100% ರಿಸಲ್ಟ್ ಬಂದಿತ್ತು. ಅವ್ರಿಗೆಲ್ಲರಿಗೂ ಸನ್ಮಾನ ಮಾಡಿ ಗೌರವ ಕೊಟ್ಟು, ನನ್ನ ಮಾತನ್ನು ನೆಗ್ಕೊಂಡಿದ್ದೀರಿ, ನಮ್ಮ ಜಿಲ್ಲೆಗೆ ಗೌರವ ತಂದಿರಿ ಅಂತೇಳಿ ನಂಬರ್ 1 ತೊಗೊಂಬಂದೆ.
ಸರ್ IAS ಅಧಿಕಾರಿ ಅಂತ ಹೇಳಿದ್ರೆ ಕಂದಾಯ ಇಲಾಖೆ ಅಂತ ಅಷ್ಟೇ, ರೆವಿನ್ಯೂ ಅಂತ ಅಷ್ಟೇ ಅನ್ಕೋತೀವಿ, ಬಟ್ ಆದರೆ ಶಿಕ್ಷಣ ಇಲಾಖೆಯಲ್ಲೂ ಪ್ರಭಾವ ಮೂಡಿಸ್ಬೋದು ಅಂತ ತೋರಿಸ್ಕೊಟ್ಟಂಥವ್ರು. ಹೇಗೆ ಸರ್ ನೀವು ಹೆಂಗೆ ಅನ್ಕೋತೀರಾ ಸರ್, ಕಂದಾಯ ಇಲಾಖೆ ಜವಾಬ್ದಾರಿ ಅಷ್ಟೇ ನಿರ್ವಹಿಸೋದಲ್ಲ, ಎಲ್ಲ ಇಲಾಖೆಯಲ್ಲೂ ಕೆಲಸ ಮಾಡ್ಬೋದು ಅಂತ? ಇಲ್ಲ, ಈ CO ಆದಾಗ ಒಂದಷ್ಟು ಕೆಲಸಗಳನ್ನು ಮಾಡ್ಬೋದು, DC ಆದಾಗ ಲಿಮಿಟೇ ಇಲ್ಲ. ನಿಮಗೆ ಏನು ಕಂಡುತ್ತೋ ಎಲ್ಲ ಕೆಲಸ ಮಾಡ್ಬೋದು. ಜಿಲ್ಲಾಧಿಕಾರಿಯಾಗಿ ನಾನು ಅನೇಕ ಕೆಲಸಗಳನ್ನು ಮಾಡಿದ್ದೀನಿ. ಕಂದಾಯದಂತ ನಮ್ಮ ಗುರಿ ಇರುತ್ತೆ, ಕಂದಾಯ ಗ್ರಾಮ ಮಾಡಬೇಕು, ಅದರಲ್ಲಿ ನಂಬರ್ 1 ಬಂದ್ವಿ ನಾವು. ಈ ಸ್ವತ್ತಿನಲ್ಲಿ ಅಲ್ಲಿ ಕೂಡ ಫಾರಮ್ 3 ಸಿಟಿನಲ್ಲಿ ಹೊಸಪೇಟೆಗೆ ಹೋದಾಗ ಫಾರಮ್ 3 ಇಶ್ಯೂ. ಇಲ್ಲಿ ಫಾರಮ್ 911 ಬರುತ್ತೆ ರೂರಲ್ ಏರಿಯಾದಲ್ಲಿ, ಸಿಟಿನಲ್ಲಿ ಫಾರಮ್ 3 ಬರುತ್ತೆ. ಅದೇ ಈ ಸ್ವತ್ತನೇ. ಅಲ್ಲಿ ಕೂಡ ನಮ್ಮ ನಗರಸಭೆಯಲ್ಲಿ ತುಂಬ ತೊಂದರೆ ಇತ್ತು ಫಾರಮ್ 3 ತೊಗೊಳೋದು. ನಾನು ಒಂದು ಸಲ ದಿಢೀರಾಗಿ ಭೇಟಿ ನೀಡ್ತೀನಿ ನಗರಸಭೆಗೆ. ಅಲ್ಲಿ ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಮೇಲೆ ಫಾರಮ್ 3 ಕೊಟ್ಟಿದ್ರು. ಅದನ್ನೆಲ್ಲ ನೋಡಿ ಅಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಮನೆಗೆ ಹೋಗಿ ಕಲೆಕ್ಟ್ ಮಾಡೋದು, ಅವರಿಗೆ ನಾವು ಮನೆಗೆ ಹೋಗಿ ಕೊಡೋದು ಇನ್ನು ಫಾರಮ್ 3 ಅವರು ಬರ್ಕೊಡೋದು ಅಂತೇಳಿ. ಆಮೇಲೆ ಸರ್ ಬಂದಾಗ ಮತ್ತೆ ಇವರು ದುಡ್ಡು ಕೇಳ್ಬೋದು ಕೆಲವರು ಅಂತ ಹೇಳಿ ಮತ್ತು ಮಾಹಿತಿ ಬಂತು. ಅದಕ್ಕೆ ಏನು ಮಾಡಿದೆ, ಅವ್ರು ಡಾಕ್ಯುಮೆಂಟ್ ಕೊಟ್ಟು ಹೋಗಬೇಕು, ಅವ್ರ ಮನೆಗೆ ರಿಜಿಸ್ಟರ್ ಪೋಸ್ಟ್ ಡೈಲಿ ಎಷ್ಟು ರಿಜಿಸ್ಟರ್ ಪೋಸ್ಟ್ ಆಗುತ್ತೆ ಅಂತ ಗ್ರೂಪಲ್ಲಿ ಶೇರ್ ಮಾಡೋದು. ಡೈಲಿ 50, 100, 150 ರಿಜಿಸ್ಟರ್ ಪೋಸ್ಟು ನಿಮಗೆ ಬಂದು ಅಪ್ಲೈ ಮಾಡಿರ್ತೀರಿ ನೀವು ಫಾರಮ್ 3ಗೆ. ನಿಮ್ಮನ್ನ ನಾಳೆ ಅಥವಾ ನಾಡಿದ್ದು ಸಕಾಲ ಟೈಮಲ್ಲಿ ಮಾಡಿ ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಕಳಿಸ್ಬೇಕು. ಪ್ರತಿದಿನ ಎಲ್ಲ 8 ನಮಗೆ ಅರ್ಬನ್ ಲೋಕಲ್ ಬಾಡಿ ಬರ್ತಾಯಿದ್ದು, ಮನೆಗೆ ಫಾರಮ್ 3 ಅಲ್ಲಿ ಕಳಿಸ್ಬೋದು. ಅದು ಹೊರತುಪಡಿಸಿ ಬೇರೆ ಬೇರೆ ಸ್ಮಶಾನ ಅಭಿವೃದ್ಧಿನಲ್ಲಿ ನಾನು ತುಂಬ ಇನ್ವಾಲ್ವ್ ಆಗ್ತಾಯಿದ್ದೆ. ಯಾಕೆಂದರೆ ನೀವು ನಂದು ಸುಮಾರು 786 ಸ್ಮಶಾನ ವಿಜಯನಗರ ಜಿಲ್ಲೆಯಲ್ಲಿ, ಸಿಟಿನಲ್ಲಿ 96 ಇದ್ದಾವೆ. ಹಳ್ಳಿನಲ್ಲಿ ಸ್ಮಶಾನಗಳೆಲ್ಲ ಒತ್ತುವರಿ ಅವನ್ನೆಲ್ಲ ಬಿಡಿಸ್ಕೊಟ್ಟು, ಆಮೇಲೆ ಕೆಲವರು ಊರಲ್ಲಿ ಸ್ಮಶಾನನೇ ಇಲ್ಲ, ಎಲ್ಲೋ ಹಳ್ಳದಲ್ಲಿ ಆಗ್ತಾಯಿದ್ದಾರೆ. ಅವ್ರು ಯಾರಾದರೂ ಒಬ್ಬರು ಬಂದು ನನಗೆ ಸ್ಮಶಾನ ಇಲ್ಲ ಅಂದರೆ ಆ ಊರಲ್ಲಿ ವೆರಿಫೈ ಮಾಡಿ, ಇಲ್ಲ ಅಂದರೆ ಇಮಿಡಿಯೇಟ್ 2 ಎಕರೆ 3 ಎಕರೆ ಅವರ ಜನಸಂಖ್ಯೆ ಆಧಾರದ ಮೇಲೆ ನಾನು ಅವರಿಗೆ ಮಾಡಿಕೊಡ್ತಾಯಿದ್ದೆ. ಆ ಸ್ಮಶಾನಗಳನ್ನು ಕೊಟ್ಟ ತಕ್ಷಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವ್ರಿಗೆ ಬೇಲಿ ಹಾಕೋದು, ಲೆವೆಲ್ ಮಾಡಿಕೊಡೋದು, ಇವೆಲ್ಲ ಮಾಡಿಸಿಕೊಟ್ಟೆ. ಇನ್ನು ಸಿಟಿನಲ್ಲಿ ಏನಾಗುತ್ತೆ ಅಂದರೆ, ಸ್ಮಶಾನಗಳು ಭಾಳಷ್ಟು ಜನ ಸಿಟಿನಲ್ಲಿ ಹೋದಾಗ ಅಲ್ಲಿ ಟಾಯ್ಲೆಟ್ಸ್ ಇರೋಲ್ಲ, ನೆರಳಿರಲ್ಲ, ಹೆಣ್ಮಕ್ಳು ವಯಸ್ಸಾದರಿರ್ತಾರೆ, ಅವರು ಮಣ್ಣಿಗೆ ಹೋದಾಗಿರ್ತಾರೆ, ಅಲ್ಲಿ ಸ್ಮಶಾನದಲ್ಲಿ ಕಾರ್ಯ ಮುಗಿಸಿ ನಿಲ್ಲಬೇಕಾಗತ್ತೆ, ತುಂಬ ಕಷ್ಟ. ಆಮೇಲೆ ಸಿಟಿನಲ್ಲಿ ಹೊರಗಡೆ ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಎಲ್ಲ ಸ್ಮಶಾನಗಳಿಗೂ ಲೈಟು, ರಾತ್ರಿ 12 ಗಂಟೆಗೆ ಮಣ್ಣು ಮಾಡೋದಿದ್ರು ಕೂಡ ಎಲ್ಲ ಫ್ಲಡ್ ಲೈಟ್. 96 ಸ್ಮಶಾನಗಳಿಗೆ ಕುಡಿಯೋ ನೀರು, ಟಾಯ್ಲೆಟ್ಸು, ಲೆವೆಲಿಂಗು, ಎಲ್ಲ ಸ್ಮಶಾನಗಳು ಬೇಲಿ ಹಾಕಿ 96 ಸ್ಮಶಾನಗಳು. ಅಂದರೆ ನನಗೆ ಹೇಳೋರು, ಸರ್ ನೀವು ಸ್ಮಶಾನದ ಸ್ಮಶಾನ DC ಅಂದರೆ ಕೆಲವರು ಬಂದು, ಅಲ್ಲಪ್ಪ ನಾವೇನು ಕೆಲಸ ಮಾಡಿರೋ ಅದಕ್ಕೊಂದು DC ನೀವು ಹೆಸರಿಡ್ತೀರಿ, ಬಟ್ ಸ್ಮಶಾನಗಳು ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಯಾರಿಗೂ ಎಲ್ಲೂ ಆ್ಯಕ್ಷನ್ ಪ್ಲಾನ್ ಇರೋಲ್ಲ. ನಾನು ಅರ್ಬನ್ ಲೋಕಲ್ ಬಾಡಿ ಆ್ಯಕ್ಷನ್ ಪ್ಲಾನ್ ಮಾಡಬೇಕಾದ್ರೆ ಸಹಜವಾಗಿ ಈ ಸ್ಮಶಾನ ಇನ್ಕ್ಲೂಡ್ ಮಾಡಿದ್ರೆ ಮಾತ್ರ ಅನುಮತಿ ಕೊಡ್ತಾ ಇದ್ದೆ. ಹಾಗೆ 96 ಸ್ಮಶಾನಕ್ಕೂ ನಾವು ಒಂದು ಕ್ರಿಯಾಯೋಜನೆ ಮಾಡಿಕೊಟ್ಟು ಸ್ಮಶಾನ ಅಭಿವೃದ್ಧಿ ಮಾಡಿಸ್ಕೊಟ್ಟಿದ್ದೆ. ಎಸ್ ಸರ್. ಸರ್ ತಾವು ವಿಜಯನಗರ ಜಿಲ್ಲಾಧಿಕಾರಿಯಾಗಿ ಬಂದಮೇಲೆ ಸಕಾಲದಲ್ಲೇ ನಂಬರ್ 1 ಸ್ಥಾನ ಗಳಿಸಿದೆ ವಿಜಯನಗರ. ಇದು ತಮ್ಮ ದಕ್ಷ ಮತ್ತು ಮಾದರಿ ಆಡಳಿತಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲ್ಲ ಸರ್. ಈ ಅನೇಕ ನಾವು ಕಂದಾಯ ಇಲಾಖೆಯಿಂದ ಸರ್ವಿಸ್ ಕೊಡ್ತೀವಿ. ಮುಖ್ಯವಾಗಿ ನೀವು ಯಾವುದೇ ಗ್ರಾಮೀಣ ಪ್ರದೇಶಕ್ಕೆ ಹೋಗಲಿ ಅಥವಾ ನೀವು ಯಾವುದೇ ನಾಗರಿಕಗೆ ಮುಖ್ಯವಾದ ಸೇವೆಗಳು ಕಂದಾಯ ಇಲಾಖೆಯಲ್ಲಿ ಬೇಕು. ಯಾಕಂದರೆ ರೈಟ್ಸ್ ಇದೆ, ಅವ್ರ ಪ್ರಾಪರ್ಟಿ ರೈಟ್ಸ್ ಇದೆ. ಆ ಪ್ರಾಪರ್ಟಿ ಅಂದರೆ ಮನೆ, ಹೊಲ ಅಥವಾ ಯಾವುದೇ ಆಗಿರ್ಬೋದು. ಆ ರೈಟ್ಸ್ ಮನುಷ್ಯಗೆ ಅದೊಂದು ಆಸ್ತಿ ದಾಖಲೆ ಸಿಕ್ಕ ತಕ್ಷಣ ತುಂಬ ಖುಷಿ ಆಗ್ತಾನೆ, ಅವನು ಏನೋ ಸಾಧನೆ ಮಾಡ್ದಂಗೆ. ಆ ಸೇವೆಗಳನ್ನು ಕೊಡಬೇಕಾದಾಗ ನಮಗೆ ಸಕಾಲ ಸೇವೆ ಇದೆ ಸರ್ಕಾರದಿಂದ. ಆ ಸಕಾಲ ಸೇವೆಯಲ್ಲಿ ನಾವು ಎಷ್ಟು ಪರ್ಸೆಂಟನ್ನು ಅವರಿಗೆ ನಾವು ಕೊಡ್ತೀವಿ ಆ ಸಕಾಲ ಸಮಯದಲ್ಲಿ ಅಂತೇಳಿ, ಆ ವಿಚಾರದಲ್ಲಿ ನಾವು ವಿಜಯನಗರ ನಂಬರ್ 1 ಸಕಾಲ ಸೇವೆಯಲ್ಲಿ. ಆಮೇಲೆ ಅಟಲ್ ಜನಸ್ನೇಹಿ ಕೇಂದ್ರದಲ್ಲಿ ಅಲ್ಲಿ ಸೇವೆಗಳನ್ನು ಕೊಡ್ತೀವಿ, ಸುಮಾರು 43 ಸೇವೆ ಕೊಡ್ತೀವಿ, ಅಲ್ಲೂ ಕೂಡ ನಾವು ನಂಬರ್ 1. ಅದಾದಮೇಲೆ ಕಂದಾಯ ಗ್ರಾಮಗಳು ಅಂತೇಳಿ ತುಂಬ ಹಳೆಯ 20-30 ವರ್ಷದಿಂದ ಮಾಡಿರಲಿಲ್ಲ. ಅಂದರೆ ಕಂದಾಯ ಗ್ರಾಮ ಅಂದರೆ ಯಾವುದೋ ಹಿಂದೆ ಒಂದು ಊರ ಪಕ್ಕ ಒಂದು ಹಳ್ಳಿ ಅಥವಾ ತಾಂಡ ಇರುತ್ತೆ, ಅಲ್ಲಿ ಅವರು ಯಾವುದೋ ಸರ್ಕಾರಿ ಜಮೀನಿನಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಥವಾ ಪ್ರೈವೇಟ್ ಜನಗಳ ಹೊಲದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಈಗ ಅವ್ರದ್ದೇನು ದಾಖಲೆ ಇಲ್ಲ, ಮನೆ ಕಟ್ಸಲಿಕ್ಕೆ ಹೋದರೆ ಅವರಿಗೆ ಲೋನ್ ಸಿಗಲ್ಲ, ಮನೆ ಮಾರಾಟ ಮಾಡಬೇಕು ಅಂದರೆ ಏನೂ ಅವಕಾಶ ಇರಲ್ಲ. ಅದನ್ನು ಸರ್ಕಾರದ ಒಂದು ಮಾರ್ಗಸೂಚಿಯಂತೆ ಸುಮಾರು ಫಸ್ಟ್ ಟೈಮ್ 350 ಹೆಚ್ಚು ಕಂದಾಯ ಗ್ರಾಮಗಳನ್ನು ವಿಜಯನಗರದಲ್ಲಿ ಮಾಡಿದ್ದು ಫಸ್ಟ್ ಟೈಮ್. ಆವಾಗ ನಮ್ಮ ಕಂದಾಯ ಮಂತ್ರಿಗಳು ನಾವೊಂದು ಸಭೆ ಮಾಡಬೇಕು, ನೀವು ಹೈಯೆಸ್ಟು 350 ಗ್ರಾಮಗಳಿಗೆ ಸುಮಾರು 1,00,000 ಜನಗಳಿಗೆ ಹಕ್ಕುಪತ್ರ ಕೊಡ್ತಾ ಇದ್ದೀವಿ, ಎಲ್ಲಾದರೂ ಮಾಡಬೇಕು ಅಂತ ಒಂದು ಸಭೆಯಲ್ಲಿ ಕೇಳ್ತಾಯಿದ್ರು. ಎಲ್ಲಿ ಮಾಡೋಣ ಅಂತ ಕೇಳ್ತಾಯಿದ್ರು ಎಲ್ಲ ಜಿಲ್ಲಾಧಿಕಾರಿಗಳಿದ್ದು. ನಾನು ಮಾಡ್ತೀನಿ ಅಂತಂದೆ. ಆಯಿತು ನೀವೇ ಮಾಡಿ ಅಂತಂದರು. ಅದು ಮೊದಲಿಗೆ 1 ಲಕ್ಷ ಅಂದರು, ಆಮೇಲೆ 2 ಲಕ್ಷ ಅಂದರು, ಕೊನೆಗೆ 3.5 ಲಕ್ಷ. ಒಂದು ಸರ್ಕಾರಿ ಕಾರ್ಯಕ್ರಮ 3.5 ಲಕ್ಷ ಸೇರಿಸಿ ಮಾಡಿರ್ತಕ್ಕಂಥದ್ದು ಇತಿಹಾಸ ಇಲ್ಲ, ಸರ್ಕಾರಿ ಕಾರ್ಯಕ್ರಮ. ಅದನ್ನು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದ ಒಂದು ವಿಶೇಷ ಅಂದರೆ
ಆ ಕಾರ್ಯಕ್ರಮ ಪ್ರಿಪ್ರೇಷನ್ ನೋಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಬಂದರು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಿಪ್ರೇಷನ್ ನೋಡೋಕ್ಕೆ ಬಂದಿದ್ರು 2 days ಇನ್ ಬ್ಯಾಕ್, ಪ್ರೋಗ್ರಾಮ್ ಹೆಂಗೆ ಮಾಡ್ತಾರೆ ಅಂತ ಹೇಳಿ. ಅಂದರೆ ಅಷ್ಟು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ವಿ. ಅದಕ್ಕೆಲ್ಲ ರಾಷ್ಟ್ರೀಯ ನಾಯಕರೆಲ್ಲ ಬಂದಿದ್ದರು. ಸುಮಾರು ರಾಜ್ಯದ 3.5 ಲಕ್ಷ ಜನನ ಸೇರಿಸಿ ಒಂದು ಉತ್ತಮ ಪ್ರೋಗ್ರಾಮ್ ಮಾಡಿದ್ವಿ. ಅದು ಒಂದು ಒಳ್ಳೆ ಮೆಸೇಜ್ ಹೋಯಿತು. ಅವರೆಲ್ಲರಿಗೂ ಕೂಡ ಆಸ್ತಿ ಹಕ್ಕನ್ನು ಕೊಟ್ವಿ. ಸರ್, ಹಾಗೆ ತಾವು ಹೇಳಿದ್ರಿ DC ಅಂತ ಹೇಳಿದರೆ ಅದು ಸರ್ವವ್ಯಾಪಿ ಸರ್ವಸ್ಪರ್ಶಿ ಎಲ್ಲ ಕೆಲಸವನ್ನು ಮಾಡಬಹುದು ಅಂತ. ಮತ್ತೆ ಅದೇನೋ ಜೋಡೆತ್ತುಗಳ ರಥದ ಒಂದು ಕತೆ ರೋಚಕ ಅಂತ ಹೇಳ್ತಾರೆ. ಸೊ ಏನು ಸರ್ ಆ ರೋಚಕ ಕತೆ ಹೇಳ್ಬೋದು ನನಗೆ? ಅಂದರೆ ಈ ನಾವು ಜಿಲ್ಲಾಧಿಕಾರಿ ಆದಾಗ ಕಂದಾಯ ಇಲಾಖೆ ಸೇವೆಗಳನ್ನು ಮಾಡಲೇಬೇಕು. ಮಾಡದೇ ಇದ್ದರೆ ರಿವ್ಯೂ ಮಾಡ್ತಾರೆ. ಅದು ಬಿಟ್ಟು ನಾವು ಆರೋಗ್ಯ, ಶಿಕ್ಷಣ, ಈ ಸ್ಮಶಾನಗಳ ಅಭಿವೃದ್ಧಿ, ದೇವಸ್ಥಾನಗಳು, ಎಂಡೋಮೆಂಟ್ ಡಿಪಾರ್ಟ್ಮೆಂಟ್, ಆ ರೀತಿ ಎಲ್ಲ ಬರುತ್ತೆ. ನಾನು ಅನೇಕ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಿದೆ. ಅದು ಒಂದು ನಮಗೆ ಸಿಕ್ಕಂಥ ಸೇವೆ. ಉದಾಹರಣೆಗೆ ಕೊಟ್ಟೂರು ದೇವಸ್ಥಾನ, ಅಲ್ಲಿ ಊಟನ ಮಧ್ಯಾಹ್ನ 1 ಗಂಟೆಗೆ 1-2 ಗಂಟೆ ಪ್ರಸಾದ ಕೊಡೋರು. ನಾನು ಅಲ್ಲಿ ಎಲ್ಲ ದೇವಸ್ಥಾನಗಳು ನೋಡಿದೆ. ಎಲ್ಲರೂ ಬುಕ್ ಬರಿತಾಯಿದ್ರು, ಯಾರ್ಯಾದರೂ ಅವರು ದೇಣಿಗೆ ಕೊಟ್ಟರೆ 300, 1000 ಹಂಗೆ ಅಂತ. ನೋಡಿ ಆ ಬುಕ್ ಕಳೆದೋದ್ರೆ ನಮಗೆ ಲೆಕ್ಕನೂ ಸಿಗೋಲ್ಲ. ಅದಕ್ಕೆ ಎಲ್ಲ ದೇವಸ್ಥಾನಗಳಲ್ಲಿ ಕಂಪಲ್ಸರಿ POS ಮಿಷಿನ್ ಮಾಡಿದೆ. ಅವರು ಡಿಜಿಟಲ್ ತೊಗೋಬೇಕು, ಎಲ್ಲ ಅಮೌಂಟ್ ಏನು ಕೊಟ್ಟರೆ ಎಲ್ಲ ರೆಕಾರ್ಡ್ ಮಾಡಬೇಕು ಅಂತೇಳಿ. ಈ ರೀತಿ ಮಾಡಿದ್ರಿಂದ ಕೊಟ್ಟೂರಲ್ಲಿ 2 ಕೋಟಿ ಬರ್ತಾ ಇದ್ದಿದ್ದು 4ರಿಂದ 5 ಕೋಟಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಂಪಿನಲ್ಲಿ ಕೂಡ ಡಬಲ್ ಆಯಿತು. ಉಚ್ಚಂಗಿದುರ್ಗದಲ್ಲಿ 6 ಕೋಟಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಕುರುವತ್ತಿ, ಮೈಲಾರದಲ್ಲಿ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಒಂದು ಸ್ಮಾಲ್ ಇಂಟರ್ವೆನ್ಷನ್. ಯಾವಾಗ ನಾವು ಅದನ್ನು ಡಿಜಿಟಲ್ ಮಾಡಿದ್ವಿ, ಯಾರು ಕೂಡ ಚೀಟಿ ಬರೆಯೋಂಗಿಲ್ಲ, ಎಲ್ಲ ಡಿಜಿಟಲ್, ನೀವು ರಸೀಟ್ ಕೊಡಬೇಕು ಅಂತ. ನಾನು ಲಾಗಿನ್ನಲ್ಲಿ ನೋಡ್ಬೋದು ಯಾವ್ಯಾವ ದಿನ ಎಷ್ಟೆಷ್ಟು ದುಡ್ಡು ಬಂದಿದೆ ಅಂತ. ಆ ಬಂದಿರತಕ್ಕಂಥ ಎಲ್ಲ ಮೊತ್ತವನ್ನು ಮತ್ತು ನಾನು ಸರ್ಕಾರದ ಅನುಮತಿ ಪಡೆದು ಅಲ್ಲಿ ಟಾಯ್ಲೆಟ್ಸ್, ಮಹಿಳೆಯರಿಗೆ ರೆಸ್ಟ್ ರೂಮ್, ಕುಡಿಲಿಕ್ಕೆ ನೀರು, ಮತ್ತು ಪ್ರತಿ ಬೆಳಗ್ಗೆಯಿಂದನೂ ಸಂಜೆವರೆಗೂ ಪ್ರಸಾದ. ಉದಾಹರಣೆ ಪ್ರಸಾದ ಯಾರಿಗೆ ಅಂದರೆ ಭಕ್ತರಿಗೆ ಅಂತಲ್ಲ, ಕೊಟ್ಟೂರಲ್ಲಿ ಶಾಲಾ ಮಕ್ಕಳು ಬೆಳಗ್ಗೆ ಹೋಗಿ ಟಿಫನ್ ಮಾಡಬೇಕು. ಈಗ ಅಲ್ಲಿ ಟಿಫನ್ ಸ್ಟಾರ್ಟ್ ಮಾಡಿದ್ದೀನಿ. ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿವರೆಗೂ ಊಟ. 1 ಗಂಟೆಯಿಂದ 3 ಗಂಟೆ ಅಲ್ಲ, ಬೆಳಗ್ಗಿಂದನೂ ಊಟ. ಈ ರೀತಿ ಊಟ ಮಾಡ್ತಾ ನಾವು ಕೊಟ್ಟಾಗ ಜನನೂ ದೇಣಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಆಶ್ಚರ್ಯ ಆಗಬೇಕು, ಉಚ್ಚಂಗಿದುರ್ಗದಲ್ಲಿ ನಾನು ಊಟ ಸ್ಟಾರ್ಟ್ ಮಾಡಿದ ಮೇಲೆ 200 ಟನ್ ಅಕ್ಕಿ ಬಂತು. 200 ಟನ್ ಅಕ್ಕಿ ಬಂತು. ಅಂದರೆ ಕೊಡ್ತಕ್ಕಂಥ ಭಕ್ತರಿದ್ದಾರೆ. ನಾವು ಉಪಯೋಗಿಸ್ಕೊಳ್ತೀವಿ ಚೆನ್ನಾಗಿ ಅನ್ನೋದು ಅವ್ರಿಗೆ ನಂಬಿಕೆ ಬರುತ್ತೆ. ಪಾರದರ್ಶಕವಾಗಿದೆ, ಚೆನ್ನಾಗಿದೆ ಅಂತ ನಂಬಿಕೆ ಬಂದರೆ ಭಾಳಷ್ಟು ಜನ ಕೊಡೋದು. ಅದಕ್ಕೆ ಉದಾಹರಣೆ ಮರಿಯಮ್ಮನಹಳ್ಳಿ. ಮರಿಯಮ್ಮನಹಳ್ಳಿನಲ್ಲಿ 800 ವರ್ಷದ ಒಂದು ತೇರಿದೆ, ಜೋಡಿರದ ವಿಷ್ಣು ಮತ್ತು ರಾಮನ ತೇರುಗಳು. ಅವರು ತುಂಗಭದ್ರಾ ಹಿನ್ನೀರು ಅವ್ರು ಇದಾದಾಗ ಊರು ಶಿಫ್ಟ್ ಆಗಿ ಬಂದಿರತಕ್ಕಂಥ ತೇರುಗಳು. ನಾನು ಅದು ಕೂಡ ಗ್ರೂಪ್ ಬಿನಲ್ಲಿ ಬರುತ್ತೆ ದೇವಸ್ಥಾನ. ನಾನು ಒಂದು ದಿನ ಹೋದಾಗ ಅವರೆಲ್ಲ ಜನ ಬಂದು, ನಾನು ಅಲ್ಲಿ ಹೋಗಿ ಅರಳಿಕಟ್ಟೆ ಕೆಳಗಡೆ ಕೂತೆ. ಈ ಜಿಲ್ಲಾಧಿಕಾರಿ ಬಂದರು, ಜಿಲ್ಲಾಧಿಕಾರಿ ಅಂತ ಎಲ್ಲ ಬಂದರು. ಅರಳಿಕಟ್ಟೆ ಮರದ ಕೆಳಗಡೆ ಕಟ್ಟೆ ಮೇಲೆ ಕೂತೆ. ಎಲ್ಲ ಬಂದು ಅವರು ಕೂತರು. ಸರ್, ನಾವು ಇಲ್ಲಿ ತೇರು ಮಾಡಬೇಕು, 800 ವರ್ಷದ್ದು ಹಾಳಾಗಿದೆ ಅಂದರು. ಎಷ್ಟಿದೆ ದುಡ್ಡು? ಅಕೌಂಟಲ್ಲಿ ಎಷ್ಟಿದೆ? 20 ಲಕ್ಷ ಇದೆ. 20 ಲಕ್ಷದಲ್ಲಿ ಏನು ತೇರು ಮಾಡ್ತೀರಪ್ಪ? ನೀವೆಲ್ಲ ಯೋಚನೆ ಮಾಡಿ, ನಿಮ್ಮಲ್ಲೇ ಒಬ್ಬರು ಲೀಡ್ರ್ ತೊಗೊಳ್ಳಿ, ನಿಮ್ಮೊಂದು ಸಂಘ ಮಾಡ್ಕೊಳ್ಳಿ, ನಿಮ್ಮದೊಂದು ಅಕೌಂಟ್ ತೊಗೊಳ್ಳಿ, ನೀವೇ ಎಷ್ಟೆಷ್ಟು ದುಡ್ಡು ಹಾಕ್ತೀರ ಹಾಕಿ. ಅದಕ್ಕೆ ಟ್ರಾನ್ಸ್ಪರೆನ್ಸಿ ನಾನು ಮೇಂಟೈನ್ ಮಾಡ್ತೀನಿ. ನಿಮ್ಮ ದುಡ್ಡು ಎಲ್ಲೂ 1 ರೂಪಾಯಿ ವೇಸ್ಟ್ ಆಗೋದಿಲ್ಲ. ನಾನು ನಿಮಗೆ ತೇರು ಮಾಡಿಸ್ಕೊಡ್ತೀನಿ ಅಂತೇಳಿ. ನಾನು 1 ಕೋಟಿ 2 ಕೋಟಿ ಬರ್ಬೋದು ಅಂತ ತಿಳ್ಕೊಂಡಿದ್ದೆ. 6 ಕೋಟಿ ದುಡ್ಡು ಬಂತು. 6 crores. ಬರೀ ಒಬ್ಬ ಜಿಲ್ಲಾಧಿಕಾರಿ ಬಂದಿದ್ದಾರೆ, ಅವರು ಎಲ್ಲಿ ದುಡ್ಡು ವೇಸ್ಟ್ ಆಗದಂಗೆ ನೋಡ್ಕೊಳ್ತಾರೆ, ನಮಗೆ ತೇರು ಮಾಡಿಸ್ಕೊಡ್ತಾರೆ. ಇಷ್ಟು ನಂಬಿಕೆ ಬೇಕು ಇವತ್ತು. ಆ ನಂಬಿಕೆ ಮೇಲೆ ನಾವು 20 ಲಕ್ಷ ಸರ್ಕಾರದ ದುಡ್ಡು ಮುಟ್ಟಲೇ ಇಲ್ಲ. ನಾವು ಅವರ ಕೊಟ್ಟಂತಕ್ಕಂಥ ದುಡ್ಡಿನಲ್ಲಿ ಒಂದು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಎತ್ತರತಕ್ಕಂಥ 2 ಜೋಡಿ ರಥಗಳನ್ನು ಇವತ್ತಲ್ಲಿ ಮಾಡಿದ್ವಿ. ಆ ಊರಲ್ಲಿ ಸ್ವಲ್ಪ ಕುಡಿಯೋ ನೀರಿಂದು ತೊಂದರೆ ಇತ್ತು. ಅದಕ್ಕೆ ಅಲ್ಲಿ ಒಂದು ಕಾನ್ಸೆಪ್ಟ್ ಮಾಡಿದ್ವಿ, ತೇರು ನೀರು ಅಂತ. ತೇರು ಮಾಡಿದ್ವಿ. ಅಲ್ಲೇ ಪಕ್ಕನೇ ತುಂಗಭದ್ರಾ ಡ್ಯಾಮ್ ಇತ್ತು, ಅದನ್ನು ನೀರಿಗೆ ಕನೆಕ್ಷನ್ ಕೊಡೋಕ್ಕೆ ತೇರು ನೀರು ಅನ್ನೋದೊಂದು ಕಾರ್ಯಕ್ರಮ ಮಾಡ್ಕೊಂಡು ಎಲ್ಲ ಜನಗಳಿಗೆ ಮಾಡಿದ್ವಿ. ಆಮೇಲೆ ಈಗ ತೇರು 2 ವರ್ಷ ಆಯಿತು. 1 ವರ್ಷ ನಾನಿದ್ದಾಗ ಅಲ್ಲಿ ತೇರನ್ನು ಕೂಡ ಎಳೆದು ಬಂದ್ವಿ. ಹಾಗೆ ತಮ್ಮನ್ನ ಆಗಲೇ ಹೇಳಿದ್ರಿ, ತಾವು ಸ್ಮಶಾನಗಳ DC ಅಂತಾರೆ ಅಂತ ಹೇಳ್ಬಿಟ್ಟು, ಮತ್ತು ಸಾಮಾನ್ಯ ಜನ ಹೇಳ್ತಾರೆ ತಾವು ಸೈಕಲ್ DC ಅಂತ ಹೇಳ್ಬಿಟ್ಟು. ಒಬ್ಬ DC ಸೈಕಲ್ ಹತ್ಕೊಂಡು ಹಳ್ಳಿಗೆ ಹೋಗಿ ಆ ಹಳ್ಳಿ ಜನರ ಸಮಸ್ಯೆಗಳನ್ನ ಆಲಿಸುವಂಥ ಪರಿ ನಿಜಕ್ಕೂ ಕೂಡ ಶ್ಲಾಘನೀಯ. ಅದು ಏನು ಸೈಕಲ್ ಸವಾರಿ? ನಾನು 8th 9th ಸ್ಟ್ಯಾಂಡರ್ಡ್ ಇದ್ದಾಗ ಸೈಕಲ್ ಹೊಡೆದಿದ್ದು. ಅದಾದಮೇಲೆ ಸೈಕಲ್ ನಾನು ಹೊಡೆದಿಲ್ಲ. ಜಿಲ್ಲಾಧಿಕಾರಿಯಾಗಿದ್ದಾಗ ಬೆಳಗ್ಗೆ ಹೋಗ್ಬೇಕಲ್ಲ, ನನಗೆ ಡೌಟ್ ಬರ್ತಾ ಇತ್ತು. ಈಗ ಕಸದ ಲಾರಿ ಎಷ್ಟು ಸಲ ಕಳಿಸ್ತೀರಪ್ಪ? ಸರ್, ದಿನಕ್ಕೆ 2 ಸಲ ಕಳಿಸ್ತೀವಿ. ಆಮೇಲೆ ನೀರು ಎಷ್ಟು ದಿನಕ್ಕೆ ಒಂದು ಸಲ ಬಿಡ್ತೀರಿ? ನಮ್ಮ ಅರ್ಬನ್ ಲೋಕಲ್ ಬಾಡಿ ನಾವು ರಿವ್ಯೂ ಮಾಡ್ತಾ ಇರ್ತೀವಲ್ಲ, ನಗರಸಭೆ ಪುರಸಭೆ. ಸರ್, 3 ದಿನಕ್ಕೆ ಒಂದು ಸಲ ನಾವು ರಿವ್ಯೂ ಮಾಡ್ತೀವಿ, ನೀರು ಬಿಡ್ತಾ ಇದ್ದೀವಿ, ಹಿಂಗೆಲ್ಲ ಹೇಳೋರಲ್ಲ. ನಾನು ತಿಳ್ಕೊಬೇಕಲ್ಲ. ಈಗ ನಾನು ಕಾರಲ್ಲಿ ಹೋದರೆ ಗನ್ಮ್ಯಾನ್ ಇರ್ತಾರೆ, ಇವರೆಲ್ಲ ಬಂದಿರ್ತಾರೆ. ಅವರು ನಮ್ಮನ್ನು ನೋಡಿದಾಗ ಸಹಜವಾಗಿ ನಿಜ ಹೇಳಲ್ಲ, ಹೆದರ್ತಾರೆ. ಗನ್ಮ್ಯಾನ್ ನೋಡಿದ ತಕ್ಷಣ ಅಥವಾ ನಾವು ಜಿಲ್ಲಾಧಿಕಾರಿ ಅಂದ ತಕ್ಷಣ ನಿಜ ಹೇಳಲ್ಲ, ಮತ್ತು ಇವ್ರು ಬೈತಾರೆ ಅಂತೇಳಿ. ಅದಕ್ಕೆ ಏನು ಮಾಡಿದೆ, ಬೆಳಗ್ಗೆ 7 ಗಂಟೆಗೆ ಯಾರಿಗೂ ಗೊತ್ತಿಲ್ಲದಂಗೆ ಸೈಕಲ್ನಲ್ಲಿ ಹೋಗ್ಬಿಡ್ತಾ ಇದ್ದೆ.
ಈ ರೀತಿ ಸೈಕಲ್ನಲ್ಲಿ ಹೋಗೋದ್ರಿಂದ ಅಲ್ಲಿ ಈ ಮುಸ್ರೆ ತೊಳಿತಾ ಇರ್ತಾರೆ ಪಾತ್ರೆನ. ಏನಮ್ಮ ನೀರು ಎಷ್ಟು ದಿನ ಆಯಿತು ಬಿಡ್ತಾರೆ ಇಲ್ಲಿ, 15 ದಿನ ಆಯ್ತು ಬಿಡ್ರಿ, ಬಿಟ್ಟೆ ಎಲ್ಲ ನೀರು ಅಂತ ಹೇಳ್ತಿದ್ರು. ಅವ್ರು ನನಗೆ ಡಿ ಸಿ ಅಂತ ಗೊತ್ತಿರಲ್ಲ. ನಮ್ಮವರು 2 ದಿನಕ್ಕೊಂದ್ಸಲ ಬಿಡ್ತೀವಿ ಅಂದರೆ ಇವ್ರು ನೋಡಿ 15 ದಿವಸ ಅಂತೇಳಿ ಮುಂದೆ ಹೋಗೋದು. ಇಲ್ಲಿ ಕಸದ ಲಾರಿ ಯಾವಾಗ ಬರುತ್ತಮ್ಮ, ಒಂದು ವಾರ ಆಗೈತೆ ರೀ ಬಂದೇ ಇಲ್ಲ, ಅದಕ್ಕೆ ಇಲ್ಲೇ ಆಗ್ತಾಯಿದೆ ನೋಡಿ ಅನ್ನೋದು. ಇವ್ರು ನನಗೆ 2 ದಿನಕ್ಕೊಂದ್ಸಲ, ದಿನಕ್ಕೆ 2 ಸಲ ಕಸದ ಲಾರಿ ಕಳಿಸ್ತೀವಿ. ಸಾಕ್ಷಿ ಸಿಕ್ಬಿಡ್ತು, ಅಲ್ಲಿ ಸಾಕ್ಷಿ ಸಿಕ್ಬಿಡುತ್ತೆ ನನಗೆ. ಮತ್ತು ಎರಡನೇದು, ನಾನು ಭಾಳ ದಿವಸ ಸೈಕಲ್ ರನ್ ಮಾಡಿರಲಿಲ್ಲಲ್ಲ, ಸೈಕಲ್ ನಾನು ಹೊಡೆದ್ರೆ ಆಯಿತು ಅಂತೇಳಿ ಅಲ್ಲಿ ಹೋಗ್ತಾ ಹೋಗ್ತಾ ಹಾಸ್ಟೆಲ್ಗೆ ಹೋಗ್ತಾಯಿದ್ದೆ, ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೆ. ಇಮಿಡಿಯೇಟ್ ಹಾಸ್ಪಿಟಲ್ 7 ಗಂಟೆಗೆ ಹೋದರೆ ಅವ್ರು ಟೀ ಕೊಟ್ಟಿದ್ದಾರಲ್ಲೋ, ಅವ್ರು ಬ್ರೇಕ್ಫಾಸ್ಟ್ ಕೊಡಬೇಕು ಕೊಟ್ಟಿದ್ದಾರಲ್ಲೋ, ಕ್ಲೀನ್ಲಿನೆಸ್ಸು. ಅಲ್ಲಿ ಹಾಸ್ಪಿಟಲ್ನ ನಾನು ಯಾರೂ ಡಿ ಸಿ ಅಂತ ಗೊತ್ತಾಗ್ತಿರ್ಲಿಲ್ಲ. ನಿಜ ಹೇಳ್ತಿದ್ರು, ಈ ಡಾಕ್ಟ್ರ್ ಯಾವಾಗ ಬಂದಿದ್ರು, ಏನು ಬಂದಿದ್ರು ಅಂತೇಳಿ. ಅದನ್ನು ನಾನು ಒಂದು 2-3 ಕಡೆ ಹೋಗ್ತಾಯಿದ್ದೆ. ಅದಾದಮೇಲೆ ಪ್ರತಿ ಸೆಕೆಂಡ್ ಸಾಟರ್ಡೆ ಆ್ಯಂಡ್ ಸಂಡೇ ಒಂದೊಂದು ಸಿಟಿನ ಆಯ್ಕೆ ಮಾಡ್ಕೊಂಡು ಒಂದೊಂದು ಏರಿಯಾಕ್ಕೆ ಹೋಗ್ತಾಯಿದ್ದೆ. ಟ್ರೆಕ್ಕಿಂಗು ಹಳ್ಳಿ ಸಮಸ್ಯೆ ಆಲ್ಸೋದು ನನಗೂ ಎಕ್ಸಸೈಸ್ ಆದಂಗೆ ಆಗೋದು ವೈಯಕ್ತಿಕವಾಗಿ. ಮತ್ತು ಅದು ಭಾಳ ಮಜಾ ಅನಿಸುತ್ತೆ ನಿಮಗೆ. ಈಗ ನಾನು ಅಗ್ರಿಬೊಮ್ಮಣ್ಣನಲ್ಲಿ ಹೋಗ್ತಾ ಇದ್ದೆ ಒಂದು ಸೈಕಲಲ್ಲಿ, ಸಿಟಿಯಿಂದ ಹೊರಗಡೆ ಏರಿಯಾ. ಸುಮಾರು ಒಂದು 120 ಫ್ಯಾಮಿಲಿ ಒಂದು ಅನಧಿಕೃತವಾಗಿ ಒಂದು ಲ್ಯಾಂಡಲ್ಲಿ ಇದ್ದಾರೆ. ಅವ್ರು ತುಂಬ ವರ್ಷದಿಂದ ಆ ಜಾಗಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ಅದೇಳಿ ತುಂಬ ಕೇಳಿದ್ರು ಅವರು, ಸರ್ ನಾವು ತುಂಬ ವರ್ಷದಿಂದ ಓಡಾಟ ಮಾಡ್ತಾಯಿದ್ದೀವಿ, ಇಲ್ಲಿ ಟಾಯ್ಲೆಟ್ ಇಲ್ಲ, ಮಕ್ಕಳಿದ್ದಾರೆ, ಕೆಲವರು ಡಿಗ್ರಿ ಓದ್ತಾ ಇದ್ದಾರೆ ಹೆಣ್ಮಕ್ಳು, ಆಮೇಲೆ ನಮಗೆ ಜಾಗ ಇಲ್ಲ ಅಂತೇಳಿ. ಅದೆಲ್ಲ ಚೆಕ್ ಮಾಡಿಸಿದಾಗ ಅದು ಅವರಿಗೆ ಎಲಿಜಿಬಲ್ ಇಟ್ಟಿತ್ತು ನಾವು ಕೊಡುವಂಥದ್ದು, ಅವ್ರಿಗೆ ಸೈಟ್ ಮಾಡಿ ಕೊಡುವಂಥ ಅವಕಾಶ ಇತ್ತು. ಅದನ್ನು ಕೂತು ಒಂದು ತಿಂಗಳು ಕಷ್ಟಪಟ್ಟು ನಮ್ಮ ಅಧಿಕಾರಿ ಕರೆಸಿ ಅವ್ರಿಗೆ ಸೈಟ್ ಮಾಡಿಕೊಟ್ಟೆ. ಅವ್ರು ಸೈಟ್ ಮಾಡಿಕೊಟ್ಟು ಅವರು ನನ್ನನ್ನು ಕೇಳಿದರು, ಸರ್ ಸೈಟ್ ಆಯಿತು ಮನೆಗಳದು ಅಂತ, ಅದಕ್ಕೂ ನೀವೆಲ್ಲ ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ರು. ಸುಮಾರು 120 ಕುಟುಂಬಗಳಿಗೆ ಅವ್ರ ಜಾಗ ಗುರುತಿಸ್ಕೊಟ್ಟೆ. ನೆಕ್ಸ್ಟ್ ಸರ್ ಟಾಯ್ಲೆಟ್ ಬೇಕಂದ್ರೆ 7 ದಿವಸದಲ್ಲಿ ಒಂದು ಟಾಯ್ಲೆಟ್ ಮಾಡಿಕೊಟ್ಟೆ ಮಹಿಳೆಯರಿಗೆ. ಯಾಕಂದರೆ ಎಲ್ಲ ದೊಡ್ಡ ಮಕ್ಕಳು, ಕಾಲೇಜ್ ಮಕ್ಕಳು ಹೊರಗಡೆ, ಅವರು ಒಂದು ಸಿಟಿಯಿಂದ ಹೊರಗಡೆ ಇದ್ದಾರೆ. ಅದು ನಾನು ಸೈಕಲ್ನಲ್ಲಿ ಹೋಗಿದ್ರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅದು ಮಾಡಿಕೊಟ್ಮೇಲೆ ಅವರು ಒಂದು ಯಾವುದಕ್ಕೆ ನಿಮ್ಮ ಹೆಸರು ಇಡ್ತೀವಿ ಸರ್, ದಿವಾಕರ್ ನಗರ ಅಂತ, ಬೇಡ ನನ್ನ ಹೆಸರು ಇಡಬೇಡಿ ಅಂತ ಹೇಳಿ. ತುಂಬ ಹೇಳಿದ್ರು, ಬೇಡ ಏನು ಹೆಸರು, ಏನಾರು ಒಂದು ಹೆಸರು ಹೇಳಿ ಅಂತ ಹೇಳಿದ್ರು. ಶಿವರತ್ನ ನಗರ ಅಂತ ಇಡಿ ಅಂತ ಹೇಳಿದೆ. ಶಿವರತ್ನ ನಗರ ಅಂತ ಇಟ್ಟಿದ್ದಾರೆ. ಮೊನ್ನೆ ಇಲ್ಲಿಗೆ ಬಂದಿದ್ದಾರೆ, ನಮ್ಮ ಕಚೇರಿಗೆ ಬಂದು ಹೋಳಿಗೆ ಕೊಟ್ಟು ಹೋಗ್ತಾರೆ ಅವರು ಹೆಣ್ಮಕ್ಳು. ಆಮೇಲೆ ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ಒಂದು ವರದಿ ನೋಡ್ತೀನಿ ಸರ್, MSD ಯೋಜನೆಗೆ ಗರ ಬಡ್ದಿದೆ ಅಂತ ಒಂದು ಪತ್ರಿಕೆ ಬರ್ತೀನಿ. ನಾನು MSDನ ಏನಿದು ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ MSD ಅಂತ ನೋಡಿದಾಗ ಅದು MS ದಿವಾಕರ್ ಯೋಜನೆ ಅಂತ ಹೇಳ್ಬಿಟ್ಟು. ನಾನು MS ದಿವಾಕರ್ ಅಲ್ಲ, ಮಾಧ್ಯಮ ಮಿತ್ರರು ಮೊನ್ನೆ ಹಾಕಿದ್ರು ನನಗೂ. ನಾನು ಹುಟ್ಟಿದ್ದು ನಾನು ಹಳ್ಳಿನಲ್ಲೆಲ್ಲ, ಬಡವ್ರ ಮಕ್ಕಳು AC-ನಲ್ಲಿ ಹುಟ್ಟಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಅದಕ್ಕೆ ನಮ್ಮ 40-60 ಬೆಡ್ ಹಾಸ್ಪಿಟಲ್ ಇದೆ ಹೊಸಪೇಟೆನಲ್ಲಿ ಮಕ್ಕಳದು. ಅಲ್ಲಿ ಒಂದು ದಿನ ನಾನು ಹಾಸ್ಪಿಟಲ್ ವಿಸಿಟ್ ಮಾಡಿದೆ, ಇದೇ ರೀತಿ ಬೆಳಗ್ಗೆ ಹೋದಾಗ ನಾನು. ಅಲ್ಲಿ ತುಂಬ ಗಲೀಜಿತ್ತು, ಭಾಳ ಕಷ್ಟದಲ್ಲಿದ್ದರು. ಅಲ್ಲಿ ತುಂಬ ಬಿಸಿಲು, ವಿಜಯನಗರ 40 ಡಿಗ್ರಿ 42 ಡಿಗ್ರಿ ಯಾವಾಗಲೂ. ಅದಕ್ಕೆ ಅಲ್ಲಿ ಒಂದು 40 ಬೆಡ್ದೊಂದು ಸಪ್ರೇಟ್ ಒಂದು ಹಾಲನ್ನು ರೆಡಿ ಮಾಡಿ, ಅದಕ್ಕೆ ಪಾರ್ಟಿಷನ್ ಮಾಡಿ, ಆ ಎಲ್ಲ ಹಾಲಿಗೆ ಕಂಪ್ಲೀಟಾಗಿ AC ಹಾಕ್ಸಿದೆ. ಯಾಕೆ ಅಂದರೆ ಬಡವ್ರ ಮಕ್ಕಳು AC-ನಲ್ಲಿ ಹುಟ್ಟಬೇಕು. ಎಂಥ ಕಾನ್ಸೆಪ್ಟ್ ಸರ್, ಬಡವ್ರ ಮಕ್ಕಳು AC-ನಲ್ಲಿ ಹುಟ್ಟಬೇಕು ಅಂತ ಕಾನ್ಸೆಪ್ಟ್ ಮೇಲೆ AC ಹಾಕ್ತಿದೆ. ಅದು AC ಹಾಕಿ ಮಕ್ಕಳೆಲ್ಲ ಪ್ರೈವೇಟಿಗೆ ಹೋಗಿರ್ತಕ್ಕಂಥವ್ರು ಇಲ್ಲಿ ಬಂದರು. ಅದಕ್ಕೆ ಒಂದು ಉದಾಹರಣೆ ನಿಮಗೆ ಹೇಳೋದಾದರೆ, ಸುಮಾರು 18,000 to 19,000 ಡೆಲಿವರಿ ಆಗುತ್ತೆ ವಿಜಯನಗರದಲ್ಲಿ. ನಮ್ಮ ಸರ್ಕಾರದ ಇನ್ಸ್ಟಿಟ್ಯೂಟ್ನಲ್ಲಿ ಸುಮಾರು 5-6 ಸಾವಿರ ಆಗ್ತಾಯಿತ್ತು. ಅವರೆಲ್ಲ ಹೊರಗಡೆ 50,000ದಿಂದ 1 ಲಕ್ಷ ಕೊಡಬೇಕಾಗುತ್ತೆ ನಾವು ಪ್ರೈವೇಟ್ ಹಾಸ್ಪಿಟಲಿಗೆ ಹೋದಾಗ. ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳನ್ನು ಜಾಸ್ತಿ ಮಾಡಿದಾಗ ಸಹಜವಾಗಿ ಎಲ್ಲ ಈ ಕಡೆ ಬರ್ತಾರೆ. ಆ ಉದ್ದೇಶ ಇಟ್ಕೊಂಡು ಒಂದು ಬಡವ್ರ ಮಕ್ಕಳು AC-ನಲ್ಲಿ ಹುಟ್ಟಬೇಕು, ಮತ್ತು ಸಾಧ್ಯವಾದಷ್ಟು ಡೆಲಿವರಿ ನಮ್ಮಲ್ಲೇ ಆಗಬೇಕು. ಆ ಪ್ಲ್ಯಾನ್ ಮಾಡಿರೋ ಸುಮಾರು, ನಾನು ಆ ಪ್ಲ್ಯಾನ್ ಮಾಡಿದ ನಂತರ 1 ವರ್ಷದಲ್ಲಿ ಸುಮಾರು 12,000 ಡೆಲಿವರಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಟಲ್ಲಿ ಆಗುತ್ತೆ. 12,000, 18,000ದಲ್ಲಿ. ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಬರೀ 6-7 ಸಾವಿರ ಆಗುತ್ತೆ. ಸರ್ಕಾರಿ ಆಸ್ಪತ್ರೆ ಹತ್ರ ಹೆಚ್ಚು ಜನ ಮುಖ ಮಾಡ್ತಾರೆ. ಅದರಿಂದ ನಾನು ಒಂದು ಕುಟುಂಬಕ್ಕೆ 50,000ದಿಂದ 1 ಲಕ್ಷ ಗಿಫ್ಟ್ ಕೊಟ್ಟಂಗೆ. ಯಾವುದೂ ಯೋಜನೆ ಬೇಕಾಗಿಲ್ಲ, ಇರ್ತಕ್ಕಂಥ ಯೋಜನೆಯಲ್ಲೇ ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಟ್ರೀಟ್ಮೆಂಟು ಮತ್ತು ಸರ್ವಿಸನ್ನು ಕೊಟ್ಟರೆ, ಸೇವೆಯನ್ನು ಕೊಟ್ಟರೆ, ಇಲ್ಲಿ ಜಾಸ್ತಿ ನಮಗೆ ಡೆಲಿವರಿ ಆಗಿ ಎಲ್ಲ ಸರ್ಕಾರದ ಹಾಸ್ಪಿಟಲ್ನಲ್ಲಿ ಮಾಡಿಸಿ ಅಷ್ಟು ಕುಟುಂಬಗಳಿಗೆ ನಾವು ಆಧಾರ ಆಗ್ತೀವಿ. ಒಬ್ಬ ಡಾಕ್ಟ್ರಿಗೆ ನಾವು ಪ್ರೋತ್ಸಾಹ ಮಾಡಿದ್ಗೆ, ಆ ಡಾಕ್ಟ್ರು ಮಗಿ ಮಾವಿನಹಳ್ಳಿ ಅಂತ ಒಂದು ಆಸ್ಪತ್ರೆಯಲ್ಲಿ 367 ನಾರ್ಮಲ್ ಡೆಲಿವರಿ ಮಾಡಿಸ್ತಾರೆ. ನಾರ್ಮಲ್ ಡೆಲಿವರಿ 367 ಒಬ್ಬ ಡಾಕ್ಟ್ರು ಒಂದು ಹಳ್ಳಿನಲ್ಲಿ. ಮತ್ತು ಇದಕ್ಕಿಂತ ನಮ್ಮ ಸರ್ಕಾರದಲ್ಲಿ ಏನು ಕೊರತೆ ಇದೆ? ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಸಿಜೇರಿಯನ್ ಪರ್ಸೆಂಟೇಜು ಮೋರ್ ದೆನ್ 90%. ಇವತ್ತು ಸ್ಟ್ಯಾಟಿಕ್ಸ್ ತೆಗೆದು ನೋಡಿ ನೀವು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಜೇರಿಯನ್ ಪರ್ಸೆಂಟ್ 30 ಕ್ರಾಸ್ ಆಗಿಲ್ಲ. ಸೊ ಸರ್ಕಾರಿ ಆಸ್ಪತ್ರೆ ನಿಮಗೆ ಸೇಫ್ ಇದೆ ಅನ್ನೋದನ್ನು ನಾವು ತೋರಿಸ್ಬೇಕಲ್ಲ. ಅದು ಉದಾಹರಣೆ ಮಾಡಲಿಕ್ಕೆ ನಾವು ಆ ರೀತಿ ಹೌದು, ವೈದ್ಯರಿಗೆ ಎಚ್ಚರಿಕೆ ಕೊಡ್ತೀರಾ, ಆಮೇಲೆ ಹೊರಗಡೆ ಔಷಧಿ ಬರಿಬೇಡ ಅಂತ ವಾರ್ನಿಂಗ್ ಕೊಡ್ತೀರಾ, ಹಾಗೆ ವಾಟ್ಸಪ್ ಗ್ರೂಪ್ ಮಾಡಿ ನಿಗಾ ಇಡ್ತೀರಾ ಸರ್. ಜೊತೆಗೆ ಖಾಸಗಿ ಆಸ್ಪತ್ರೆಯೊಂದು ಕೂಡ ನಿಷೇಧ ಕೂಡ ಮಾಡಿಬಿಡ್ತೀರಾ. ಸೊ ಈ ಎಲ್ಲಕ್ಕಿಂತ ಆದ ನಂತರ ವಿಜಯನಗರ ಅಂತೇಳಿ ನಮಗೆ ಹಂಪಿ ಉತ್ಸವ ಬರುತ್ತೆ.
ಹಂಪಿ ಉತ್ಸವ ಅಂತೇಳಿ ಇಡೀ ಪ್ರಪಂಚದ ತಿರುಗಿ ನೋಡುವಂಥ ಉತ್ಸವ. ತಾವು ಅಧಿಕಾರಾವಧಿಯಲ್ಲಿ 8 ಲಕ್ಷಕ್ಕೂ ಹೆಚ್ಚು ಜನ ಕೊಡ್ತಾರೆ ಸರ್. ಹಂಪಿ ಉತ್ಸವ ಅಂದರೆ 3 ದಿವಸ ಉತ್ಸವ. ಇದಕ್ಕೆ ತಮ್ಮ ತಯಾರಿ ಹೇಗೆ ಆಯ್ಕೆ ಮಾಡಿದ್ರಿ ಸರ್? ಸ್ಪೆಷಲ್ ಆಗಿತ್ತು ಅಂತ ಭಾಳ ಜನ ಹೇಳ್ತಾರೆ ಸರ್. ಆ ವರ್ಣನಿಂದ ಹಂಪಿ ಅಂದರೆ ನಾವು ಈಗ ನಾವು ಅಧಿಕಾರದಲ್ಲಿದ್ದಾಗ ನಮ್ಮ ಎದುರಿಗೆ ನೋಡ್ತಕ್ಕಂಥ ಜನ ಇದ್ದಾರಲ್ಲ, ಇದು ನನಗೆ ಇಚ್ಛೆ ತಕ್ಕೆ ಮಾಡಬಾರ್ದು. ನಾನು ಅಲ್ಲಿ ಯಾರು ನೋಡ್ತಾರಲ್ಲ ಅವ್ರ ಇಚ್ಛೆಯನ್ನು ತಿಳ್ಕೊಬೇಕು. ನಾನು ನನ್ನ ಐಡಿಯಾಸ್ಗಿಂತ ಅವ್ರ ರಿಕ್ವೈರ್ಮೆಂಟ್ ಕೇಳ್ಬೇಕು. ನನ್ನ ಎದುರಿಗಿರ್ತಕ್ಕಂಥ ನಾಗರಿಕರಾಗಲಿ ಅಥವಾ ಕಲಾವಿದರಾಗಲಿ ಆಸಕ್ತರಾಗಲಿ ಅವರ ಬೇಡಿಕೆ ಏನಿದೆ ಇವತ್ತಿನ ವ್ಯವಸ್ಥೆಗೆ, ಅದನ್ನು ನಾನು ಎಲ್ಲ ಸಂಘ ಸಂಸ್ಥೆ ಸಮಾಜಗಳ ಜೊತೆ ಚರ್ಚೆ ಮಾಡಿದೆ. ಹಂಪಿ ಉತ್ಸವ ಮಾಡಬೇಕಂದ್ರೆ ಏನೇನು ಮಾಡ್ಬೋದು, ಎಲ್ಲರೂ ಒಂದೊಂದೊಂದು ಐಡಿಯಾ ಕೊಟ್ಟರು. ಆ ಎಲ್ಲ ಐಡಿಯಾನ ನಾನು ಕೂಡ ನನ್ನ ಐಡಿಯಾನ ತೆಗೆದುಕೊಂಡು ಜಾಸ್ತಿ ಜನ ರೀಚ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ ಮೊದಲಿಗೆ ಮೂಲಭೂತ ಸೌಕರ್ಯ, ಟ್ರಾನ್ಸ್ಪೋರ್ಟ್ಸ್ ಫೆಸಿಲಿಟಿ, ಪಾರ್ಕಿಂಗ್ ಇಂಪಾರ್ಟೆಂಟು. ಪಾರ್ಕಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ 2 ಕಿಲೋಮೀಟ್ರ್ ಮುಂಚೆನೇ ವೆಹಿಕಲ್ ನಿಲ್ಲಿಸಿದ್ರೆ ಬರೋದೇ ಇಲ್ಲ ಯಾರು. ನಾನು ಪಾರ್ಕಿಂಗ್ ಹೆಂಗೆ ಹೇಳಿದ್ದೆ ನಮ್ಮ SP ಅವರಿಗೆ ಅಂದರೆ, ಅವ್ರು ಸ್ಟೇಜ್ ಮುಂದೆ ಗಾಡಿ ನಿಲ್ಲಿಸಬೇಕು, ಪಾರ್ಕಿಂಗ್ ನಿಮಗೆ ನಾನು ಜಾಗ ಮಾಡಿಕೊಡ್ತೇನೆ ಅಂತೇಳಿ ಕೆಲವು ರೈತರಿಗೆ ರಿಕ್ವೆಸ್ಟ್ ಮಾಡಿದೆ. ಸುಮಾರು ಒಂದು 100 ಎಕರೆ ರೈತರು ಬಿಟ್ಕೊಟ್ರು ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಪಾರ್ಕಿಂಗ್ ವ್ಯವಸ್ಥೆ ಆಯಿತು, ಕುಡಿಯೋ ನೀರು, ಟಾಯ್ಲೆಟು ಮತ್ತು ಕಲಾವಿದರನ್ನು ಅತ್ಯುತ್ತಮ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡಾಗ ಸಹಜವಾಗಿ ಪ್ರೇಕ್ಷಕರು ಜಾಸ್ತಿ ಆಗ್ತಾರೆ. ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನ 3 ದಿನಗಳಲ್ಲಿ ಭೇಟಿ ಮಾಡಿ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಗೂ ಕೂಡ ನಾನು ತುಂಬ ಕಡಿಮೆ ನೋಡೋದು ಪ್ರೋಗ್ರಾಮನ್ನು. ಬಟ್ ಅದು ನೋಡಬೇಕಾದ ನನಗೊಂದು ಅವಕಾಶ ಸಿಕ್ತು. ನನಗೂ 3 ಗಂಟೆವರೆಗೂ ಪ್ರೋಗ್ರಾಮ್ ನಡೀತು. ಅದು ಒಂಥರ ವಿಶೇಷ ಅನಿಸ್ತಾ ಇತ್ತು. ಆಮೇಲೆ ಆಸ್ಪತ್ರೆ ನೀವು ಹೇಳ್ತಾ ಇದ್ರಿ ಮೆಡಿಷನ್ಸು, ನಾನು ಇದ್ದಾಗ ಅಲ್ಲಿ ಯಾವುದು ಮೆಡಿಸಿನ್ಸ್ ಇಲ್ಲ ಅನ್ನಂಗಿಲ್ಲ. ಈವನ್ ಬೆಸ್ಟ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್ನಲ್ಲಿ ಏನು ಸಿಗುತ್ತೆ ಎಲ್ಲ ಮೆಡಿಸಿನ್ ಸಿಗಬೇಕು. ಸಿಗದೆ ಇದ್ದರೆ ನಾನು ಯಾವುದಾದ್ರೂ ಯೋಜನೆಯಲ್ಲಿ ಪರ್ಚೇಸ್ ಮಾಡಿಕೊಡ್ತೀನಿ ಅಂತೇಳಿ. ಬೆಸ್ಟ್ ಆಫ್ ದಿ ಬೆಸ್ಟ್ ಮೆಡಿಷನ್. ನಾನು ಈಗ ಶುಗರ್ ಇದೆ, ಅವ್ರ ಮನೆಗೆ ಪ್ರತಿ ತಿಂಗಳು 30 ಟ್ಯಾಬ್ಲೆಟ್ಸ್ ರೀಚ್ ಆಗ ಒಂದು ಬುಕ್ ಮಾಡಿ ಕೊಡ್ತಾಯಿದ್ದೆ. ಅವ್ರಿಗೆ ಮೆಟ್ಮಾರ್ಫಿನ್ ಆ್ಯಂಡ್ ಗ್ಲಿಮಿಪ್ರೈಡ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದಾರೆ ಹೊರಗಡೆ, ನಾವು ಕೊಡಬೇಕು ಅದನ್ನು. BP ಟೆಲ್ಮಿಸಾಟ್ ಅನ್ನು ಕೊಡ್ತಾ ಇದ್ದಾರೆ ಹಾಸ್ಪಿಟಲಲ್ಲಿ, ನಾವು ಇದನ್ನು ತರಿಸಿ ಕೊಡಬೇಕು. ಸರ್ಕಾರದಲ್ಲಿ ಸಪ್ಲೈ ಕಡಿಮೆ ಆಯಿತು ಅಥವಾ ಲೇಟ್ ಆಯಿತು ನಾವು ಪರ್ಚೇಸ್ ಮಾಡಿ ಕೊಡಬೇಕು. ಆಲ್ ಮೇಜರ್ ಆಂಟಿಬಯೋಟಿಕ್ಸ್, ಪೇನ್ ಕಿಲ್ಲರ್, ಆಮೇಲೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಏನೇನು ಬೇಕು ಎಲ್ಲ ಮೆಡಿಷನ್ಸನ್ನು ಅವೈಲೇಬಲ್ ಇರಬೇಕು, ಎಲ್ಲ ಸಿರಪ್ ಅವೈಲೇಬಲ್ ಇರಬೇಕು. ಆಮೇಲೆ ನಮ್ಮ ಡಾಕ್ಟರ್ ಸರ್ ನಾವು ಸರ್ಜರಿ ಮಾಡ್ತೀವಿ, ನಮಗೆ ಒಳ್ಳೆಯದೊಂದು ಅನಸ್ತೇಷನ್ ಚೇಂಬರ್ ಬೇಕು, ಎಷ್ಟಾಗುತ್ತೆ ಅದಕ್ಕೆ ಸರ್? ಅದೊಂದು 20-22 ಲಕ್ಷ ಆಗುತ್ತೆ. 6 ಹಾಸ್ಪಿಟಲ್ಗೂ ಕೊಡಿಸಿದೆ, ತೊಗೊಳ್ಳಿ. ಆಮೇಲೆ ಮತ್ತೆ ಡಯಾಲಿಸಿಸ್ ಯೂನಿಟ್ಗೆ ಹೋದೆ. ಸರ್ ಇಲ್ಲಿ ಒಂದೇ ಡಯಾಲಿಸಿಸ್ ಯೂನಿಟ್ ಇದೆ, ಕೆಲಸ ಮಾಡ್ತಾಯಿಲ್ಲ, ಓಲ್ಡು, ನೀವು ಬೇಕು ಸರ್, ಇದು ಪೇನ್ ಆಗುತ್ತೆ. ಎಷ್ಟು ಜನ ಬರ್ತಾರೆ? 14 ಜನ ಇದ್ದಾರೆ ಸರ್ ಇಲ್ಲಿ. ಇನ್ನೊಂದಿದ್ದರೆ ನಾವು ಪಾಸಿಟಿವ್ ಇದ್ದವ್ರನ್ನ ಯೂಸ್ ಮಾಡೋಕ್ಕೆ ಬರುತ್ತೆ. ಆಯಿತು 2 ತೊಗೊಳ್ಳಿ. ಅವ್ರಿಗೆಲ್ಲ ಯಾರು CSR ಫಂಡಲ್ಲಿ ಅವರಿಗೆ ನಾನು ಡಯಾಲಿಸಿಸ್ ಮಿಷನ್, ಆ ಡಯಾಲಿಸಿಸ್ ಮಿಷನ್ ಕೊಡಿಸಿದೆ. ಅದು ತುಂಬ ಚೆನ್ನಾಗಿ ಅಪ್ಡೇಟೆಡ್ ವರ್ಷನ್ ಆ್ಯಂಡ್ ಸರ್ಜರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಸರ್ ನಮಗೆ ಮಾಡ್ಯುಲರ್ OT ಬೇಕು. ಆಯಿತು ಮಾಡ್ಯುಲರ್ OT, ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ. ಹಿಂಗೆ ಯಾವ್ಯಾವ ಡಾಕ್ಟ್ರ್ ಏನೇನು ಕೇಳಿದ್ರು ಎಲ್ಲ ಎಕ್ವಿಪ್ಮೆಂಟ್ಸ್ ಕೊಡಿಸಿ ನನಗೆ ರಿಸಲ್ಟ್ ಕೊಡಬೇಕು ಅಂತ ಹೇಳಿ ಅವ್ರು ರಿಸಲ್ಟ್ ಕೊಟ್ಟರು ಡಾಕ್ಟ್ರು. ಹಾಗಾಗಿ ಜನ ಕೂಡ ವಾಪಸ್ ಬರ್ತಾರೆ ಸರ್. ಇಲ್ಲಿ ಕೇವಲ ಸಾಂಸ್ಕೃತಿಕ ಉತ್ಸವ ಅಷ್ಟೇ ಆಗಿರಲಿಲ್ಲ, ಪುಸ್ತಕ ಮಾಡ್ತೀರಾ, ಅದರ ಪ್ರದರ್ಶನ ಮತ್ತು ಮಾರಾಟ ಆಗುತ್ತೆ. ಜೊತೆಗೆ ಸಾಮಾನ್ಯ ಜನಕ್ಕೆ ಹೆಲಿಕಾಪ್ಟರ್ ಹೋಗುವಂಥ ಅವಕಾಶ ಕೊಡ್ತೀರಾ, ಜೆಟ್ ಸ್ಕೀ ಮಾಡ್ತೀರಾ. ಅದರಲ್ಲಿ ಇನ್ನೊಂದು ವಿಶೇಷ ಅನಿಸಿದ್ದು, ಪೌರ ಕಾರ್ಮಿಕರಿಗೆ VIP ಪಾಸ್ ಕೊಡ್ತೀರಾ, ಮತ್ತು ಮುಕ್ತಿ ಆಶ್ರಮದ ಭಿಕ್ಷುಕರಿಗೆ ಮತ್ತು ಕುಷ್ಠರೋಗಿಗಳಿಗೆ ಕರ್ಕೊಂಬಂದು VIP ಆಸನ ಕೊಡ್ತಾರೆ, ತಾವೇ ಖುದ್ದಾಗಿ ಕರೆ ಮಾಡಿ ಕೊಡ್ತೀರಾ ಸರ್? ಇದು ಯಾವ ರೀತಿ ಯೋಜನೆ ಬಂದಿತ್ತು ತಮಗೆ? ಯೋಚನೆ ಇಲ್ಲ, ನಾನು ನಿಮ್ಗೆ ಆಗಲೇ ಹೇಳ್ತಾ ಇದ್ದೆ, ಕೆಲವು ಸಂಘ ಸಂಸ್ಥೆಯರು ಬರ್ತಾರೆ, ಅವರೊಂದು ಏನೋ ಒತ್ಕೊಂಡು ಬಂದಿರ್ತಾರೆ ಪ್ರಾಬ್ಲಮನ್ನು. ಅದನ್ನು ನಾವು ಇವ್ರು ಏನೋ ಬೇರೆ ಕಾರಣಕ್ಕೆ ಬಂದಾರೆ ಅಂತ ಅನ್ಕೋಬಾರ್ದು. ಹಂಗೆ ನನಗೊಂದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಅಂತ ಒಬ್ಬ ಅದರಿಂದ ಬಂದರು. ಸರ್ ಇಲ್ಲೊಂದು ಆಶ್ರಮ ಇದೆ, ಅವರು ಕುಷ್ಠರೋಗಿಗಳು ಬಂದು ಅವ್ರನ್ನ ಕರ್ಕೊಂಬರ್ತೀವಿ ಅಂದರು. ಇಲ್ಲ ಅವ್ರನ್ನೇನು ಕರ್ಕೊಂಬರ್ತೀರಿ, ನಾನೇ ಬರ್ತೀನಿ ಬಿಡಿ ಅಲ್ಲಿಗೆ ಅಂತೇಳಿ ಒಂದಿನ ಹೋಗಿ ಆಗಲಿಲ್ಲ. ಕೊನೆಗೆ ಒಂದಿನ ಅವರು ನ್ಯೂ ಇಯರ್ ದಿನನೇ ಅಲ್ಲಿಗೆ ಹೋಗಿ ನಾವು ನ್ಯೂ ಇಯರ್ ಆಚರಣೆ ಮಾಡಿದಾಗ ನೋಡಿದಾಗ ಹಳೆ ಮನೆಗಳೆಲ್ಲ ಅವ್ರು ತುಂಬ ಹಾಳಾಗಿತ್ತು. 30 ವರ್ಷದಿಂದ ಕುಷ್ಠರೋಗಿಗಳವರು. ಆ ಮನೆಯನ್ನೆಲ್ಲ ರಿಪೇರಿ ಮಾಡಿಸಿಕೊಟ್ಟೆ. ಅವ್ರನ್ನೂ ಕೂಡ ನಾನು ಹಂಪಿ ಉತ್ಸವಕ್ಕೆ ನೀವೇ ಬರಬೇಕು ಅಂತೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ VIP ಪಾಸ್ ಕೊಟ್ಟೆ. ಇನ್ನು ಪೌರ ಕಾರ್ಮಿಕರಿಗೆ ಯಾಕೆ ಕೊಟ್ಟೆ ಅಂದರೆ, ಪ್ರತಿ ಕ್ಲೀನಿಂಗ್ ಕೆಲಸ ಪೌರ ಕಾರ್ಮಿಕರು ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಸ ಹೊಡಿತಾರೆ, ನಮ್ಗೆ ಕ್ಲೀನ್ ಮಾಡ್ತಾರೆ. ಎಲ್ಲ VIP ಬಂದು ಕೂರ್ಲಿಕ್ಕೆ ಅವರೇ ಕಾರಣ ಕ್ಲೀನ್ ಮಾಡೋದ್ರಿಂದ. ಅವ್ರಿಗೆ ನಾನು ಅವ್ರ ಫ್ಯಾಮಿಲಿ ಮತ್ತು ಅವರನ್ನು ಅವತ್ತು ಪ್ರತಿದಿನ ಸಂಜೆ ಅವ್ರು VIP ಬೆಳಗ್ಗೆ ಅವ್ರ ಕರ್ತವ್ಯ ಮಾಡಬೇಕು, ಸಂಜೆ VIP ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರ ಫ್ಯಾಮಿಲಿ, ನೋಡು ನಿಮ್ಮ ಗಂಡ ಕೆಲಸ ಮಾಡ್ತಾ ಇದ್ದಾನೆ, ಪಾಪ ಎಲ್ಲ ಕಸ ಹೊಡೆದಾನೆ, ನೀವು ನಿಮ್ಮ ಮಕ್ಕಳು ಎಲ್ಲರೂ ನೀವು VIP ಬರಬೇಕು ಅಂತೇಳಿ. ಅವ್ರು ಖುಷಿ, ಏನು VIP ಅಂತ ಗೊತ್ತಿಲ್ಲ ಪಾಪ. ಅವ್ರ ಮನೆ ಬಾಗಿಲಿಗೆ ಕರೆಸಿ ಅವ್ರನ್ನ VIP ಕೂರಿಸಿ ಅವ್ರ ಜೊತೆ ನಾನು ಒಂದಿನ ಊಟ 3 ದಿನದಲ್ಲಿ ಅವ್ರ ಜೊತೆ ನಾನು ಎಲ್ಲ ಅವ್ರ ಜೊತೆ ಊಟನೇ. ನಾನೇನು ಊಟ ಮಾಡ್ತೀನಿ ಅವ್ರು ಅದೇ ಊಟ ರಾತ್ರಿ. 3 ದಿನ ಅವ್ರು VIP ಕೂತು ಅವ್ರು ವಾಚ್ ಮಾಡಬೇಕು, ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕು. ಆಮೇಲೆ ಒಂದು ಅವಕಾಶ ಅವರಿಗೂ ಕೂಡ, ಯಾಕಂದರೆ ನಿಜವಾಗಿ ನಮ್ಮನ್ನು
ಇವತ್ತು ಏನಾದರೂ ಪ್ರಪಂಚದಲ್ಲಿ ಕ್ಲೀನ್ ಕಾಣಲಿಕ್ಕೆ ಒಂದು ಪೌರ ಕಾರ್ಮಿಕರು. ಸ್ವಚ್ಛತೆ ಅವರಿಗೆ ನಾವು ಗೌರವ ಕೊಡೋದ್ರಿಂದ ಯಾವುದು ತಪ್ಪಿಲ್ಲ ಅಂತೇಳಿ ನಿಜವಾದ VIP ಗಳು ಅವರು ನನಗೆ ಜೀವನದಲ್ಲಿ ತುಂಬ ಪುಳಕ ಆಗಿರುತ್ತೆ ಅವ್ರಿಗೆ ಇಂಥ ಅವಕಾಶ ಸಿಕ್ಕಿದ್ದು ಅಂತ ಹೇಳ್ತಾ, ಹಾಗೆ ಈಗ ಅಟಲ್ ಜನಸ್ನೇಹಿ ಕೇಂದ್ರ ನಿರ್ದೇಶಕರಾಗಿ ಒಂದು ಹೊಸ ಯೋಜನೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಪಹಣಿ ಜೊತೆಗೆ 4 ಅಂಶಗಳು ಒಟ್ಟಿಗೆ ಕೊಡಬೇಕು. ಅದು ಮ್ಯೂಟೇಷನ್ ಆಗ್ಬೋದು, ಪೋಡಿ ಆಗ್ಬೋದು, ಇವೆಲ್ಲ ಇದ್ರ ಯೋಜನೆ ಬಗ್ಗೆ ಇದು ಕೂಡ ನನ್ನ ಅಲ್ಲಿ ವಿಜಯನಗರದ ಒಂದು ಇದು ಎಕ್ಸ್ಪೀರಿಯೆನ್ಸು. ಈಗ ಸಹಜವಾಗಿ ಒಬ್ಬರು ಒಂದು ಲ್ಯಾಂಡನ್ನು ಮಾರಾಟ ಮಾಡೋದಾದರೆ ಅಥವಾ ಖರೀದಿ ಮಾಡೋದಾದರೆ, ನೀವು ಒಂದು ಹೊಲ ಖರೀದಿ ಮಾಡೋದಾದ್ರೆ ನಿಮಗೆ ಕನಿಷ್ಠ ಒಂದು 4-5 ದಾಖಲೆ ಬೇಕು. ಒಂದು ಪಾಣಿ ಬೇಕು, ಅದು ಪಾಣಿ ಸಿಕ್ಬಿಡುತ್ತೆ ನಿಮಗೆ, ಎಲ್ಲಾದರೂ ಆನ್ಲೈನಲ್ಲಿ ತೊಗೋಬೋದು ನೋಡೋಕ್ಕೆ. ಎರಡನೇದು ನಿಮಗೆ ಆಕಾರ ಬಂದು ಎಷ್ಟಿದೆ ಅನ್ನೋದು ತಿಳ್ಕೊಬೇಕಾಗುತ್ತೆ. ಮೂರನೇದು ಮ್ಯೂಟೇಷನ್ ಬೇಕಾಗುತ್ತೆ. ಈ ಆಕಾರ ಬಂದು ತೊಗೊಳ್ಲಿಕ್ಕೆ ನೀವು ಮತ್ತೆ ಇವ್ರ ಹತ್ರ ಹೋಗಬೇಕು, ಯಾರ ಹತ್ರ, ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ಗೆ. ಮ್ಯೂಟೇಷನ್ ತೊಗೋಬೇಕು ಅಂದರೆ ತಹಶೀಲ್ದಾರ್ ಕಚೇರಿಗೆ ಹೋಗ್ಬೇಕು. ಆಮೇಲೆ EC ಬೇಕು ನಿಮಗೆ, ಯಾರ್ಯಾರಿಂದ ಬಂದಿದೆ ಅದಕ್ಕೆ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಬೇಕು. ಸೊ ಈ 4 ಕಾಪಿ ತೊಗೊಳ್ಲಿಕ್ಕೆ ನೀವು 4 ಕಚೇರಿಗೆ ಹೋಗಬೇಕು. ಮತ್ತು ಸಕಾಲಲ್ಲಿ ಕೊಡ್ತಾರೆ ನಿಮಗೆ, ಅದು 21 ದಿವಸನೋ ಏನೋ ಇದೆ, ಅಷ್ಟು ಸಮಯ ಕಾಯಬೇಕು. ಆಮೇಲೆ ನೀವು ಅದನ್ನು ತೊಗೊಳೋದು 21 ದಿವಸ ಸಮಯ ಕಾಯಬೇಕು, ಮತ್ತು ಎಲ್ಲ ಕಚೇರಿಗಳಿಗೂ ಅಡ್ಡಾಡಬೇಕು, ಇದು ಕಷ್ಟ ಆಗುತ್ತೆ. ಅದು ಈಗ ಆಲ್ರೆಡಿ ಲಭ್ಯವಿದೆ 4 ಇಲಾಖೆಯಲ್ಲಿ. ಅದನ್ನು ನನ್ನ AJSK ಪ್ಲ್ಯಾಟ್ಫಾರ್ಮಲ್ಲಿ ಅವರು ಶೇರ್ ಮಾಡ್ಕೊಂಡು ಇದನ್ನು ಪಾಣಿ ಥರನೇ ಇನ್ಸ್ಟೆಂಟಾಗಿ ಕೊಡಬೇಕು. ಆಮೇಲೆ 11E ಸ್ಕೆಚ್ಚು ಇಷ್ಟನ್ನು ಕೂಡ ಬ್ಯಾಕ್ ಸೈಡ್ ಆಫ್ ದಿ ಪಾಣಿ ಮತ್ತು ಅಡಿಷ್ನಲ್ ಬಂದರೆ ಕೊಡಬೇಕು ಅಂತೇಳಿ ನಾನು ಮಾನ್ಯ ಸಚಿವರ ಹತ್ರ ಮತ್ತು ನಮ್ಮ ಪ್ರಧಾನ ಕಾರ್ಯ ಚರ್ಚೆ ಮಾಡಿದಾಗ ಒಳ್ಳೆ ಐಡಿಯಾ ಇದೆ, ಗೋ ಹೆಡ್ ಅಂತ ಹೇಳಿದರು. ಅದನ್ನೀಗ ಒಂದು 100 ರೂಪೀಸ್ ಅಥವಾ ಏನೋ ಒಂದು ಫಿಕ್ಸ್ ಮಾಡಿ ಆ ಪಾಣಿ ಜೊತೆಗೆ ಈ ಪ್ಯಾಕೇಜ್ ಬಂದುಬಿಟ್ರೆ ಖರೀದಿ ಮತ್ತು ಮಾರಾಟ ಮಾಡೋರಾಗಲಿ ಅಥವಾ ಬ್ಯಾಂಕ್ ಲೋನ್ ತೊಗೊಳೋದಾಗಲಿ ಅವ್ರಿಗೆ ತುಂಬ ಅಲ್ಲಿ ಇನ್ಸ್ಟೆಂಟ್ ಸಿಗುತ್ತೆ ಮಾಹಿತಿ, ಪಾಣಿ ಥರ. ಅದು ಅಲ್ಲಿ ಏನು ಅನುಭವಿಸಿದ್ದಲ್ಲ, ಆ ಅನುಭವದ ಮೇಲೆ ಇಲ್ಲಿ ಒಂದು ರೆಡಿ ಮಾಡಿ ಕೊಡ್ತಾ ಇದ್ವಿ. ರೈತರು ನಿರಾಳ ಆಗ್ತಾರೆ, ಭಾಳ ಖುಷಿ ಆಗ್ತಾರೆ ಅಂತ ಹೇಳ್ತಾ ಇದಕ್ಕೆ ಕೂಡ ಕ್ರಾಂತಿಕಾರಕ. ಸೊ ಇಷ್ಟೆಲ್ಲ ಸಮಯವನ್ನು ಆಡಳಿತಕ್ಕೆ ಕೊಡುವಂಥ ನೀವು, ಸಮಾಜಕ್ಕೆ ಕೊಡುವಂಥ ನೀವು, ತಮ್ಮ ಕುಟುಂಬಕ್ಕೆ ಹೇಗೆ ಸಮಯ ಕೊಡ್ತೀರಾ? ತಮ್ಮ ಕುಟುಂಬದ ಪರಿಚಯ ಮಾಡಿಕೊಡ್ಬೋದಾ? ಇಲ್ಲ, ನನಗೆ 2 ಜನ ಮಕ್ಕಳಿದ್ದಾರೆ. ಮಗಳು BBA ಮಾಡ್ತಾಯಿದ್ದಾಳೆ, 3rd ಇಯರ್. ಈಗ ಮಗ 12th, 2nd PU ಇದ್ದಾನೆ. ನಮ್ಮ ತಂದೆ ತಾಯಿ ಇಬ್ಬರೂ ಇಲ್ಲ. ಸುಮಾರು 10 ವರ್ಷದಿಂದ ನಮ್ಮ ತಂದೆ ಹೋದರು. ಒಂದು 15 ವರ್ಷದಿಂದ ನಮ್ಮ ತಾಯಿ ಇಲ್ಲ. ನಮ್ಮ ಬ್ರದರ್ ಎಲ್ಲ ಊರಲ್ಲಿರ್ತಾರೆ. 2 ಸಿಸ್ಟರ್ಸ್ ಇದ್ದಾರೆ. ಅವರು ಒಬ್ಬರು ಬೆಂಗಳೂರಲ್ಲಿದ್ದಾರೆ, ಒಬ್ಬರು ದಾವಣಗೆರೆಯಲ್ಲಿರ್ತಾರೆ. ದಿವಾಕರ್ ಅವರು ನಮ್ಮ ತಮ್ಮ ಅವರು ನಮಗೆ ಅಪ್ಪ ಅಮ್ಮ ಇಲ್ಲ ಅಂದರು. ಅಪ್ಪ ಅಮ್ಮ ಆಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ನಮ್ಮ ತಮ್ಮ ಹೇಳಿರೋದು ನಿಜ. ನಾವು ಯಾವತ್ತೂ ನಮ್ಮ ತವ್ರ ಮನೆಯಲ್ಲಿ ಯಾವುದೂ ನಮ್ಮ ನಿಲುವು ತೋರಿಸಲ್ಲ. ನಾವು ಈ ಥರ ಇರೋದ್ರಿಂದನೇ ತುಂಬ ಚೆನ್ನಾಗಿ ನಾವು ಫ್ಯಾಮಿಲಿ ಇದೆ. ನಾನು ನನ್ನ ಮಕ್ಕಳಿಗೂ ಅದನ್ನೇ ಹೇಳ್ಕೊಟ್ಟು ಅದೇ ದಾರಿಯಲ್ಲಿ ನಡೆಸ್ತಾ ಇದ್ದೀನಿ ನನ್ನ ಮಕ್ಕಳನ್ನ. ಕುಟುಂಬಕ್ಕೆ ಸಮಯ ಅಂದರೆ ನನಗೆ ಯಾರೂ ಫೋನ್ ಮಾಡಲ್ಲ ನಮ್ಮ ಮನೆಯಿಂದ. ಇವತ್ತವರೆಗೂ ಈಗ ನಂದು 24 ವರ್ಷ ಸರ್ವೀಸು. ನನ್ನ ಧರ್ಮಪತ್ನಿ ಎಂದೂ ಕೂಡ ಫೋನ್ ಮಾಡಿ ಯಾವಾಗ ಬರ್ತೀರಿ ಅಂತ ಕೇಳಿಲ್ಲ. ಯಾಕೆ ಅಂದರೆ ಆಫೀಸ್ ಮುಗಿದ್ರೆ ಮನೆಗೆ ಬರ್ತೀನಿ ಅಂತ ನಂಬಿಕೆ ಇದೆ ಅವರಿಗೆ, ನಮ್ಮ ಮನೆಗೆ ಹೋಗೋದಿಲ್ಲ ಅಂತೇಳಿ. ಹಾಗಾಗಿ ನನ್ನ ಮಕ್ಕಳು ಕೂಡ ಅಷ್ಟೇ. ಭಾಳ ಅಲ್ಲಿ ಜಿಲ್ಲಾಧಿಕಾರಿ ಇದ್ದಾಗ 7 ಗಂಟೆ 8 ಗಂಟೆ 9 ಗಂಟೆ ತನಕ ಇರ್ತಾ ಇದ್ದೆ ನಾನು. ಒಂದು ಮೆಸೇಜ್ ಹಾಕಾರ ಅಷ್ಟೇ, ಯಾವಾಗ ಬರ್ತೀಯ ಅಂತೇಳಿ. ಅವ್ರಿಗೆ ಗೊತ್ತಿತ್ತು ನಾನು ಇಮಿಡಿಯೇಟ್ ಮುಗಿಸಿದ ತಕ್ಷಣ ಮನೆಗೆ ಬರ್ತೀನಿ. ಮತ್ತು ಪ್ರತಿನಿತ್ಯ ನಾನು ಒಂದು ಊಟನ ನಮ್ಮ ಫ್ಯಾಮಿಲಿ ಜೊತೆಗೆ ಮಾಡ್ತೀನಿ, ಮಕ್ಕಳ ಜೊತೆ ರಾತ್ರಿ. ಬೆಳಗ್ಗೆ ಅರ್ಲಿ ಬೇಗ ಬಂದರೆ ಎಲ್ಲರೂ ಸಿಗಲಿಕ್ಕಿಲ್ಲ, ಮಧ್ಯಾಹ್ನ ಅವರೆಲ್ಲ ಕಾಲೇಜಿಗೆ ಹೋಗಿರ್ತಾರೆ. ರಾತ್ರಿ ಒಂದು ಊಟನ ನಾನು ಫ್ಯಾಮಿಲಿ ಮೆಂಬರ್ ಜೊತೆಗೆ ಒಂದು ದಿನಕ್ಕೆ ಒಂದು ಮಾಡಲೇಬೇಕು, ಎಲ್ಲರ ಜೊತೆ ಕೂತು ಊಟ ಮಾಡಿ. ನಮ್ಮ ಮನೆಯವರು ಎಲ್ಲರಿಗೂ ಟೈಮ್ ಕೊಡ್ತಾರೆ. ಮಕ್ಕಳಿಗೆ ಓದೋದ್ರ ಜೊತೆಗೆ ಸಂಸ್ಕಾರನೂ ಕಲೀರಿ ಅಂತ ಹೇಳ್ತಿರ್ತಾರೆ. ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡ್ತೀವಿ, ಎಲ್ಲರ ಜೊತೆಗೆ ಆಚೆಗೆ ಹೋಗ್ತೀವಿ. ಆಫೀಸ್ ವಿಷಯನ ಮನೆಗೆ ತಗೊಂಡು ಬರೋದಿಲ್ಲ, ಮನೆ ವಿಷಯನ ಆಫೀಸಿಗೆ ತಗೊಂಡು ಹೋಗೋದಿಲ್ಲ. ಮನೆಗೆ ಇರುತ್ತೆ, ಆಫೀಸಿಂದ ಆಫೀಸಿಗೆ ಇರುತ್ತೆ. ಯಾವಾಗಲೂ ಆಫೀಸಿಗೆ ಸಿಟ್ಟು ತಗೊಂಬಂದು ಮನೆಗಾಗಲಿ ಮಕ್ಕಳ ಮೇಲಾಗಲಿ ಹಾಕೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃತಿಕಾ. ಇವತ್ತು ನನ್ನ ಪಪ್ಪನ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಅವರು ನಿಮಗೆ ಗೊತ್ತಿರೋ ಹಾಗೆ ತುಂಬ ಜವಾಬ್ದಾರಿಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾರೆ. ಅದೇ ಜವಾಬ್ದಾರಿತನದಿಂದ ನಮ್ಮನ್ನು ಮತ್ತು ಮಮ್ಮಿಯನ್ನು ನೋಡ್ಕೊಳ್ಳುತ್ತಾರೆ. ಅವರಿಗೆ ಸಿಕ್ಕಿದ ಸಮಯವೆಲ್ಲ ನಮಗೆ ಹೊರಗಡೆ ಕರ್ಕೊಂಡೋಗೋದಾಗಲಿ ಆಟೋದ್ರಲ್ಲೇ ಮಾಡಿ ನಮ್ಮ ಜೊತೆ ಖುಷಿಯಾಗಿ ಇರ್ತಾರೆ. ಈ ಥರ ಒಬ್ಬರು ತಂದೆ ಇದ್ದರೆ ಯಾರೇ ನನಗೆ ಆಗಲಿ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಅದಕ್ಕೆ ಎಲ್ರಿಗೂ ಹೇಳೋದಿಷ್ಟೇ, ನನ್ನ ಈ ಲೈಫಲ್ಲಿ ನಮ್ಮ ಪಪ್ಪನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ. ಥ್ಯಾಂಕ್ ಯು.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾನ್ಸಾಗರ್. ನಾನಿವತ್ತಿನ ನನ್ನ ತಂದೆ ಬಗ್ಗೆ ಮಾತಾಡಲು ಅವಕಾಶ ಸಿಕ್ಕಿರೋದ್ರಿಂದ ಭಾಳ ಸಂತೋಷಪಟ್ಟಿದ್ದೇನೆ. ನೀವೆಲ್ಲ ಅಂದ್ಕೊಂಡಿರ್ತೀರ ನಮ್ಮ ಪಪ್ಪ ಒಬ್ಬರು IAS ಆಫೀಸರ್, ಬರೀ ಆಫೀಸಲ್ಲಿ ಇರ್ತಾರೆ, ಫ್ಯಾಮಿಲಿ ಟೈಮ್ ಜೊತೆ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಆದರೆ ಆಗಿಲ್ಲ. ನಮ್ಮ ಪಪ್ಪ ಎಷ್ಟೇ ಕಷ್ಟಪಟ್ಟರು ಆಫೀಸಲ್ಲಿ ಮನೆಗೆ ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಮ್ಮ ಪಪ್ಪ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ. ಮತ್ತು ನಾನು ಅದೇ ಹಾರ್ಡ್ ವರ್ಕ್ನ ನಾನು ನನ್ನ ಜೀವನದಲ್ಲಿ ಅದೇ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅವರು ನನ್ನ ಕಷ್ಟ ಸಿಚುವೇಶನ್ಸಲ್ಲಿ ನನಗೆ ಭಾಳ ಹೆಲ್ಪ್ ಮಾಡ್ತಾರೆ, ನನಗೆ ಒಳ್ಳೆ ದಾರಿಯನ್ನು ತೋರಿಸ್ತಾರೆ. ನನಗೆ ಇಲ್ಲಿವರೆಗೂ ನನಗೆ ಏನೇ ಕಷ್ಟ ಬಂದಿದ್ರು ನಮ್ಮ ಪಪ್ಪ ನನಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು. ಸೊ ಕೌಟುಂಬಿಕ ಮೌಲ್ಯಗಳ ಬಗ್ಗೆ ಬಹಳಷ್ಟು ವಿಶ್ವಾಸ ಇಟ್ಕೊಂಡಿದ್ದೀರಿ, ನೀವು ಪ್ರೀತಿ ಇಟ್ಕೊಂಡಿದ್ದೀರಾ. ಕೌಟುಂಬಿಕ ಮೌಲ್ಯಗಳು ಹೇಗಿರಬೇಕು? ಸಾಮಾನ್ಯವಾಗಿ ಕೇಳೋದಾದರೆ ಮನೆಯ ಯಜಮಾನಿ ಯಾರಾಗಿರಬೇಕು ಅಂತ ಭಾಳ ಚೆನ್ನಾಗಿ ಹೇಳ್ತೀರಾ, ಅದೊಂಚೂರು ಹೇಳ್ಬೋದಾ ವೀಕ್ಷಕರಿಗೆ? ಅದು ಒಂದು ಕಾರ್ಯಕ್ರಮದಲ್ಲಿ ಅದು ಫ್ಲೋನಲ್ಲಿ ಹೇಳಿದೆ. ಅದಕ್ಕೆ ಸುಮಾರು ತುಂಬ ಜನ ಕಮೆಂಟ್ಸ್ ಮಾಡಿದರು, ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಏನಿಲ್ಲ, ಯಾರೇ ಇರಲಿ ಆ ಮನೆಯಲ್ಲಿ ಸಹಜವಾಗಿ ಮಹಿಳೆಯೇ ನಮ್ಮದು ಮನೆಯನ್ನು ನಡೆಸೋದು. ಪುರುಷರು ಇದ್ದರೂ ಕೂಡ ನಾನು ಹೇಳಿದ್ದು ಉದ್ದೇಶ ಏನಂದರೆ, ಮನೆಯಲ್ಲಿ ಯಜಮಾನಿ ಯಾರು ಇರಬೇಕು, ಅತ್ತೆ ಇರಬೇಕು. ಒಂದು ವೇಳೆ ಅತ್ತೆ ವಯಸ್ಸಾಗಿದ್ದರೆ, ಇಲ್ಲದೇ ಇದ್ದರೆ ಸೊಸೆ ಆಗಿರ್ಬೇಕು, ಸೊಸೆ ಆಗಿರಬೇಕು. ಮತ್ತು ಕೊಟ್ಟಂಥ ಮಗಳು ಏನಿರ್ತಾಳಲ್ಲ ಅವ್ರ ಮನೆಯಲ್ಲಿ ಆಗಿರಲಿ ಯಜಮಾನಿಕೆ ಅಂತ. ಯಾರು ಮನೆಯಲ್ಲಿ ಕೊಟ್ಟಿರ್ತಾರಲ್ಲ, ಅಂದರೆ ಇಲ್ಲಿ ಯಾರು ಕೊಟ್ಟರು ಕೂಡ ಐದಾರು ಮಗಳು ಅಥವಾ ಸೊಸೆ ಇಬ್ಬರು ಒಂದು ಮನೆಯಲ್ಲಿ ಯಜಮಾನರಾಗಿರ್ಬೇಕು ಅಂತ. ಮಗಳು ಆ ಮನೆಯಲ್ಲಿ ಯಜಮಾನಿಕೆ, ಈ ಮನೆಯಲ್ಲಿ ಯಜಮಾನಿಕೆ ಮಾಡಬಾರ್ದು, ಎಲ್ಲರೂ ಒಂದು ಕಡೆ ಯಜಮಾನ ಮಾಡಬೇಕು ಅಂತ ನಾನು ಹೇಳಿದ್ದೆ. ಹೆಣ್ಮಕ್ಳಿಗೆ ಗೌರವ ಕೊಡೋ ಸಹ ಕೆಲವರು ಇಲ್ಲ ಸೊಸೆಯವರು ಮನೆಗೆ ಮಾಡಿರೋ ಮಗಳು ಯಾಕೆ ಯಜಮಾನಿಕೆ ಮಾಡಬಾರ್ದು ಅಂದರೆ, ಮಗಳೂ ಯಜಮಾನಿಕೆ ಮಾಡಬೇಕು. ಅದು ಯಾರ ಮನೆಗೆ ಮಾಡಬೇಕು? ಕೊಟ್ಟ ಮನೆಯಲ್ಲಿ ಯಜಮಾನಿಕೆ ಮಾಡಬೇಕು. ಇಲ್ಲಿ ಯಾರು ಬಂದಿರ್ತಾರೆ, ಯಾಕಂದರೆ ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಮತ್ತು ಸಹಜವಾಗಿ ಕುಟುಂಬದಲ್ಲಿ ಈಗ ಗೊಂದಲಗಳು ಬಂದಿರೋದು ಆ ವಿಚಾರಕ್ಕೆ ಅನ್ನೋದನ್ನು ನಾನು ಕಂಡುಕೊಂಡಿದ್ದರಿಂದ ಹೇಳ್ತಾ ಇದ್ದೀನಿ. ಬಟ್ ಮನೆ ಯಜಮಾನೇ ಅತ್ತೆನೇ ನನ್ನ ಪ್ರಕಾರ. ಅತ್ತೆ ಕೈಲಾಗದೇ ಇದ್ದರೆ ಸೊಸೆನೇ ಮಾಡಬೇಕು ಅನ್ನೋದು ನಂದು ಈಗಲೂ ಅದೇ ನನ್ನ ಅಭಿಮಾನ. ನಮ್ಮ ತಂದೆ ಕಾಲದಿಂದಲೂ ನಮ್ಮದು ಒಟ್ಟು ಕುಟುಂಬ. ನಮ್ಮ ತಂದೆ ಹೇಗೆ ಅವರ ತಂಗಿಯರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ರು, ಅದೇ ಥರನೇ ನಮ್ಮ ಅಣ್ಣನ ಹೆಂಡ್ತಿ, ತಮ್ಮನ ಹೆಂಡ್ತಿ ಅದೇ ಥರನೇ ನಮ್ಮ ಮನೆ ಮಕ್ಕಳನ್ನ ನೋಡ್ಕೊಳ್ತಾರೆ. ನಮ್ಮ ತಮ್ಮರೊಂದು ಮಾತು ಹೇಳಿದರು, ಮನೆ ಮಗಳು ತವ್ರ ಮನೆಯಲ್ಲಿ ಯಜಮಾನಿಕೆ ಮಾಡಬಾರ್ದು ಅಂತ ಹೇಳಿದರು. ಹೌದು, ಸತ್ಯ. ಅದರಲ್ಲಿ ಮನೆ ಮಾಡಬಾರ್ದು. ನಾವು ಇರೋದೇ ಹಾಗೇನೆ. ಮನೆಯಲ್ಲಿ ನಾವು ಹೋಗ್ತೀವಿ, ಪ್ರೀತಿ ವಿಶ್ವಾಸಕ್ಕೆ ಹೋಗ್ತೀವಿ, ಬರ್ತೀವಿ. ಅವರು ತಗೊಳ್ಳೋ ನಿರ್ಧಾರಕ್ಕೆ ನಾವು ಯಾವುದಕ್ಕೂ ಭಾಗಿ ಆಗಲ್ಲ. ಏಕೆಂದರೆ ಭಾಗಿ ಆಗಬಾರ್ದು ಮನೆ ಹೆಣ್ಮಕ್ಳು. ಅದಕ್ಕೋಸ್ಕರನೇ ಮನೆ ಹೆಣ್ಮಕ್ಳು ನಾವು ಯಜಮಾನಿಕೆ ಮಾಡಬಾರ್ದು ತವ್ರ ಮನೇಲಿ ಹೋಗಿ ಅಂತ ಹೇಳಿರೋದು ಅವ್ರು ಸತ್ಯ. ಅವರು ಅದರಲ್ಲಿ ಸತ್ಯ. ಮಾಡಿದರೆ ಏನು, ಯಜಮಾನಿಕೆ ಮಾಡೋದ್ರಿಂದ ಏನಾಗುತ್ತೆ, ಒಟ್ಟು ಕುಟುಂಬ ಇರೋಕ್ಕಾಗಲ್ಲ ಯಾರೂ. ಅದಕ್ಕೋಸ್ಕರ ಅವ್ರು ಹೇಳಿರೋದು ಸತ್ಯ ನಮ್ಮ ತಮ್ಮ. ಎಸ್ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ತಮ್ಮನ್ನು ಅನೇಕ ಕಾರ್ಯಕ್ರಮಗಳಿಗೆ ಮೋಟಿವೇಶನ್ ಸ್ಪೀಕರ್ ಆಗಿ ಕೂಡ ಕರೆಸ್ತಾ ಇದ್ದಾರೆ. ಈಗ ಬನ್ನಿ ಸರ್, ನಮ್ಮ ಮಕ್ಕಳಿಗೆ ಉತ್ಸಾಹ ತುಂಬಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕೊನೆಯ ವಿಷಯ ಕೇಳ್ಬಿಡ್ತೀವಿ ಸರ್. ಸಿಟ್ಟು ಮತ್ತು ದ್ವೇಷದ ಬಗ್ಗೆ ತಾವು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತೀರಾ. ನಾಗರಾವನ ಒಂದು ಉದಾಹರಣೆ ಕೊಟ್ಟು, ಸಿಟ್ಟು ಮತ್ತು ದ್ವೇಷ ಏನು ವ್ಯತ್ಯಾಸ ಸರ್ ಇದು? ಈ ದ್ವೇಷ ಅಂದರೆ ಏನು ಅಂದರೆ, ನೀವು ವಿಷ ಕುಡಿದು ಎದುರನೇವರು ಸಾಯ್ಬೇಕು ಅಂತ ಕಾಯ್ತಾ ಇರೋದು. ಸಾಯೋದು ಯಾರು? ನಾನೇ. ಅದು ವಿಷಯ ಕೊಡಿರ್ತೀರಿ. ದ್ವೇಷ ಅದು. ದ್ವೇಷ ಯಾವತ್ತು ನಾವು ಅವರು ಸಾಯ್ತಾರೆ ಅಂತೇಳಿ ನಾವು ವಿಷ ಕುಡಿದಿರ್ತೀವಿ. ಅವ್ರು ಸಾಯಲ್ಲ, ನಾನು ಸಾಯ್ತೀನಿ. ಇದು ಎಂದಿದ್ರು ದ್ವೇಷ. ನಿಮಗೆ ಹಾವಿನ ಕಥೆ ಏನು ಹೇಳಿದೆ, ಹಾವು ಹೋಗ್ಬೇಕಾದ್ರೆ ಆ ಗರಗಸನ ಟಚ್ ಮಾಡುತ್ತೆ, ಅದು ಸಿಟ್ಟು ಬರುತ್ತೆ ಫಸ್ಟು. ಹಾಗೆ ತಮ್ಮ ಈ ಸಾಧನೆಗೆ ಮಂತ್ರಾಲಯದ ಪರಿಮಳ ಪ್ರಶಸ್ತಿ ಆದಿಯಾಗಿ ಅನೇಕ ಪ್ರಶಸ್ತಿಗಳು ಬಂದಿವೆ. ನಿಮ್ಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಬರಲಿ ಅನ್ನೋದು ನಮ್ಮ ದೂರದರ್ಶನ ಚಂದನ ವಾಹಿನಿಯ ಆಶಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿಗೆ ತಮಗೆ ವಂದನೆಗಳು ಸರ್. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ದೂರದರ್ಶನ ಚಂದನ ವಾಹಿನಿಯ ಅಧಿಕಾರಿ ಅಂತರಂಗ ಕಾರ್ಯಕ್ರಮದಲ್ಲಿ ಶ್ರೀ MS ದಿವಾಕರ್ IAS ಅವರ ಅಂತರಂಗದ ಮಾತುಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.